ಸರ್ ರೆಕಾರ್ಡಿಂಗ್ ಹಾಕೈತಿ ನೋಡ್ರಿ. ಓಕೆ ಸರ್, ಓಕೆ. ನಾನು ಆರಂಭದೊಳಗೆ ಇವತ್ತು ನಾನು ಕನ್ನಡ ಸಾರಸ್ವತ ಲೋಕದೊಳಗೆ ಒಬ್ಬ ಅಪ್ರತಿಮ ಕನ್ನಡ ಪ್ರಾಧ್ಯಾಪಕರು, ವಿದ್ಯಾರ್ಥಿ ಪ್ರಿಯರು, ನನ್ನನ್ನು ಪ್ರಕಾಶ್ ಹುಡುಕೇರಿ ಮತ್ತು ಮೃತ್ಯುಂಜಯ ಶೆಟ್ಟರು ಸಾಕಷ್ಟು ಜನರನ್ನ ಕರ್ನಾಟಕ ಕಾಲೇಜಿನೊಳಗೆ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ಗೆ ಕಲಿಸಿದಂಥವ್ರು, ನಮ್ಮ ಗುರುಗಳಾದಂಥ ಶ್ರೀ BV ಗುಂಜೆಟ್ಟಿ ಅವರು ಬೆಳಗಾಂ ಜಿಲ್ಲೆ ರಾಯಬಾಗ ತಾಲೂಕಿನ ಹಂದಿಗುಂದವರು. ಅವರ ಸೋದರ ಮಾವ ಮತ್ತು ಮಾವನವರಾದಂಥ SM ಅಂಗಡಿಯವರ ಮಗಳಾಗಿದ್ದರು. ಬಹುಶಃ ನನ್ನ ಬರವಣಿಗೆ, ನನ್ನ ಸಾಹಿತ್ಯದ ಏನು ನಾನು ಬೆಳೆಸಿದವರು ಅಥವಾ ನಮ್ಮನ್ನು ಬರೀಲಿಕ್ಕೆ ಹಚ್ಚಿದವರು ಡಾಕ್ಟರ್ ಗುಂಜೆಟ್ಟಿ ಅವರು ಇವತ್ತು ವಿಧಿವಶರಾದರು, ಬಯಲಾದರು. ನನಗೆ ಭಾಳಷ್ಟು ನೋವಾಯಿತು. ಭಾಳಷ್ಟು ಜನ ನನಗೆ ಇದನ್ನು ಹೇಳಿದರು, ಅವರ ಆತ್ಮಕ್ಕೆ ಬಸವಾದಿಶರಣರು ನೆಮ್ಮದಿ ಶಾಂತಿಯನ್ನು ನೀಡಲಿ. ಗುಂಜೆಟ್ಟಿಯವರು ಭಾಳ ಕಷ್ಟಪಟ್ಟು ಅಭ್ಯಾಸ ಮಾಡಿದವರು. ಅವ್ರ ಜೊತೆಗೆ ಯಶವಂತ ಗೋಳ್ ಅಂತೇಳಿ ಇದ್ದರು. ಅವರಿಬ್ಬರು ರುದ್ರಪ್ಪ ಹುಲಗಬಾಳಿ ಅಂತಕ್ಕಂಥ ನಮ್ಮ ಪ್ರೇಮದ ಹುಲಗಬಾಳಿ ಅವರ ಅಜ್ಜ, ಅವ್ರ ಮನೆಯವರು ಟ್ಯೂಷನ್ ಬರ್ತಿದ್ರು. ಬಂದು ಒಂದು ವಿದ್ಯಾವರ್ಧಕ ಸಂಘದ 25 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಕನ್ನಡ ಕ್ರಿಯಾ ಸಮಿತಿಗೆ 10 ವರ್ಷ ಪಾಟೀಲ್ ಪುಟ್ಟಪ್ಪನವ್ರ ಜೊತೆಗಿದ್ರು. ಅವಾಗೆಲ್ಲ ನಾವೆಲ್ಲ ಅವ್ರ ಜೊತೆಗಿದ್ದವರು. ಒಬ್ಬ ಭಾಳ ದೊಡ್ಡ ಮನುಷ್ಯರು, ಭವ್ಯ ಮಾನವನನ್ನು ಕಳ್ಕೊಂಡ್ವಿ. ಅವರಿಗೆ ನಮ್ಮ ಬಸವಾದಿ ಶರಣರ ಚಿಂತನ ವೇದಿಕೆ, ಅಕ್ಕನ ಅರಿವು, ಬಸವಾದಿ ಶರಣರ ಆಮೇಲೆ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಮತ್ತು ಸಮಸ್ತ ಲಿಂಗಾಯತ ವೇದಿಕೆ ಪರವಾಗಿ ನಮ್ಮ ಒಂದು ಶೋಕದ ಕಂಬನಿಯನ್ನು ಅರ್ಪಿಸ್ತೇವೆ. ಈಗ ಮುಂದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಸುಧಾ ಬಂದಾರ್ರಿ ಇವತ್ತ? ಸರ್ ಬಂದಿಲ್ಲ ಸರ್, ಇದೀನಿ ಸರ್. ಹಾ, ಓಕೆ ಸ್ಟಾರ್ಟ್ ಸರ್, ಮಾಡ್ತೀರಿ? ಪ್ರಾರಂಭ ಮಾಡ್ತೀನಿ. ಹಾ ಸರ್. ಓಕೆ, ಸ್ಟಾರ್ಟ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ. ಪ್ರಥಮದಲ್ಲಿ ದಾರ್ಶನಿಕರನ್ನ ಮನದಲ್ಲಿ ಸ್ಮರಿಸಿಕೊಂಡು ತಮ್ಮೆಲ್ಲರಿಗೂ ಸುಂದರ ಸಂಜೆಯ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಶರಣ ಶ್ರೀ ಶಿವಾನಂದ ಕಲ್ಕೇರಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಬೆಂಗಳೂರು ಇವರ ತಂದೆಯವರಾದ ಲಿಂಗೈಕ್ಯ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಹಾಗೂ ತಾಯಿಯವರಾದ ಲಿಂಗೈಕ್ಯ ಗಿರಿಜಾದೇವಿ ಕಲ್ಕೇರಿ ಇವರ ಸ್ಮರಣಾರ್ಥವಾಗಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಇದೀಗ 317ನೆಯ ಉಪನ್ಯಾಸ ಮಾಲಿಕೆ ಹಾಗೂ ಶ್ರಾವಣ ಮಾಸದ ಅನುಭವ ಮಾಲಿಕೆಯನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈಗ ವಚನ ಪ್ರಾರ್ಥನೆ ಶರಣೆ ಸಹೋದರಿ ಪ್ರೇಮಕ್ಕ ಹೊರಟ್ಟಿಯವರಿಂದ. ಆಯ್ತು, ಎಲ್ಲರಿಗೂ ಶರಣು ಶರಣಾರ್ಥಿ. ನಾನೊಂದು ಅಕ್ಕ ಮಹಾದೇವಿಯವರ ಒಂದು ವಚನ ಹಾಡ್ತೇನೆ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ. ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ. ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ, ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ, ಹೊರಗೊಳಗೊಂದಾಗಿ ನಿಂದ ನಿಮ್ಮ ಶರಣರ, ಹೊರಗೊಳಗೊಂದಾಗಿ ನಿಂದ ನಿಮ್ಮ ಶರಣರ, ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ,
ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಎಲ್ಲರಿಗೂ ಶರಣು ಶರಣಾರ್ಥಿ. ತುಂಬಾ ಸೊಗಸಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದ ಪ್ರೇಮಕ್ಕ ಅವರಿಗೆ ಧನ್ಯವಾದಗಳು. ಅಯ್ಯ ನಿಮ್ಮ ಬರುಯ ಮಗೆ ಪ್ರಾಣ ಜೀವಾಳವಯ್ಯ ಎನ್ನುವ ಹಾಗೆ ಈ ಒಂದು ವೇದಿಕೆಗೆ ಅತಿಥಿ ಮಹೋದಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಪರಿಚಯಿಸಲಿದ್ದಾರೆ ಶರಣ ಶ್ರೀಶೈಲ್ ಐನಾಪುರ್ ಸರ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಎಂಬ ಬಸವರಸನ ವಚನದಂತೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಲಿಂಗೈಕ್ಯ, ಹನುಮಂತರಾಯ್ ರಾಮಪ್ಪ ಕಲ್ಕೇರಿ ಮತ್ತು ಲಿಂಗೈಕ್ಯ ಗಿರಿಜಾದೇವಿ ಎಚ್ ಕಲ್ಕೇರಿ ಇವರ ಹೆಸರಿನ 316ನೇ ದತ್ತಿ ಉಪನ್ಯಾಸ. ಶರಣ ಮಾಸದ ಅನುಭವ ಮಾಲಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಈ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ಬಸವ ಅನುಯಾಯಿಗಳು, ಕೊಟ್ಟ ಕುದುರೆಯನ್ನೇರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು, ವೀರರೂ ಅಲ್ಲ ಧೀರರೂ ಅಲ್ಲ, ಆದರೆ ಕೊಟ್ಟ ಕುದುರೆಯನ್ನು ಶರವೇಗದಲ್ಲಿ ಯಶಸ್ವಿಯಾಗಿ ಓಡಿಸುತ್ತಿರುವ ಭರವಸೆಯ ಬೆಳಕಾದ ಶರಣ ಶ್ರೀ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಇವತ್ತಿನ ಉಪನ್ಯಾಸದ ದತ್ತಿ ದಾಸೋಹಿಗಳಾದ ಶರಣ ಶ್ರೀ ಶಿವಾನಂದ್ ಕಲ್ಕೇರಿ ಸರ್, ಆಯುಕ್ತರು, ಇನ್ಕಮ್ ಟ್ಯಾಕ್ಸ್, ಬೆಂಗಳೂರು. ಹುಲಿಯ ಹಾಲು ಹುಲಿಗಲ್ಲದೆ ಹೊಲದ ಹುಲ್ಲೆ ಗುಣಬಾರದು ಎಂಬಂತೆ ಮನದ ಕೊಳೆಯನ್ನು ಕಳೆಯಲು ಇಂತಹ ದತ್ತಿ ದಾಸೋಹವನ್ನು ಏರ್ಪಡಿಸಿದ ತಮಗೆ ಈ ವೇದಿಕೆಗೆ ಭಕ್ತಿಯ ಸ್ವಾಗತ ಸುಸ್ವಾಗತ. 68,000 ವಚನಗಳ ಹಾಡಿ ಹಾಡಿ ಸೋತಿತೆನ್ನ ಮನ ಎಂಬ ಶಿವಯೋಗಿ ಸಿದ್ದರಾಮೇಶ್ವರರ ವಚನದಂತೆ ವಚನ ಗಾಯನ ಸುಧೆಯಲ್ಲಿ ನಮ್ಮನ್ನು ಮಿಂದೇಳುವಂತೆ ಮಾಡಿ ಹೊಸ ಆಯಾಮದ ವಚನ ಗಾಯನ ಪರಂಪರೆಯ ಕುರಿತು ವಿಶೇಷ ಉಪನ್ಯಾಸ ಗೈಯಲ್ಲಿರುವ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾ ಸಾಮ್ರಾಟರಾದ ಡಾಕ್ಟರ್ ಮೃತ್ಯುಂಜಯ್ ಜಿ ಸೆಟ್ಟರ್ ಸರ್ ಅವರಿಗೆ ಈ ವೇದಿಕೆಗೆ ಗೌರವಪೂರ್ವಕ ಸುಸ್ವಾಗತ. ಇವತ್ತಿನ ಉಪನ್ಯಾಸವನ್ನು ವಚನ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಭಕ್ತಿ ಸಾಗರದ ಕಡಲಲ್ಲಿ ತೇಲಿಸಿದ ಶರಣೆ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರಿಗೆ ಸುಸ್ವಾಗತ. ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಲಲಿತಾ ಅಂಗಡಿ ಮೇಡಮ್ ಅವರಿಗೆ ಹಾಗೂ ವಚನ ಮಂಗಳ ಗೈಯಲ್ಲಿರುವ ಶರಣೆ ಶಾಂತಾ ಲಂಬಿ ಮೇಡಮ್ ಅವರಿಗೂ ಸ್ವಾಗತ ಸುಸ್ವಾಗತ. ಮಾತೆ ಮುತ್ತು ಮಾತೆ ಮೃತ್ಯು ಮಾತಿನಿಂ ನಗೆನತಿಯು ಮಾತಿನಿಂ ಹಗೆಹತಿಯು ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ ಎಂಬಂತೆ ಮುತ್ತಿನ ಹಾರದಂತಿರಬೇಕು ಮಾತುಗಳು ಎಂದು ಈ ಕಾರ್ಯಕ್ರಮ ನಿರೂಪಿಸುತ್ತಿರುವ ಶರಣೆ ಡಾಕ್ಟರ್ ಗೀತಾ ದಾನ್ಶೆಟ್ಟಿ ಮೇಡಮ್ ಅವರಿಗೂ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತ. ಅಲ್ಲದೆ ಈ ವೇದಿಕೆಯ ಸಂಘಟಕರಿಗೂ, ತಾಂತ್ರಿಕ ಸಹಾಯಕರಿಗೂ, ವಿಶ್ವಸ್ತರಿಗೂ ಹಾಗೂ ಈ ವೇದಿಕೆಯ ಸರ್ವ ಹಿತೈಷಿ ಸದಸ್ಯರುಗಳಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಈಗ ಅತಿಥಿ ಇವತ್ತಿನ ಈ ಉಪನ್ಯಾಸದ ಕೇಂದ್ರ ಬಿಂದುಗಳಾದಂತಹ
ಗಾನ ಗಂಧರ್ವ ಸಾಹಿತಿ ಸಂಶೋಧಕರಾದ ಶರಣ ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್ ಸರ್ ಅವರ ಕುರಿತಾಗಿ ನಾನು ಕಿರು ಪರಿಚಯವನ್ನ ಮಾಡಿಕೊಡ್ಲಿದ್ದೇನೆ. ಸನ್ಮಾನ್ಯರ ಜನನ 1964 ಏಪ್ರಿಲ್ 21 ಧಾರವಾಡದಲ್ಲಿ. ಲಿಂಗೈಕ್ಯ ಪ್ರೊಫೆಸರ್ ಸಿ ಬಸವನಾಳರ ಹೆಮ್ಮೆಯ ಮೊಮ್ಮಗ ಇವರು. ಸಂಗೀತ ದಿಗ್ಗಜರಾದ ಪಂಡಿತ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಬಸವರಾಜ್ ರಾಜ್ಗುರು ಮುಂತಾದ ದಿಗ್ಗಜರ ಗರಡಿಯಲ್ಲಿ ಪಳಗಿ ಶಾಸ್ತ್ರಬದ್ಧವಾಗಿ ಸಂಗೀತದ 30 ಪ್ರಕಾರಗಳನ್ನು ಹಾಡಬಲ್ಲ ಸಂಗೀತ ಮಾಂತ್ರಿಕರು ಇವರು. ಹಿಂದೂಸ್ತಾನಿ ಸಂಗೀತ ಇವರ ಉಸಿರು. ರಾಜ್ಯ ದೇಶ ವಿದೇಶಗಳಲ್ಲೂ ಬಹು ಬೇಡಿಕೆಯ ಗಾನ ಗಾರುಡಿಗ. ಕರ್ನಾಟಕ ಹಾಗೂ ಭಾರತದ ಪ್ರಸಿದ್ಧ ಸಂಗೀತ ಉತ್ಸವಗಳಲ್ಲಿ ತಮ್ಮ ಇಂಪಿನ ಕಂಪನ್ನು ಸೂಸಿ ವಿಶ್ವದೆಲ್ಲೆಡೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಿನಾದವನ್ನು ಪಸರಿಸಿದ ಕೀರ್ತಿ ಇವರದು. 6ನೇ ವರ್ಷದಲ್ಲಿ ಪ್ರಥಮ ಕಾರ್ಯಕ್ರಮ ನೀಡಿದವರು ಇವರು. ಇವರ ಶಿಕ್ಷಣ 1985ರಲ್ಲಿ ಬಿ ಮ್ಯೂಸಿಕ್ ಹಾಗೂ 1987ರಲ್ಲಿ ಎಂ ಮ್ಯೂಸಿಕ್ನಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಕರ್ನಾಟಕ ವಿವಿಯಿಂದ ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಂಡವರು. ಅಷ್ಟೇ ಅಲ್ಲದೆ ಅದೇ ವಿಶ್ವವಿದ್ಯಾನಿಲಯದಿಂದ 2008ರಲ್ಲಿ PhD ಪಡೆದುಕೊಂಡರು. ಅಲ್ಲದೆ ಅನೇಕ ಶಿಬಿರಗಳಲ್ಲೂ ಪಾಲ್ಗೊಂಡಿದ್ದಾರೆ. ಇವರ ಮುಡಿಗೇರಿದ ಪ್ರಶಸ್ತಿಗಳು ಒಟ್ಟು 65. 1975ರಲ್ಲಿ ಗದಗ ತೋಂಟದಾರ್ಯ ಮಠದಿಂದ ಅಭಿನವ ಮಲ್ಲಿಕಾರ್ಜುನ ಮನ್ಸೂರ್ ಪ್ರಶಸ್ತಿಯೊಂದಿಗೆ ಪ್ರಾರಂಭವಾದ ಇವರ ಪ್ರಶಸ್ತಿ ವಾಷಿಂಗ್ಟನ್ DC ಅಮೆರಿಕ ಕೊಡಮಾಡಿದ ಸೀತಾರಾನಿಕೇತನ ಪ್ರಶಸ್ತಿ 2024ರವರೆಗೆ ಒಟ್ಟು 65 ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ಸಂಘಟನೆಯಲ್ಲಿ ಸಕ್ರಿಯ ಸದಸ್ಯರಾಗಿ ಸಂಗೀತ, ಸಾಹಿತ್ಯ, ಕವಿ, ಲೇಖಕ, ರಂಗಕರ್ಮಿ, ನಿರ್ದೇಶಕ ಹೀಗೆ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ. ಇವರನ್ನು ಪ್ರತಿಷ್ಠಿತ ಪತ್ರಿಕೆಗಳು ವರ್ಸಟೈಲ್ ಜಿನೀಸ್, ರಿಯಲಿ ಟ್ಯಾಲೆಂಟೆಡ್ ಎಂದು ಬಣ್ಣಿಸಿವೆ. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು ಹೇಳುವಂತೆ, ನಾನು ಶ್ರೀಯುತರ ಪರಿಚಯವನ್ನ ಮಾಡಿದ್ದು ಸಮುದ್ರದೊಳಗಿಂದ ಒಂದು ಚಂಬು ನೀರನ್ನು ತೆಗೆದುಕೊಂಡದ್ದಷ್ಟೇ ಆಗಿದೆ. ಇವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಈಗಾಗಲೇ ನನಗೆ ಸುಧಾ ಮೇಡಮ್ ಅವರು ಕಳಿಸಿದಂತಹ 8 ಪುಟಗಳನ್ನ ನೋಡಿ ನನಗೆ ಒಂದು ಸಾರಿ ದಿಗ್ಭ್ರಾಂತಗೊಂಡೆ. ಇದೇನು ಪರಿಚಯನೋ ಅಥವಾ ಇವತ್ತಿನ ಉಪನ್ಯಾಸ ನಾನೇ ಮಾಡಬೇಕು ಅನ್ನುವಂತಹ ದಿಗಿಲು ನನ್ನದಾಗಿತ್ತು. ಒಟ್ಟಿನಲ್ಲಿ ಗಾನ ಗಾರುಡಿಗ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಈಗ ಈ ವೇದಿಕೆಯ ಪರವಾಗಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂದ್ರೆ, ಈ ವೇದಿಕೆಯ ರೂವಾರಿ ಒಬ್ಬ ವ್ಯಕ್ತಿಯಾಗಿರದೆ ಒಂದು ಶಕ್ತಿಯಾಗಿ ಮನಗಳಲ್ಲಿ ಬಸವ ಬೆಳಗನ್ನು ಬೆಳಗಿಸುತ್ತಿದ್ದಾರೆ. ವಚನಗಳನ್ನು ವಚನವಾಗಿಸುವಲ್ಲಿ ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸರಳ ಸುಲಲಿತವಾಗಿ ಅರ್ಥೈಸಿಕೊಳ್ಳಲು ವಿವಿಧ ರೀತಿಯಲ್ಲಿ ಪ್ರಯತ್ನಿಸುತ್ತಿದೆ ಈ ವೇದಿಕೆ. 770 ಅಮರಂಗನಗಳ ಹೊರತಾದವರನ್ನು ಗುರುತಿಸಿ ಬಸವ ಭಾರತದಾರರನ್ನು ಜಗಜ್ಜಾಹೀರು ಮಾಡುವಲ್ಲಿ ಅವಿರಳತವಾಗಿ ಶ್ರಮಿಸುತ್ತಿದೆ. ವಚನ ವಾಂಗ್ಮಯಗಳಲ್ಲಿ ಶರಣರ ತತ್ವಾದರ್ಶಗಳನ್ನು ಆಧ್ಯಾತ್ಮದ ಹೊಳಹುಗಳ ಹೊರತಾಗಿ ನುಡಿಗೆಡೆಗೊಡದ ಘನವನ್ನು ಹೆಕ್ಕಿ ತೆಗೆಯುವ ಸಂಶೋಧನಾತ್ಮಕ ಕಾರ್ಯಚಟುವಟಿಕೆಗಳನ್ನು ಕ್ಷಿಪ್ರಗೊಳಿಸಿದೆ. ಒಟ್ಟಿನಲ್ಲಿ ಈ ಸಂಘಟನೆ ಸಾಧಿಸಿದ್ದು ಬಹಳಷ್ಟು ಇದೆ, ಆದರೆ ಸಾಧಿಸಬೇಕಾದದ್ದು ಇನ್ನೂ ಇದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿ. ಇವನಾರವ ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ ಎನ್ನುವ ಹಾಗೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಪರಿಚಯಿಸಿದ ಸಹೋದರ ಶ್ರೀಶೈಲಣ್ಣನವರಿಗೆ ಶರಣಾರ್ಥಿಗಳೊಂದಿಗೆ ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ವಿಶೇಷ ಉಪನ್ಯಾಸ
ಗಾಯನ ಪರಂಪರೆ ಎಂಬ ವಿಷಯ ಕುರಿತಾದ ಅನುಭವ ನೀಡಲಿದ್ದಾರೆ ಅಂತಾರಾಷ್ಟ್ರೀಯ ಗಾಯಕರಾದ ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್ ಸರ್ ಅವರು. ಸರ್ ಸ್ಟಾರ್ಟ್. ಕೇಳ್ತೈತಲ್ರಿ? ಹಾ ಕೇಳ್ತದೆ, ಮಾತಾಡ್ರಿ, ಹಾಡು ಸ್ಟಾರ್ಟ್ ಮಾಡಿ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ ಕಂಡೇನವ್ವ, ಅಕ್ಕ ಕೇಳವ್ವ ನಾನೋದು ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡಗಳ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಬಂದುದು ಕಂಡೇನವ್ವ ಕಂಡೇನವ್ವ ಕಂಡೇನವ್ವ, ಅಕ್ಕ ಕೇಳವ್ವ ನಾನೋದು ಕನಸ ಕಂಡೆ. ಮಿಕ್ಕಿ ಮೀರಿ ಹೋವನ ಮಿಕ್ಕಿ ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆನು, ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ್ವ, ಅಕ್ಕ ಕೇಳವ್ವ ನಾನೋದು ಕನಸ ಕಂಡೆ. ನಾನೊಂದು ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ಮಿಕ್ಕಿ ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆನು, ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ್ವ, ಅಕ್ಕ ಕೇಳವ್ವ ನಾನೋದು ಕನಸ ಕಂಡೆ. ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಕಾಯದೊಳು ಗುರುಲಿಂಗ ಜಂಗಮದಾಯತವನ ಅರಿಯಲ್ಕೆ ಸುಲಭೋಪಾಯದಿಂದ ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೂರಿ ಸಮಸ್ತ ಭಕ್ತ ನಿಕಾಯವನು ಪಾವನವು ಮಾಡಿದರಾಯ ಪೂರ್ವಾಚಾರ್ಯ ಸಂಗನ ಬಸವಣ್ಣ ಶರಣಾರ್ಥಿ. ಈ ವಿಶ್ವಕ್ಕೆ ಕಾಯಕ ದಾಸೋಹ ಭಕ್ತಿ ನಿಷ್ಠೆ ಶ್ರದ್ಧೆಗಳನ್ನ ಕಲಿಸಿ ಹೋದ ಜೀವಕಾರಣ್ಯದ ಮಹಾಮೇರುವಾಗಿ ಸ್ತ್ರೀ ಕುಲವನ್ನ ಉದ್ಧರಿಸಿ ಅವರಿಗೆ ಸ್ವಾತಂತ್ರ್ಯವನ್ನ ಕಲ್ಪಿಸಿ ದಮನಿತರ ಧ್ವನಿಯಾಗಿ ವಿಶ್ವದ ಬಹುದೊಡ್ಡ ದಾರ್ಶನಿಕರಾಗಿ ಸಮಾನತೆಯನ್ನ ಕಲ್ಪಿಸಿ ಭೇದವನ್ನ ಅಳಿಸಿ ವರ್ಗ ವರ್ಣ ಲಿಂಗ ಜಾತಿ ಮತ ಆಶ್ರಮ ಎಲ್ಲ ಭೇದಗಳನ್ನ ತೊರೆದು ಅತ್ಯಂತ ಶುಭ್ರವಾದ ಹಸನಾದ ಬದುಕಲು ಕಲಿಸಿದ ವಿಶ್ವಗುರು ಬಸವಣ್ಣವರ ಪವಿತ್ರ ಅಡೆದಾವುಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ವಚನ ಗಾಯನ ಪರಂಪರೆಯ ದತ್ತಿದಾನಿಗಳಲ್ಲಿ ಮತ್ತು ಈ ವಚನ ಗಾಯನ ಪರಂಪರೆಯ ಈ ಉಪನ್ಯಾಸವನ್ನ ಆಲಿಸುತ್ತಿರುವ ಎಲ್ಲ ಶರಣು ತಂದೆ ತಾಯಿಗಳು ತಮ್ಮೆಲ್ಲರ ಶ್ರೀಚರಣಕ್ಕೆ ಹಣೆ ಮಾಡಿದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಬಸವ ತಂದೆಯ ಮಹಾ ಮಣಿಯವನ್ನ ತಲೆ ಮೇಲೆ ಹೊತ್ಕೊಂಡು ಮರ್ತಕ್ಕೆ ಬಂದು ಮಣಿಯನ್ನು ಪೂರೈಸದ ಧನ್ಯತೆಯನ್ನು ಅನುಭವಿಸುತ್ತಿರುವ ಬಸವ ತಂದೆಯ ವಚನದ ಪರಿಪಾಲಕರಾಗಿ ಆ ವಚನದ ಪರಿಚಾರಕರಾಗಿ ವಿಶ್ವದ ತುಂಬೆಲ್ಲ ಸುಂದರವಾಗಿ ಸಹಜ ಸುಮದಂತೆ ಹರವಿಕೊಂಡಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತಣ್ಣ ಪಟ್ಟಣವರ ಶ್ರೀಚರಣಗಳಲ್ಲಿ ಪೊಡಮಟ್ಟು ತಮ್ಮೆಲ್ಲರಿಗೆ ಮತ್ತೊಮ್ಮೆ ತಮ್ಮ ಪಾದಂಗಳಲ್ಲಿ ಪೊಡಮಟ್ಟು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲು ವಚನ ಗಾಯನದ ಕುರಿತು ಮಾತನಾಡೋಕ್ಕಿಂತ ಮೊದಲು ಇದು ಒಂದು
ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿಷಯ ಮತ್ತು ಅತ್ಯಂತ ಗಹನವಾಗಿರ್ತಕ್ಕಂಥದ್ದು, ಬಹಳ ಎತ್ತರ ಮಟ್ಟದ ವಿಷಯವಾಗಿದೆ, ಆಳವಾಗಿದೆ. ಬಹಳಷ್ಟು ದಿನ ಹೇಳಿದ್ರು ಅಂದ್ರೆ ವಚನ ಅಂದ್ರೆ ಒಂಥರದ ಜೀವನ ಇದ್ದಂಗೆ. ಜೀವನ ತುಂಬಾ ಹೇಳ್ಕೊತ ಹೋದ್ರು ಅದ್ರ ಬಗ್ಗೆ ಅದು ಎಂದೂ ಕೊರತೆನೇ ಆಗೋದಿಲ್ಲ. ಅದು ಒಂದು ನಮೂನಿ ಸಾಗರದಂತೆ ಅನ್ನುವಂಥ ಮಾತುಗಳನ್ನು ಹೇಳಿ ಈ ಕೊಟ್ಟ ಸಮಯದಲ್ಲಿ ಒಂದಿಷ್ಟು ಅದಕ್ಕೆ ನ್ಯಾಯವನ್ನ ಒದಗಿಸಲು ಪ್ರಯತ್ನ ಮಾಡ್ತೇನೆ. ಅದು ಪೂರ್ಣವಾಗಿ ಶಾಸ್ತ್ರೀಯಬದ್ಧವಾಗಿ, ಅದಕ್ಕೊಂದು ಶಿಸ್ತುಬದ್ಧವಾಗಿ ಬೇಕಾದ್ರೆ ಒಂದು 15-20 ಪುಟಗಳಲ್ಲಿ ಬೇರೊಂದು ಅದನ್ನ ಪುಸ್ತಕವಾಗಿ ಅದನ್ನ ತರಲು ಪ್ರಯತ್ನ ಮಾಡೋಣ. ಆದ್ರೆ ಈಗ ಪರಿಪೂರ್ಣವಾಗಿ ಅದಕ್ಕೊಂದು ಶಿಸ್ತುಬದ್ಧವಾಗಿ ಇದನ್ನು ಕೊಡ್ಲಿಕ್ಕೆ ಆಗದಿದ್ರು ಒಂದಿಷ್ಟು ಆ ಕುರಿತು ನ್ಯಾಯ ಒದಗಿಸಲು ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದನ್ನು ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವನೆಯೊಂದಿಗೆ 1-2 ಮಾತುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. 12ನೇ ಶತಮಾನದ ಕನ್ನಡದ ನೆಲದಲ್ಲಿ ನೈಸರ್ಗಿಕ ಚಿಲುಮೆಯಂತೆ ಚಿಮ್ಮಿ ಬಂದ ವಚನ ವಾಂಗ್ಮಯದ ಕನ್ನಡ ಸಾಹಿತ್ಯ ಪರಂಪರೆಯ ಬಹುದೊಡ್ಡ ವಾಹಿನಿ ವಚನ ವಾಂಗ್ಮಯ. ವಚನ ಸಾಹಿತ್ಯ ಆಕಾಶದ ಹೂವಲ್ಲ, ನೆಲದ ಹಣ್ಣು. ಅದು ಬುದ್ಧಿಯ ಸೃಷ್ಟಿಯಲ್ಲ, ಪ್ರಜ್ಞೆಯ ಅಭಿವ್ಯಕ್ತಿ. ಅದು ಪ್ರದರ್ಶನ ಜ್ಞಾನದ್ದಲ್ಲ, ನಿದರ್ಶನ ಜ್ಞಾನದ್ದು. ಅದು ಅನ್ಯರ ಮೆಚ್ಚುಗೆಗಾಗಿ ಮೈದುಳಿದುದು ಅಲ್ಲ, ಆತ್ಮನಿರೀಕ್ಷೆ ಅದರ ಅಂತರಂಗ. ವಚನ ಸಾಹಿತ್ಯದ ಒಳ ಹೊರಗೆಲ್ಲ ಇರುವುದೆಂದರೆ ಲೋಕಹಿತ ಚಿಂತನೆ. ಅದು ಸಿರಿಯ ಶೃಂಗಾರವಲ್ಲ, ಬಯಲ ಬಂಗಾರ. ಅದು ಬಹಿರಂಗದ ಬಣ್ಣದಾಟವಲ್ಲ, ಅಂತರಂಗದ ಹುಡುಕಾಟ. ವಚನ ಸಾಹಿತ್ಯ ಜನಪರ ಆಶಯಗಳಿಗೆ, ಮಾನವ ಘನತೆ ಗೌರವಗಳಿಗೆ, ಸರ್ವ ಜೀವ ಸಮಾನತೆಗೆ, ಕಾಯಕ ದಾಸೋಹ ಸಿದ್ಧಾಂತಕ್ಕೆ ಬದ್ಧವಾದ ಶುದ್ಧ ಸಾಹಿತ್ಯ. ಸಾಹಿತ್ಯದ ದೃಷ್ಟಿಯಿಂದ ವಚನಗಳನ್ನು ಓದುವ, ವ್ಯಾಖ್ಯಾನಿಸುವ, ವಿಶ್ಲೇಷಿಸುವ ಕೆಲಸ ಗಮನಾರ್ಹ ಪ್ರಮಾಣದಲ್ಲಿ ಆಗಿದೆ. ಅದು ಸಂತೋಷವೇ, ಅಭಿಮಾನವೇ. ಆದರೆ ಅವುಗಳನ್ನು ಸಂಗೀತದ ದೃಷ್ಟಿಯಿಂದ ನೋಡುವ ಕೆಲಸ ಸ್ವಲ್ಪ ಅಷ್ಟೊಂದು ಪ್ರಮಾಣದಲ್ಲಿ ನಡೆದಿಲ್ಲ ಎಂಬುದು ಕೂಡ ಒಂದು ಸತ್ಯವಾಗಿರ್ತಕ್ಕಂಥ ಮಾತು. ಅಲ್ಲೆಲ್ಲಿ ಬಿಡಿಯಾಗಿ ಕೆಲವು ಕೆಲಸಗಳು ನಡೆದಿವೆ. ಆದರೆ ವಚನ ಗಾಯನ ಪರಂಪರೆಯಾಗಿಯೇ ಇಡಿಯಾಗಿ ನೋಡುವ ಒಂದಿಷ್ಟು ಕೆಲಸ ಸಮಗ್ರವಾಗಿ ಇನ್ನಷ್ಟು ಅದರ ಹರಿವು ಹೆಚ್ಚುವಂತೆ ಮಾಡಬೇಕಾಗಿರುವುದು ಕೂಡ ಆ ಕೆಲಸ ಇನ್ನೂ ಇದೆ ಅನ್ನುವಂಥ ಮಾತನ್ನು ಹೇಳಿ, ಸಂಗೀತ ಮಾನವನ ಹುಟ್ಟಿನೊಂದಿಗೆ ಬೆಳೆದು ಬರುವ ಒಂದು ಅನನ್ಯ ಕಲೆ. ಮಗುವಾಗಿ ತಾಯಿ ಗರ್ಭದಲ್ಲಿ ಸಂಗೀತದ ಕಲರವ ಕೇಳಿ ಬರುವುದೆಂದು ನಮ್ಮ ಹಳ್ಳಿಯ ತಾಯಂದರು ತ್ರಿಪದಿಯೊಂದಿಗೆ ಹೇಳುತ್ತಾರೆ. ಕರುಳಾಗಿ ಬೆರಳಾಡಿ ಮುರಳಿಯ ನುಡ್ಸ್ಯಾನ ಹೊರಳಾಳಿ, ತಾಳ ಬಡದಾನ ಕಂದಯ್ಯ ಸರಕೇಳಿ ಸೇರುವ ಮಾರ್ತಾನ. ಹುಟ್ಟುವ ಮುನ್ನವೇ ಇಂಥ ಪ್ರತಿಭೆ ಇದ್ದರೆ ಹುಟ್ಟಿದ ನಂತರ ಎಂಥ ಪ್ರಬುದ್ಧ ಕಲಾವಿದರಾಗ್ಬೋದು ಅನ್ನೋದನ್ನ ನಾವು ಊಹಿಸ್ಕೊಳ್ಬಹುದು. ಸಂಗೀತ ಭಗವಂತನ ಮೌನ ಗಾನ ಎನ್ನಲಾಗಿದೆ. ಭಾವ ಪರವಶ ಆಗಿರುವ ಕೊಳಲ ಧ್ವನಿಯನ್ನು ನಾನು ಬಲ್ಲೆ, ಆದರೆ ಆ ಕೊಳಲು ಯಾರದು ಎಂಬುದು ನನಗೆ ತಿಳಿಯದು ಎನ್ನುತ್ತಾನೆ ಸಂತ ಕಬೀರನ್. ಅದು ಭಗವಂತನ ಆರಾಧನೆಯ ಒಂದು ಮಾರ್ಗವೂ ಹೌದು. ಅಲ್ಲಿ ಕಲಾವಿದ ಭಕ್ತನಾಗುತ್ತಾನೆ, ತನ್ನ ಗಾಯನದಲ್ಲಿ ಲೀನಾಗುತ್ತಾನೆ. ಸಂಗೀತ ಕಲೆ ಅಂಗಡಿಯಿಂದ ಕೊಂಡು ತರುವ ಅಥವಾ ಮುಂಗಡ ಕೊಟ್ಟು ತರುವ ವಸ್ತುವಲ್ಲ. ಅದು ಶ್ರದ್ಧಾ ಭಕ್ತಿಯ ಸಾಧನೆಯಿಂದ ಮೈಗೂಡುವ ಒಂದು ಸಿದ್ಧಿ. ಸಂಗೀತ ಒಂದು ಅನಿರ್ವಚನೀಯ ಅದ್ಭುತ. ವಂಡರ್ಸ್ ಆರ್ ಮೆನಿ ಇನ್ ದಿಸ್ ವರ್ಲ್ಡ್, ಬಟ್ ನಥಿಂಗ್ ಇಸ್ ಮೋರ್ ವಂಡರ್ ದೆನ್ ಮ್ಯೂಸಿಕ್ ಎಂಬ ಮಾತೊಂದಿದೆ. ವಿಶ್ವಕವಿ ರವೀಂದ್ರನಾಥ್ ಠಾಗೂರರು ತಮ್ಮ ಗೀತಾಂಜಲಿಯಲ್ಲಿ, ನಾನು ಬಡವ, ಪ್ರತಿ ಮುಂಜಾನೆ ಹಕ್ಕಿಯಂತೆ ಒಂದು ಹೊಸ ಗೀತೆ ಹಾಡಬಲ್ಲೆ, ಅದು ನನ್ನ ಕೃತಜ್ಞತೆಯ ಪ್ರಾರ್ಥನೆ ಎಂದಿದ್ದಾರೆ. ಹೌದು, ಸಂಗೀತವು ಸೃಷ್ಟಿಯ ಅದ್ಭುತಕ್ಕೆ ಸಲ್ಲಿಸುವ ಕೃತಜ್ಞತೆಯಲ್ಲದೆ ಬೇರೇನೂ ಅಲ್ಲ. ಅನನ್ಯ ಶರಣನಾಗಿ ಗಾಯನದಲ್ಲಿ ಲೀನವಾದುದನ್ನು ಲೀನ ಆದವರನ್ನು ಯಮನು ಕೂಡ ಮುಟ್ಟಲು ಅಂಜುವನಂತೆ ಎಂಬ ಒಂದು ಮಾತಿದೆ. ಹಾಗಾಗಿ ಸಂಗೀತದಲ್ಲಿ ಅಂತ ಒಂದು ಅದ್ಭುತ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ಇದರ ವಚನ ಗಾಯನದ ಪರಂಪರೆಗೆ ಸ್ವಲ್ಪ ಕೆಲವಷ್ಟು ಜನ ಅದರ ಹಿಂದೆ ಸ್ವಲ್ಪ ಆ ವಚನ ಗಾಯನ ಅಲ್ಲದಿದ್ರು, ಸಂಗೀತ ಅಲ್ಲದಿದ್ರು ಈ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದವ್ರು ನೆನಪು ಮಾಡ್ಕೋಬಹುದು ಅಂತ ಹೇಳಿ ಅನ್ಕೊಂಡ್ರೆ, ಕಾಳಿದಾಸ, ಬಾಣ, ಮಯೂರ, ಓಹಿಲ, ಉದ್ದಟ, ಹಲಾಯುಧ, ಮಾದರ ಚೆನ್ನಯ್ಯ, ಶೊಪಚಯ್ಯ, ಸಾಮ್ವೇದಿ, ಮಳೆಯರಾಜ, ತೇರಸ್ಸು, ದೇವಯ್ಯ, ಓಹಿಲದೇವ, ರನ್ನಮರಸಿ, ಕಾಮಲಾದೇವಿ, ದೇವಣ್ಣ, ದೇವರಸ, ಬೊಮ್ಮಸೆಟ್ಟಿ, ಪಡಿಹಾರ ಬಸವಯ್ಯ,
ಬಾಚಿದೇವ, ಬೊಪ್ಪಿದೇವ, ನಿಜಸಂಗ, ಸಾತ್ವಿಕ ಸಂಗಯ್ಯ, ಸಿಂಗಿದೇವ, ಮಾರುಡಿಗಿನಾಚಯ್ಯ, ದರಗಣದ ಸಿಂಗಿದೇವ, ಮುಸುಟಿ ಚೌಡಯ್ಯ, ಬಾಹೂರ ಬೊಮ್ಮಯ್ಯ, ವಿರೂಪಾಕ್ಷ ದೇವರು, ಕೊಂಡಗೋಳಿ ಕೇಶಿರಾಜ, ತೆಲುಗು ಬೊಮ್ಮಯ್ಯ, ಡೋಹಾರ ಕಕ್ಕಯ್ಯ, ಕೆಂಬಾವಿ ಭೋಗಯ್ಯ, ಡಕ್ಕೆ ಮಾರಯ್ಯ, ಶಂಕರದ ಸಿಂಹಯ್ಯ, ಜೇಡರದ ಸಿಂಹಯ್ಯ. ಹೀಗೆ ಇವರು ಪೂರ್ಣವಾಗಿ ವಚನ ಹಾಡಿದ್ರೆ ಅಂತಲ್ಲ, ಆ ವಚನ ಇವತ್ತು ಇಷ್ಟು ರೂಪವನ್ನು ಕೊಡ್ಲಾಕ ಇವ್ರದ್ದು ಸ್ವಲ್ಪ ಆ ರೀತಿಯಲ್ಲಿ ಸ್ವಲ್ಪ ಕೆಲಸಗಳು ಇವೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲು ನಾನು ಬಯಸ್ತೇನೆ. ಕನ್ನಡದಲ್ಲಿ ಈ ವಚನ ಗಾಯನ ಪರಂಪರೆ ಬರಲು ಶರಣರು ಸಾಕಷ್ಟು ಕೆಲಸಗಳನ್ನ ಆ ರೀತಿಯಾಗಿ ಮಾಡಿದ್ದು ನಮ್ಗೆ ಕಾಣ್ತಿದೆ. ಒಂದೇ ರೀತಿ ಅವರು ತಮ್ಮ ಕಾಯಕ ದಾಸವನ್ನ ಮಾಡದೆ ಅಲ್ಲಿರುವ ಎಲ್ಲ ಕಲೆಗಳನ್ನ, ಅಲ್ಲಿರುವಂತ ಎಲ್ಲ ಕಾಯಗಳನ್ನ ಮಾಡ್ತಾನೆ ಕಲೆಗಳಲ್ಲಿ, ಸಾಹಿತ್ಯದಲ್ಲಿ ತಾವು ತೊಡಗ್ತಿದ್ರು. ಬೇರೆ ಬೇರೆ ಅವಕ್ಕೆ ದೃಷ್ಟಿಕೋನವನ್ನ, ಆಯಾಮವನ್ನು ಕೊಡಲು ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ನಾವು ನೋಡ್ತೀವಿ. ಈ ದೃಷ್ಟಿಯಲ್ಲಿ ಹೇಳೋದಾದ್ರೆ ಬಸವಣ್ಣ ಹಾಡಿನ ಬಗ್ಗೆ ಬಸವಣ್ಣನ ವಚನಗಳಲ್ಲಿ ಅನೇಕ ಉಲ್ಲೇಖಗಳು ದೊರೆಯುತ್ತವೆ. ಅಷ್ಟೇ ಅಲ್ಲ, ಅನೇಕ ವಚನಗಳಲ್ಲಿ ಸಂಗೀತ ಸಂಬಂಧಿ ಪಾರಿಭಾಷಿಕ ಪದಗಳು ದೊರೆಯುತ್ತವೆ. ಬಸವಣ್ಣನು ಸ್ವತಃ ಗಾಯಕನಾಗಿದ್ದನು ಎನ್ನುವ ವಿಚಾರವನ್ನು ಹರಿಹರನು ತನ್ನ ಕಾವ್ಯಗಳಲ್ಲಿ ರಗಳೆಗಳ ಮೂಲಕ ಮಾಹಿತಿಗಳನ್ನು ಒದಗಿಸಿಕೊಡುತ್ತಾನೆ. ಕೆಲವಷ್ಟು ಹರಿಹರ ಬೇರೊಂದು ರೀತಿಯಲ್ಲಿ ಹೇಳಿದ್ದಿರಬಹುದು, ಮತ್ತು ಈ ಕೆಲವು ಹಾದಿಯಲ್ಲಿ ಆತನ ಹೋಗಿದ್ದು ಅಷ್ಟು ಸರಿ ಇರ್ಲಿಕ್ಕಿಲ್ಲ. ಆದ್ರೆ ಕೆಲವಷ್ಟು ವಿಚಾರಗಳು ಆತನ ತೀರ ಹತ್ತಿರದಲ್ಲಿ, ಅವನು 11ನೇ ಶತಮಾನ ಅಂದ್ರೆ 12ನೇ ಶತಮಾನ ತೀರ ಹತ್ತಿರದವನಾಗಿರೋದ್ರಿಂದ ಕೆಲವಷ್ಟು ವಿಷಯಗಳು ಅಲ್ಲೂ ಸಿಗ್ತವೆ ಅಂತ ಹೇಳಿ ನಾವು ಸಾಹಿತ್ಯದ ಮೂಲಕ ತಿಳಿದುಕೊಳ್ಬಹುದು. ಬಸವಣ್ಣನು ಪೂಜೆಯ ವೇಳೆಯಲ್ಲಿ ಹಾಡುವಂತ ರಾಗಗಳನ್ನು ಮಿಶ್ರಗೊಳಿಸಿ ಪೂಜಿಸುತ್ತಿದ್ದ ಪರಿಯನ್ನು ವೈವಿಧ್ಯಮಯವಾಗಿ ವರ್ಣಿಸಿದ್ದಾನೆ. ಪಾಲ್ಕುರ್ಕಿಯ ಸೋಮನಾಥನು ತನ್ನ ವೃಷಭಾಧಿಪ ಶತಕದಲ್ಲಿ ಕವಿ ಪಂಡಿತ ಗಾಯನ ಚಕ್ರವರ್ತಿ ಎಂದು ಕೊಂಡಾಡಿದ್ದನ್ನು ನೋಡಿದಾಗ ಇವನೊಬ್ಬ ಗಾಯಕನೂ ಆಗಿದ್ದನು ಎನ್ನುವುದು ತಿಳಿದು ಬರ್ತದೆ. ಎನ್ನ ಕಾಯವ ದಂಡಿಗೆ ಮಾಡಯ್ಯ ಬತ್ತಿಸರಾಗವ ಹಾಡಯ್ಯ ಎನ್ನುವ ವಚನದಲ್ಲಿ ಬತ್ತಿಸರಾಗದ ಕಲ್ಪನೆ ಇದ್ದುದು ಸ್ಪಷ್ಟವಾಗುತ್ತದೆ. ಬಹುರೂಪಿ ಚೌಡಯ್ಯ 12ನೇ ಶತಮಾನದ ವಚನಕಾರ ಚೌಡಯ್ಯ ಬಹುರೂಪಿ ಚೌಡಯ್ಯನೆಂದೇ ಕರೆಯಲ್ಪಡುತ್ತಿದ್ದ. ಗಾಯನ ನರ್ತನ ವಿದ್ಯೆಗಳಲ್ಲಿ ಅಪ್ರತಿಮ ನೆನೆಸಿಕೊಂಡಿದ್ದ. ಬಹುರೂಪಗಳನ್ನು ಧರಿಸಿ ಚೌಡಯ್ಯನ ಜನರ ಮುದವನ್ನೆಯುತ್ತಿದ್ದ. ಭರತ ವಿದ್ಯೆಯಿಂದ ರಸಿಕರ ಹೃದಯಗಳನ್ನು ರಂಜಿಸುತ್ತಿದ್ದ. ಚೌಡಯ್ಯನ ಕಲೆ ಕೀರ್ತಿ ಎಣ್ದೆಸೆಗೆ ಹಬ್ಬಿತ್ತು. 100 ಕಲಾಪ್ರಿಯರು ಅವನ ಶಿಷ್ಯತ್ವವನ್ನು ವಹಿಸಿದ್ದರು. ಈತ ತನ್ನ ಶಿಷ್ಯರ ಮೇಳದೊಂದಿಗೆ ಬಹುರೂಪಗಳನ್ನು ಆಡುತ್ತಿದ್ದನು. ಜನರ ಮೆಚ್ಚಿ ಧನಮನೆ ನೀಡುತ್ತಿದ್ದರು. ಚೌಡಯ್ಯ ತನ್ನ ಮೇಳದೊಂದಿಗೆ ನಿತ್ಯ ದಾಸೋಹ ಮಾಡುತ್ತಿದ್ದನು. ಇವನು ಬಹುರೂಪದ ನಾಟ್ಯವನ್ನು ನೋಡಲು, ಸಂಗೀತವನ್ನು ಕೇಳಲು ದೂರದಿಂದ ಜನರು ಬರುತ್ತಿದ್ದರು. ಚೌಡಯ್ಯನ ಕುರಿತು ಹಂತಿ ಹಾಡೊಂದು ಹೀಗಿದೆ. ಶಿವಲೀಲೆ ಆಡುತ್ತಲಿ ಶಿವನ ತಾಂಡವ ಕುಣಿದ, ಶಿವನೆಂದು ಚೌಡ ಎಂದು ನಡುಗಿ ಜಕ್ಕಯ್ಯ ಕವಳೇರಿ ಬಿದ್ದ ಭೂತಳಕ್ಕೆ, ಮದ್ದೆಲಿಯೇ ಸಪ್ಪಳಕ್ಕೆ ಬಿದ್ದ ಜಕ್ಕನೆ ಎದ್ದು ಹುದ್ದೆ ಬೇಡವೆಂದು ಎರಗಿದನು ಚೌಡನಿಗೆ, ಉದ್ಧರಿಸು ಗುರುವೇ ಸೇವಕನು. ಚೌಡಯ್ಯನ ಈ ಒಂದು ಕೆಲಸವನ್ನ ಮತ್ತು ಆತನ ಹಾಡು ನೃತ್ಯಗಳನ್ನೆಲ್ಲ ನೋಡಿದಾಗ ಅದಕ್ಕೂ ಒಂದು ಸ್ವಲ್ಪ ಹಿಂದೆ ಒಂದು ಹಿನ್ನೆಲೆ ಇದೆ ಅಂತ ಹೇಳಿ ಅನಿಸ್ತದೆ. ಹೀಗಾಗಿ ಅನೇಕ ಶರಣರು ಹಾಡು ಬಗ್ಗೆ ಒಂದು ತಮ್ಮ ಸಕಲೇಶ ಮಾದರ್ಸ್ ಆಗ್ಬೋದು, ಗಣೇಶ ಮಸಣಯ್ಯ ಆಗ್ಬೋದು, ನಿಜಲಿಂಗ ಚಿಕ್ಕಯ್ಯ ಆಗ್ಬೋದು, ಕಿನ್ನರಿಯ ಬೊಮ್ಮಯ್ಯ, ಇಂಥವರೆಲ್ಲ ಅನೇಕರು ಬಹಳಷ್ಟು ವಾದ್ಯಗಳನ್ನ ತೆಗೆದುಕೊಂಡು ಹಾಡ್ತಿದ್ರು ಅಂತ ಹೇಳಿ. ಸಂಗೀತದ ಒಂದು ವಿದ್ಯೆ ಎಂಬುದು ಸಂಗಡವೇ ಬಂದದ್ದು. ಲಿಂಗಿಗಳ ಹಿರಿಮೆ ಹಾಡುತ್ತಲೇ ಕಲ್ಯಾಣ, ಲಿಂಗ ಮಂಟಪ ಕೂಡಿದನು ಶಿವಕೊಟ್ಟ ಕಿನ್ನರಿಯ ಭವದೊಳಗೆ ನುಡಿಸುತ್ತಲೇ, ಶಿವಬಹುದೇ ಜನಕ್ಕೆ ಮಾಡುತ್ತಲೇ ಬೊಮ್ಮಯ್ಯ ಭವಿಗಳಿಗೆ ಉರಿ ಶಿವ ಮಂತ್ರ ಊದಿ ಶಿವಮಂತ್ರವನ್ನು ಕಿನ್ನರಿ ವಾದ್ಯ ಬರೆಸುವಲ್ಲಿ ಕಿನ್ನರಿ ಬೊಮ್ಮಯ್ಯ ಸಮರ್ಥವಾದನಕಾರರಾಗಿದ್ದ. ಅಲ್ಲಿ ಇರತಕ್ಕಂಥ ಎಲ್ಲ ವಾದ್ಯಗಳನ್ನ ಅವ್ರು ಬಳಸಿಕೊಂಡದ್ದು ಕೂಡ ಕಾಣ್ತದೆ. ಕಂಕರಿ ಕಕ್ಕಯ್ಯ, ಡಕ್ಕೆಯ ಮಾರಯ್ಯ ಅಥವಾ ಬೊಮ್ಮಣ್ಣ, ಹೀಗೆ ಅನೇಕ ಜನರು ಅಲ್ಲಿ ನಾವು ಸಂಗೀತವನ್ನ ಬಳಸ್ಕೊಂಡಿರೋದು, ವಚನಗಳನ್ನ ಬಳಸ್ಕೊಂಡಿರೋದು ಕೂಡ
ನಾವು ಕಾಣ್ತೇವೆ. ಹಾಗಾಗಿ ಶರಣರ ಕಾಲದಲ್ಲಿ ಹಾಡುವಂತ ಒಂದಿಷ್ಟು ಪ್ರಯತ್ನಗಳು ನಡೆದಿವೆ ಅನ್ನೋದು ಕೂಡ ನಮಗೆ ಕಂಡು ಬರ್ತದೆ. ಇನ್ನು ವಿಶೇಷವಾಗಿ ಗಾಯನ ಪರಂಪರೆಗೆ ಬಂದಾಗ ಅದನ್ನ ಆಧುನಿಕ ಕಾಲ ಅಂತಾನೆ ಹೇಳಲಿಕ್ಕೂ ಆಗೋದಿಲ್ಲ. ಅಲ್ಲಲ್ಲಿ ಕಾಲಘಟ್ಟದಲ್ಲಿ ಅವರು ತಮ್ಮ ಒಂದು ಆ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ಇರತಕ್ಕಂಥ ವಾದ್ಯಗಳನ್ನು ಬಳಸಿ ಅಲ್ಲಿ ಇರುವಂತ ಗುರುಗಳನ್ನ ಸಂಗೀತದ ಒಂದು ಆವಾಗ ಆ ಸಂಗೀತದ ಪ್ರಕಾರ ಏನಿತ್ತು ಅದನ್ನ ಬಳಸಿಕೊಂಡು ಸ್ವಲ್ಪ ಹಾಡಿದಂತ ಉದಾಹರಣೆಗಳು ಕೂಡ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ನೋಡ್ತೇವೆ ನಾವು. ಆದ್ರೆ ಕನ್ನಡದ ಮಟ್ಟಿಗೆ ವಚನ ಗಾಯನದ ಕುರಿತು ಬಹಳ ದೊಡ್ಡ ಅಧ್ಯಯನ ನಡಿಲಿಕ್ಕೂ ಕೂಡ ಅಲ್ಲಲ್ಲಿ ಬಿಡಿ ಲೇಖನಗಳು ಮತ್ತು ಸ್ವಲ್ಪ ಪುಸ್ತಕಗಳಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ನೋಡಿದಾಗ ಆ ದಾಖಲೀಕರಣದ ವಿಷಯದಲ್ಲಿ ಸ್ವಲ್ಪ ಹಿನ್ನಡತೆಯನ್ನು ಅನುಭವಿಸಿದೆ ಇದು ವಚನ ಗಾಯನ ಪರಂಪರೆ ಅನಿಸ್ತದೆ. ಅನಾದಿ ಕಾಲದಿಂದಲೂ ನಾವು ದೇವರು ಧರ್ಮಗಳಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಬಂದಿರುವುದು ಮಾನವ ಜನಾಂಗ ವಿಕಾಸ ಹೊಂದಿದಂತೆ ವಿಚಾರ ಮತ್ತು ಭಾವನೆಗಳ ಬದಲಾವಣೆಯಾಗುತ್ತಾ ಬಂದಿತ್ತು. ಹಾಗೆ ಸಂಗೀತವು ಅನೇಕ ಬದಲಾವಣೆಯೊಂದಿಗೆ ವಿಕಾಸ ಹೊಂದಿ ಹಲವು ಕವಲುಗಳಲ್ಲಿ ಬೆಳವಣಿಗೆ ಕಂಡಿತು. 12ನೇ ಶತಮಾನದಲ್ಲಿ ವಿವಿಧ ಜನಸಮಾಜಕ್ಕೆ ಸೇರಿದ ಶರಣರಿಂದ ರಚಿಸಲ್ಪಟ್ಟ ವಚನ ಸಾಹಿತ್ಯ ಕಾಲಕ್ರಮೇಣ ಗಾಯನದ ಸ್ವರೂಪ ಪಡೆದು ಪ್ರಸ್ತುತ ಸಂಗೀತ ಮಾಧ್ಯಮದಲ್ಲಿ ಪ್ರಸಿದ್ಧಿ ಹೊಂದಿದೆ. ಇದು ಒಂದು ಗಾಯನ ಪ್ರಕಾರವಾಗಿಯೇ ಕೇಳುಗರ ಮನಸ್ಸನ್ನು ಸೂರೆಗೊಂಡಿದೆ. 12ನೇ ಶತಮಾನದಲ್ಲಿ ವಚನ ಗಾಯನ 12ನೇ ಶತಮಾನದ ಅಸಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ನವಜಾಗೃತಿಯನ್ನು ಉಂಟು ಮಾಡಲು ಸಮಾಜ ಪುರುಷನಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಸೋದರತ್ವ, ಸತ್ಯನಿಷ್ಠೆ ಕಾಯಕಗಳನ್ನು ನೆಲೆಗೊಳಿಸಲು ನಡೆಸಿದ ಸಮಾಜೋಧಾರ್ಮಿಕ ಜನಪರರ ಕಾಳಜಿಯ ಕ್ರಾಂತಿಯ ವಚನ ಚಳುವಳಿ. ಶಿವಶರಣರು ಈ ಮಹಾಕ್ರಾಂತಿಗೆ ವಚನ ಎನ್ನುವ ಸಮರ್ಥ ಆಯುಧವನ್ನು ಬಳಸಿಕೊಂಡರು. ವಚನ ಎಂಬ ಪದವೇ ವಿಶಿಷ್ಟವಾದುದು. ಸಮರ್ಥ ಆಯುಧವನ್ನು ಅವರು ಬಳಸ್ಕೊಳ್ತಾರಲ್ಲಿ. ಇಲ್ಲಿರುವುದು ಪ್ರತಿಜ್ಞೆ, ಪ್ರಮಾಣ, ಆತ್ಮಸಾಕ್ಷಾತ್ಕಾರ. 4-5 ಸಾಲುಗಳಲ್ಲಿ ಎಲ್ಲ ಸ್ತರದ ಜನರಿಗೆ ತಿಳಿಯುವ ಹಾಗೆ ಸರಳ ಕನ್ನಡ ಭಾಷೆಯಲ್ಲಿ ರಚಿತಗೊಂಡ ವಚನಗಳಲ್ಲಿ ಶರಣ ತತ್ವ ಮತ್ತು ಅವರ ವಿನೀತ ಭಾವನೆಗಳು ಮಿಳಿತಗೊಂಡಿವೆ. ಶರಣರ ಸಾಮಾಜಿಕ ಚಳವಳಿಯ ಭಾಗವಾಗಿಯೂ ಕಲಾಪ್ರೇಮಿಗಳಾಗಿದ್ದರು. ಗಾಯನ, ವಾದನ, ನರ್ತನ, ನಟನೆ ಹೀಗೆ ಅನೇಕ ಕಲಾ ಪ್ರಕಾರಗಳಲ್ಲಿ ಶರಣರು ತಮ್ಮ ಕಲೆಯನ್ನ ಮೆರೆದದ್ದು ಕೂಡ ನಾವು ಕಾಣ್ತೀವಿ. ತಮ್ಮದೇ ಆದ ವಿಶಿಷ್ಟತೆಯನ್ನು ಮೈಗೂಡಿಸಿಕೊಂಡಿದ್ದರು ಎನ್ನುವುದು ಅವರೇ ರಚಿಸಿದ ವಚನಗಳಿಂದ ಮತ್ತು ನಂತರ ಬಂದ ಹರಿಹರ ಕವಿಗಳ ಕಾವ್ಯಗಳಿಂದ ತಿಳಿದು ಬರುತ್ತದೆ. 12ನೇ ಶತಮಾನಕ್ಕೂ ಮುಂಚೆ ಸಂಗೀತದ ಪರಿಕಲ್ಪನೆಗಳು ಸ್ಪಷ್ಟ ರೂಪ ತಳೆದಿದ್ದವು. 4ನೇ ಶತಮಾನದಲ್ಲಿ ಸ್ವರಗಳ ಕಲ್ಪನೆ ಇತ್ತು. ಆದರೆ ಹಿಂದೂಸ್ತಾನಿ, ಕರ್ನಾಟಕ ಸಂಗೀತ ಪ್ರಭೇದಗಳು ಕಂಡದ್ದು ಸ್ವಲ್ಪ ಆವಾಗ ಅಷ್ಟೊಂದು ಕಂಡು ಬರೋದಿಲ್ಲ. 1129 ಕಲ್ಯಾಣ ಚಾಲುಕ್ಯ ದೊರೆ 3ನೇ ಸೋಮೇಶ್ವರ ರಚಿಸಿದ ಮಾನಸೋಲ್ಲಾಸ ಗ್ರಂಥದಲ್ಲಿ ಸಂಗೀತಕ್ಕೆ ಸಂಬಂಧಿಸಿದ ಹಲವು ಮಹತ್ವದ ವಿಷಯಗಳು ಪ್ರಸ್ತಾಪಗೊಂಡಿವೆ. ಹಾಗಾಗಿಯೇ ಈ ಗ್ರಂಥವನ್ನು ವಿಶ್ವಕೋಶ ರೂಪದ ಅಮೂಲ್ಯ ಕೃತಿ ಎಂದು ಪರಿಗಣಿಸಲಾಗಿದೆ. ವಚನಕಾರರ ಪೂರ್ವದಲ್ಲಿ ರಚನೆಯಾದ ಈ ಕೃತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಆ ಕಾಲದಲ್ಲಿಯೇ ಗಾಯನ, ವಾದನ ಹಾಗೂ ನರ್ತನ ಕಲೆಗಳು ಸಾಕಷ್ಟು ಬೆಳೆದಿದ್ದು ಹಾಗೂ ಸಲಕ್ಷಣ ರಚನೆಗಳು, ದೇಶಿ ಶೈಲಿ ಮಾದರಿಗಳು ಬಳಕೆಯಲ್ಲಿದ್ದುದು ಕೂಡ ಕಂಡು ಬರ್ತದೆ. ಸಂಗೀತದ ಇತಿಹಾಸವನ್ನು ಗಮನಿಸಿದಾಗ ವಿದ್ವಾಂಸರು, ಗಾಯಕರು, ವಾದಕರು ಹಾಗೂ ನೃತ್ಯ ಕಲಾವಿದರು ರಾಜಾಶ್ರಯವನ್ನು ಅವಲಂಬಿಸಿದ್ದು ತಿಳಿದು ಬರ್ತದೆ. ಅಷ್ಟೇ ಅಲ್ಲ, ಜನಪದ ಕಲೆಗಳು ಮತ್ತು ಕಲಾವಿದರು ಜನತೆಯನ್ನು ಆಶ್ರಯಿಸಿ ಕ್ರಿಯಾಶೀಲವಾಗಿದ್ದವು. ಶರಣರ ಆಗಮನದ ಪೂರ್ವದಲ್ಲಿಯೇ ರಾಜಾಶ್ರಯದಲ್ಲಿ ಮಾರ್ಗೀಯ ಪ್ರಕಾರಗಳಾಗಿ, ಜನಾಶ್ರಯದಲ್ಲಿ ದೇಶೀಯ ಪ್ರಕಾರಗಳಾಗಿ ಬೆಳೆದದ್ದು ಗಮನಿಸಬಹುದಾಗಿದೆ. ಒಟ್ಟಾರೆ ನಾದ ಪ್ರಪಂಚ ಸಮೃದ್ಧವಾಗಿತ್ತೆಂದು ಹೇಳಬಹುದೇನೋ ಅನ್ನುವಂಥ ಒಂದು ಮಾತು. ಈ ದೃಷ್ಟಿಯಿಂದ ಕೂಡ ಅಲ್ಲಲ್ಲಿ ಐತಿಹಾಸಿಕವಾಗಿ ನಾವು ಅಭ್ಯಾಸ ಮಾಡ್ಕೊಂತ ಹೋದಾಗ ಗಾಯನ ಪರಂಪರೆ ಅದು ಇವತ್ತೇ ಬಂದು ನಿಂತಿದೆ, ಇವತ್ತೇ ಅದರ ಹರಿವು ಆಗಿದೆ, ಇವತ್ತೇ ಅದು ಬಹಳ ಬೆಳೆದು ನಿಂತಿದೆ ಅಂತೂ ಅನ್ನೋಂಥದ್ದಲ್ಲ. ಅದಕ್ಕೆ ಸಾವಕಾಶವಾಗಿರ್ತಕ್ಕಂಥ ಒಂದು ನಿಧಾನವಾದ ಒಂದು ಬೆಳವಣಿಗೆ ಸಿಕ್ಕಿದೆ ಅಲ್ಲಲ್ಲಿ. ಆದರೆ ಅವೆಲ್ಲವೂ ಒಂದೇ ಇದರಲ್ಲಿ ದಾಖಲಾಗದಿದ್ದಕ್ಕೆ ಕೆಲವು ಸಲ ವಿದ್ವಾಂಸರಿಗೆ ಅದನ್ನ ನೋಡ್ಲು ಕಷ್ಟ ಆಗಿರ್ಬೋದು. ಹಾಗಾಗಿ ಅವೆಲ್ಲವೂ ಕೂಡ ಒಂದು ಕಡೆ ಬರೋದಾದ್ರೆ ಅದಕ್ಕೊಂದು ಇನ್ನಷ್ಟು ಅದರ ಮೆರಗು ಹೆಚ್ಚುತ್ತದೆ, ಘನತೆ ಹೆಚ್ಚುತ್ತದೆ, ಮೌಲ್ಯ ಹೆಚ್ಚುತ್ತದೆ.
ಮತ್ತು ಅವುಗಳನ್ನು ತಿಳಿದುಕೊಳ್ಳಿಕ್ಕೆ ಎಲ್ಲರಿಗೂ ಅವಕಾಶಗಳು ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಬೇರೆ ಬೇರೆ ಮತ ಪಂಥ ಧರ್ಮೀಯರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವ್ರನ್ನು ಕೂಡ ನಾವು ವಿಶೇಷವಾಗಿ ಪ್ರೀತಿಯಿಂದ ಗೌರವದಿಂದ ಅಭಿನಂದಿಸಬೇಕಾಗ್ತದೆ. ಕಾರಣ ಡಿ.ಎಲ್. ನರಸಿಂಹಾಚಾರ್ಯರಿಂದ ಹಿಡಿದು ಎಂ.ಆರ್. ಶ್ರೀನಿವಾಸ ಮೂರ್ತಿ ಅವ್ರನ್ನ ಬಹಳಷ್ಟು ಜನ, ಹಳಪೇಟಿ ಚಿಂತಾಮಣಿಯವರು ಎಲ್ಲರೂ ಕೂಡ ಬಹಳ ಕೆಲಸವನ್ನ ವಚನದಲ್ಲಿ ಮಾಡಿ ಹೋಗಿದ್ದಾರೆ. ಆ ವಚನ ಗಾಯನದ ಪರಂಪರೆಯ ಕುರಿತು ಮಾತನಾಡೋದಕ್ಕಿಂತ ಪೂರ್ವದಲ್ಲಿ ಅವರೆಲ್ಲರ ಶ್ರಮವನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೆನೆಸ್ತೇನೆ. ಹಳಪೇಟಿ ಚಿಂತಾಮಣಿಯವರು ಬಸವನಾಡ ಕಾಲಕ್ಕಿದ್ರು. ಅವರು ಒಂದು ಮಾತನ್ನು ಬರೀತಾರೆ, ಸಂಸ್ಕೃತ ಅದು ಅರ್ಥೈಸುವ ಭಾಷೆ, ಕನ್ನಡ ಅನುಭವಿಸುವ ಭಾಷೆ. ಸಂಸ್ಕೃತಕ್ಕೆ ಅರ್ಥೈಸಬಹುದಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಕನ್ನಡಕ್ಕೆ ಅದಕ್ಕೆ ಸೌಂದರ್ಯ ಇದೆ, ಅನುಭವವಿದೆ, ಆನುಭಾವಿಕ ಹಿನ್ನೆಲೆಯನ್ನು ಸದ್ಯೋಜಾತ ಸ್ಫೂರ್ಣದಿಂದ ಅದು ಹೊರಗೆ ತರುವಷ್ಟು ಶಕ್ತಿ ಕನ್ನಡಕ್ಕಿದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಅವರು ಆಡಿದ್ರು ಅನ್ನೋದು ಒಂದಿಷ್ಟು ಐತಿಹಾಸಿಕ ಇದರಲ್ಲಿ ಕಾಣ್ತದೆ. ಈಗ ನಾನು ಆಡುವಂಥ ಮಾತುಗಳಿಗೆ ಎಲ್ಲವಕ್ಕೂ ದಾಖಲೆ ಇದೆ ಅಂತಲ್ಲ, ಕೆಲವಷ್ಟು ದಾಖಲೆ ಆಗದ ಮಾತುಗಳನ್ನ ನಾನು 54 ವರ್ಷದಲ್ಲಿ ಕೇಳಿದ್ದೇನೆ. ಅದನ್ನು ಕೂಡ ಈ ವೇದಿಕೆಯಲ್ಲಿ ಸ್ವಲ್ಪ ಹೇಳುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಯಾಕಂದ್ರೆ ಎಲ್ಲವುಗಳನ್ನು ಕೂಡ ನಾವು ಇಲ್ಲಿ ದಾಖಲೆ ಆದದ್ವನ್ನೇ ಹೇಳುವಂಥದ್ದಲ್ಲ. ಕೆಲವು ಸಲ ಮಾತುಗಳು ಎಷ್ಟು ಸುಂದರ ಅದಾವ ಅಂತಂದ್ರೆ ಒಂದು ಒಂದು ನಾನು ಹೇಳ್ಬೇಕು ತಮಗೆ. ಮಲ್ಲಿಕಾರ್ಜುನ ಮನ್ಸೂರ್ ಒಬ್ಬರು ಅಂತ ಒಬ್ಬ ಸಂಗೀತದ ದೊಡ್ಡ ಶಕ್ತಿ, ದೊಡ್ಡ ಸಾಮ್ರಾಟರು, ಸ್ವರ ಸಾಮ್ರಾಟರು. ಬಹುಶಃ ಕನ್ನಡ ನಾಡಿನ ಅದೊಂದು ದೊಡ್ಡ ಪುಣ್ಯ ಏನೋ ಅವರ ಈ ನೆಲದಲ್ಲಿ ಜನಿಸಿ ಬಂದ್ರು. ಅಂತ ಒಬ್ಬ ಸ್ವರಯೋಗಿಗಳು, ಸಂತರು, ಅವು ಒಬ್ರಿಗೆ ಹೇಳ್ತಾರ ಅವರು ಸಂಗೀತದ ಕುರಿತು, ವಚನಗಳ ಕುರಿತು ಸ್ವಲ್ಪ ಅವ್ರಿಗೆ ಮಾತನಾಡೋ ಮುಂದೆ, ಏನ್ರಿ ನೀವು ವಚನ ಯಾಕೆ ಹಾಡುದಿಲ್ಲ ಅಂದಾಗ, ನಾಳೆ ಏನ್ ನೀವು ಹಂಗ ಅದು ಎಷ್ಟು ಚಂದದೆ ಮಾತು ಅಂದ್ರೆ, ನೀವೇನ್ ಪ್ರಜಾವಾಣಿ ಮತ್ತು ಸಂಯುಕ್ತ ಕರ್ನಾಟಕ ತಗೊಂಬಂದು ಹಾಡು ಅಂತೀರಿ, ಎಲ್ಲ ಆಗ್ತಾವೇನೆ ಅವೆಲ್ಲ ಆಗೋ ಮಾತೆಲ್ಲ ಬಿಡುದಲ್ಲ, ನೀವೆಲ್ಲ ಇಂಥವೆಲ್ಲ ಬಿಟ್ಬಿಡ್ರಿ ಅನ್ನುವಂಥ ಮಾತನ್ನ ಅವರು ವಾಕಿಂಗ್ ಕರ್ಕೊಂಡು ಹೋದಾಗ ಅವ್ರಿಗೆ ಅಂದದ್ದು ಒಂದು ಮಾತು ಅಂತ ಹೇಳಿ. ಇದೆಲ್ಲ ಇಂಥವೆಲ್ಲ ದಾಖಲೆ ಆಗಿರುದಿಲ್ಲ. ಇವೆಲ್ಲ ಎಷ್ಟು ಸುಂದರವಾದ ಮಾತದು. ಆದ್ರೆ ಅನಕರು ಅವ್ರಿಗೆ ಸ್ವಲ್ಪ ಇದನ್ನ ಕೊಡ್ತಾರೆ, ಒಂದಿಷ್ಟು ಅವ್ರಿಗೆ ಇಲ್ರಿ ಹಾಡ್ಬೇಕು ತಾವು ಎಲ್ಲ ಅಂತ ಹೇಳಿ. ಅದಕ್ಕೆಲ್ಲ ಮುಂದೆ ಅದಕ್ಕೊಂದು ಬಹಳ ಸ್ವರೂಪ ಕೊಟ್ಟು ಅವ್ರನ್ನ ಮೃತ್ಯುಂಜಯ ಕಡೆ ಕರ್ಕೊಂಡು ಹೋಗಿ ವಚನಗಳನ್ನ ಹಾಡಿಸಿ ಅವುಗಳನ್ನ ತಿಳಿಸಿ ಬೆಳೆಸಿ ತಿದ್ದಿ ತೀಡಿ ಅವ್ರನ್ನ ಬಹಳ ದೊಡ್ಡ ಶಾಸ್ತ್ರೀಯ ಸಂಗೀತಗಾರನ ಮಾಡುವ ಒಂದು ಕೆಲಸದ್ದು ಕೂಡ, ಮತ್ತು ವಚನಗಳನ್ನು ಅಷ್ಟೇ ಸಮರ್ಥವಾಗಿ ಹಾಡುವಲ್ಲಿ ಬಸವನಾಡರು ಬಹಳ ದೊಡ್ಡ ಕೆಲಸ ಮಾಡಿದ್ರು. ಶ್ರೀ ಬಸವನಾಡರು ರಾಜಶೇಖರ ವಿಳಾಸ, ಶಬರ ಶಂಕರ ವಿಳಾಸದಿಂದ ಹಿಡಿದು ಕನ್ನಡದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ರು. ಇವತ್ತು ಶಟಸ್ಥಲದ ಇವೆಲ್ಲ ವಚನಗಳಿಗೆಲ್ಲ ಒಂದು ದೊಡ್ಡ ಶಕ್ತಿ ತುಂಬಿದವರು ಬಸವನಾಡರು. ದೇವವಾಣಿ ಜನವಾಣಿ ಆಗುವ ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಜನವಾಣಿಯನ್ನೇ ದೇವವಾಣಿ ಆಗಿಸ ಕೀರ್ತಿಯು 12ನೇ ಶತಮಾನದ ಬಸವಾದಿ ಶರಣರಿಗೆ ಸಲ್ಲುತ್ತದೆ ಅನ್ನೋ ಮಾತನ್ನ ಇವತ್ತು ಜನರು ಎಲ್ಲರೂ ಅದನ್ನ ಇವತ್ತು ಬರೆದುಕೊಳ್ತಾರೆ, ಉದ್ಧರಿಸ್ತಾರೆ. ಅದನ್ನ ತಾವು ನೋಡಿರ್ಬೋದು. ಹಾಗಾಗಿ ಪಂಚಾಕ್ಷರಿ ಗವಾಳರಂತ ಬಹಳ ದೊಡ್ಡ ಯೋಗಿಗಳು, ನಾದ ಯೋಗಿಗಳು, ಗಾನ ಯೋಗಿಗಳು, ಬಹುಶಃ ಪಂಚಾಕ್ಷರಿ ಗವಾಳು, ಪುಟ್ಟರಾಜ ಗವಾಳು, ಪರಂಪೂಜ್ಯರವರು ತಪಸ್ವಿಗಳು, ಯೋಗಿಗಳು, ಸಂತರು. ಈ ನಾಡಿನಲ್ಲಿ ಅವರು ಹುಟ್ಟದೇ ಹೋಗಿದ್ರೆ, ಹಾನಗಲ್ ಕುಮಾರಸ್ವಾಮಿಗಳು ಅವರ ಆ ಒಂದು ಶಕ್ತಿಯಿಂದ ಅವ್ರನ್ನ ಗುರುತಿಸ್ತಾ ಹೋಗಿದ್ರೆ ಈ ಸಂಗೀತದ ಈ ಒಂದು ದೊಡ್ಡ ಹರಿವು ಸಿಕ್ತಿರ್ಲಿಲ್ಲ ಅನಿಸ್ತದೆ. ಹಾಗಾಗಿ ಅಂತ ಪರಂಪೂಜ್ಯರ ಒಂದು ನೆನಹು ಕೂಡ ಬಹಳ ಪುಣ್ಯದ ನೆನಹು ಅದು. ಅವ್ರನ್ನು ಕೂಡ ನಾವು ಬಹಳಷ್ಟು ನಿಮ್ಮ ನೆನವ ಸುಖದ ಸಮುದ್ರವಯ್ಯ, ಮಹಾತ್ಮರ ನೆನವುದೇ ಘನಮುಕ್ತಿ ಪದ ಅನ್ನುವ ಹಾಗೆ ಅವ್ರು ನೆನೆಸ್ಬೇಕಾಗ್ತದೆ. ಈ ಒಂದು ಗಾಯನ ಪರಂಪರೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಶಾಸ್ತ್ರೀಯ ಸಂಗೀತಕ್ಕಾಗಲಿ ವಚನಕ್ಕಾಗಲಿ ಅವ್ರು ಕೊಟ್ಟಿರ್ತಕ್ಕಂಥ ಹಿರಿಮೆ, ಅದು ಗರಿಮೆಗಳು ಬಹಳ ದೊಡ್ಡದು. ಮತ್ತು ಅವರು ಅವಳನ್ನ ಪ್ರಸ್ತುತಪಡಿಸುವಲ್ಲಿ ಹೊಂದಿರತಕ್ಕಂಥ ವಿಷಯಗಳು ಕೂಡ ಬಹಳ ದೊಡ್ಡದು ಅಂತ ಹೇಳಿ ಅನ್ಕೊಳ್ತೇನೆ ನಾನು. ಯಾಕಂದ್ರೆ ಅಭಿವ್ಯಕ್ತಿ ಮಾಡುವಲ್ಲಿ ಪಂಚಾಕ್ಷರಿ ಗವಾಳಲ್ಲಿ, ಪುಟ್ಟರಾಜ ಗವಾಯಿಗಳಾಗ್ಲಿ, ಮತ್ತು ಆ ಕಾಲದ ಎಲ್ಲ ಒಂದಿಷ್ಟು ಬಸವರಾಜ ರಾಜಗುರುಗಳು, ಮನ್ಸೂರ್ ಅವರು ಆ ಸಮಯಕ್ಕೇನು ಬಂದಿದ್ದಾರೆ, ಅವರೆಲ್ಲ ಸಿದ್ದರಾಮ್ ಜಂಬಲ್ದಿನಿ ಅಣ್ಣವರು, ಅವರೆಲ್ಲ ಒಂದು ತರದ ಸಂಗೀತದ ಯೋಗಿಗಳು. ಅವರೆಲ್ಲ ಸುಮ್ಮನೆ
ಅವ್ರ ಹೆಸರು ತಗೊಳಕ್ಕೂ ಬಹಳ ದೊಡ್ಡ ಯೋಗ್ಯತೆ ಬೇಕಾಗ್ತದೆ. ಅಂಥವ್ರು ಈ ನಾಡಿಗೆ ವಚನ ಗಾಯನದ ಒಂದು ಸುಧೆಯನ್ನ ಹೇಗೆ ಹರಿಸಿದ್ರು ಅಂತಂದ್ರೆ, ಬಹುಶಃ 1951ರಿಂದ ಈ 25 ಮಟನು ಅದೊಂದು ಬೇರೆ ಬೇರೆ ಹಂತದಲ್ಲಿ ಅದು ಬೆಳೆದ್ಕೊಂಡು ಬಂತು. ಆದರೆ 1920ರ ಸುಮಾರು ಅಥವಾ ಆ ವಚನ ಗುಮ್ಮಟ ಫಗು ಹಳಕಟ್ಟಿಯವರು ಅದೇನು ವಚನದ ಕೆಲಸ ಮಾಡಿದ್ರು ಅದೇನು ಸಣ್ಣ ಕೆಲಸ ಅಲ್ಲ ಅದು. ಯಾಕಂದ್ರೆ ನಮ್ಮ ಕೈಗಳಿಗೆ ಅದು ಹೇಗೆ ಸಿಕ್ತು ಅಂತ ಚನ್ನವೀರ ಕಣಿಯವರು ಒಂದ್ ಕಡೆ ಹೇಳ್ತಾರೆ, ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು ಹೂತಿಟ್ಟ ಹೊನ್ನಗಣಿ, ತೋಡಿದಿರಿ ಹಗಲಿರಳು ಮೈ ಮರೆತು ಹೊರದೆಗೆದಿರಿ, ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು, ಹಿಂಗಿತು ಹಸಿವು ನೀರಡಿಕೆ ಅಂತ ಹೇಳಿ. ಬಹುಶಃ ಹೂತಿಟ್ಟ ಹೊನ್ನ ನಿಧಿ ಅನ್ಬೇಕಾದ್ರೆ ಅದು ತಮ್ಮ ಇಡೀ ಜೀವನವನ್ನ ಏನನ್ನೂ ಬಯಸದೆ ಎಲ್ಲಾ ಕೆಲಸ ಮಾಡಿ ಎಷ್ಟು ಕಷ್ಟ ನಷ್ಟ ಬಂದ್ರು ವಚನಕ್ಕಾಗಿ ಬದುಕನ್ನ ಸಮರ್ಪಣೆ ಮಾಡ್ಕೊಂಡಿದ್ದೀಯಲ್ಲ, ಅವ್ರನ್ನ ಹೇಗೆ ನೆನಿಬೇಕು, ಎಷ್ಟು ನೆನಿಬೇಕು, ಏನು ನೆನೆದ್ರೂ ಕಡಿಮೆ ಅನ್ನುವಂತಹ ಒಬ್ಬ ಪುಣ್ಯ ಪುರುಷ. ಇವತ್ತು ನಾವೆಲ್ಲ ವಚನದ ಬಗ್ಗೆ ಮಾತಾಡ್ತೇವೆ, ವಚನಗಳನ್ನ ಬಹಳಷ್ಟು ಪುಂಖಾನುಪುಂಖವಾಗಿ ಹೇಳ್ಕೊಳ್ತ ಹೋಗ್ತೇವೆ. ಆದ್ರೆ ಅದ್ರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಅವರ ಆ ದ್ರವ್ಯ ದೃಷ್ಟಿ, ಆ ದೂರ ದೃಷ್ಟಿ, ಅವರ ಬದುಕು, ಅವರ ಒಂದು ಸಮರ್ಪಿತ ಬದುಕು, ಆ ಬದ್ಧತೆ ಮತ್ತು ಜಗತ್ತಿನಲ್ಲಿ ಬಂದಿರತಕ್ಕಂಥ ಎಲ್ಲಾ ಕಷ್ಟ ನಷ್ಟಗಳ ನಡುವೆಯೂ ತಮ್ಮ ಆ ಒಂದು ಏನು ಮಣಿಯ ಇತ್ತು ಅದನ್ನು ಪೂರೈಸಿ ಹೋದ್ರವ್ರು. ಹಾಗಾಗಿ ಇವತ್ತು ಅವ್ರನ್ನು ಕೂಡ ಫಗು ಹಳಕಟ್ಟಿ ಅವ್ರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ನೆನೆಸ್ಬೇಕಾಗ್ತದೆ. ಅಂಥವ್ರೊಬ್ರು ನಮ್ಮ ನಡುವೆ ತಪಸ್ವಿ ಹಾಕಿ ಬದುಕಿದ್ರು. ಬಹಳ ನಿರಂಜನ ಸ್ಥಿತಿಗೆ ಹೋಗಿ, ಅವಧೂತ ಸ್ಥಿತಿಗೆ ಹೋಗಿ, ಆರೂಢ ಸ್ಥಿತಿಗೆ ಹೋಗಿ, ಸಂತ ಸ್ಥಿತಿಗೆ ಹೋಗಿ ಬದುಕಿದ್ದನ್ನು ನೋಡಿದಾಗ ಅವರಿಗೆ ಒಂದೊಂದು ಸಮಯಕ್ಕೆ ಏನೂ ಇರಲಿಲ್ಲ. ಅವ್ರಿಗೆ ಅಂದ್ರೆ ಒಂದು 5-10 ರೂಪಾಯಿ ಸಂತಿ ತರ್ಲಿಕ್ಕೆ ಹಣ ಇಲ್ದಂತ ಸಮಯದಲ್ಲೂ ಕೂಡ ಅವರು ವಚನ ಬರೆಯುವುದನ್ನ ತಿದ್ದುವುದನ್ನು ಬಿಡ್ಲಿಲ್ಲ. ಹಾಗಾಗಿ ತಮ್ಮ ಬದುಕಿನ ಎಲ್ಲಾ ಕ್ಷಣಗಳನ್ನ ಬಹಳ ಪ್ರೀತಿಯಿಂದ ವಚನಕ್ಕೆ ಕೊಟ್ರು, ಅಭಿಮಾನದಿಂದ ಕೊಟ್ರು. ಬದುಕು ಅವರಿಗೆ ವಚನವೇ ಆಗ್ಬಿಡ್ತು. ಹಾಗಾಗಿ ಅಂಥವ್ರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗ್ತದೆ. ನಾವು ಹಾಡೋದು ಬಹಳ ದೊಡ್ಡದಲ್ಲ, ಅದನ್ನು ಉಳಿಸಿ ಹೋಗಿರ್ತಕ್ಕಂಥ ಎಲ್ಲ ಶರಣರ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದು. ಅಕ್ಕನಾಗಮ್ಮನಿಂದ ಹಿಡಿದು ಎಲ್ಲ ಮಾದಾರ್ ಚೆನ್ನೈನಿಂದ ಹಿಡಿದು ಉಳಿವಿ ಚನ್ನಬಸವಣ್ಣ ಅವರ ಏನು ಆ ಉಳಿವಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ, ಅದರ ಹೋರಾಟ ಇದೆಯಲ್ಲ, ಅದು ಏನು ಸಣ್ಣ ಕೆಲಸ ಅಲ್ಲ. ಅದು ಇಂಥ ಒಂದು ಜಗತ್ತಿಗೆ ಬೆಳಕನ್ನು ಕೊಡುವಂತ ವಚನಗಳು ನಿಜಕ್ಕೂ ಅವು ಬಯಲು ಸ್ವರೂಪದ ವಚನಗಳು. ನಮ್ಮನ್ನ ನಿತ್ಯ ನಿತ್ಯ ಹಸನ್ ಮಾಡ್ತವೆ, ಬಹಳ ಎತ್ತರಕ್ಕೆ ಒಯ್ತವೆ. ಅಂಥವುಗಳನ್ನ ಹಾಡುವಾಗ, ಅವುಗಳನ್ನ ಜನಮಾನಸಕ್ಕೆ ಮುಟ್ಟುವಾಗ ಒಂದಿಷ್ಟು ವಿಷಯಗಳು ಬೇಕಾಗ್ತವೆ. ಯಾಕಂದ್ರೆ ಅದನ್ನ ಹಂಗೆ ಹಾಡೋದು ಅದು ಅಷ್ಟು ಸಮಂಜಸ ಅಲ್ಲ. ಯಾಕಂದ್ರೆ ಬಹಳಷ್ಟು ಜನ ಹೀಗೆ ಬೇರೊಂದು ರೀತಿಯಲ್ಲಿ ಹಾಡ್ತಾರೆ. ಹೇಗೋ ಕೆಲವು ಪ್ರಯತ್ನಗಳು ನಡೆದಿವೆ. ಎಲ್ಲಾರು ಹಾಡಿದ್ದು ಬಹಳ ಸುಂದರವಾಗಿ ಅಲ್ಲಿದ್ರು ಕೂಡ ಜನಮಾನಸಕ್ಕೆ ಮುಟ್ಟುವಷ್ಟು ಅದರಲ್ಲಿ ಸ್ವಲ್ಪ ನಾದವನ್ನು ತುಂಬಿದ್ದಾರೆ. ಅವರು ಪ್ರಯತ್ನಗಳನ್ನ ನಾನು ಬಹಳ ಗೌರವದಿಂದ ನೆನೀತೇನೆ. ಆದ್ರೆ ಅದಕ್ಕಾಗಿಯೇ ಒಂದು ಫಾರ್ಮ್ಯಾಟ್, ಅದಕ್ಕಾಗಿಯೇ ಒಂದು ಬದ್ಧತೆ ಇದೆ, ಅದಕ್ಕಾಗಿ ಒಂದು ಕ್ರಮ ಇದೆ, ಅದಕ್ಕಾಗಿ ಒಂದು ಶಿಸ್ತಿದೆ, ಅದಕ್ಕಾಗಿ ವಚನ ಸಂಸ್ಕಾರ ಅನ್ನೋದಾಗ್ಬೇಕಾಗ್ತದೆ. ಅದಕ್ಕಾಗಿ ಒಂದಿಷ್ಟು ವ್ಯಾಕರಣಗಳನ್ನ ತಿದ್ದುಕೋಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ. ಸುಮ್ಮನೆ ಹಂಗೆ ಹಾಡೋದು ಅಲ್ಲ ಅದು. ಯಾಕಂದ್ರೆ ಬಸವನಹಾಳರಿಗೆ ಅವ್ರಿಗೆ ಕಲಿಸ್ಕೊಡು ಮುಂದೆ ಇದು ಹಿಂಗರಿಪ್ಪ ಅಂತ ಹೇಳ್ತಿದ್ರು ಅವ್ರು. ಪ್ರತಿನಿತ್ಯ ಬಸವನಹಾಳರು ಮನೆಗೆ ಮನ್ಸೂರು ಬರ್ತಿದ್ರು. ಪಂಚಾಕ್ಷರಿಗಳ ಅಲ್ಲಿರ್ತಕ್ಕಂಥ ಕೆಲವಷ್ಟು ದೊಡ್ಡವರೆಲ್ಲ ಅವ್ರಿಗೆ ಹೇಳ್ಕೊಡು ಮುಂದೆ ವಚನಗಳನ್ನ ಹಿಂಗೆ ಹಾಡ್ರಿಪ್ಪ ಅಂತ ಹೇಳ್ಕೊಡು ಮುಂದೆ ಅವರೆಲ್ಲ ಅದರ ಅರ್ಥವತ್ತತೆಯನ್ನ ತಾಳಕ್ಕೆ ಲಯಕ್ಕೆ ಕುಂದಿರ್ಸು ಮುಂದೆ ಅವ್ರು ಬಹಳ ಜಾಗೃತವಾಗಿ ಅವುಗಳನ್ನೆಲ್ಲ ಮಾಡಿದ್ರು. ಇವತ್ತು ಸಿದ್ದರಾಮ್ ಜಬ್ಬಲ್ದಿನಿ ಅಣ್ಣವ್ರಂಥವ್ರೆಲ್ಲ ಈ ನಾಡಿಗೆ ಕೊಟ್ಟು ಹೋಗಿರ್ತಕ್ಕಂಥ ವಚನಗಳೇನದಾವೆ, ರಾಜಗುರುಗಳು ಮನ್ಸೂರು ಅವ್ರು ಅಂತವ್ರೆಲ್ಲ ಕೊಟ್ಟು ಹೋಗಿರ್ತಕ್ಕಂಥ ವಚನಗಳೇನದಾವ, ಅವು ಇಷ್ಟು ವರ್ಷ ಯಾಕೆ ನಿಂತುಪ್ಪ ಅಂತಂದ್ರೆ ಅದಕ್ಕೊಂದು ಬೇರೊಂದು ಅದಕ್ಕೆ ಆಗಿರ್ತಕ್ಕಂಥ ಒಂದು ಪದ್ಧತಿ ಇದೆ ಅನ್ನುವಂಥ ಮಾತುಗಳನ್ನ ಹೇಳಿ, ಮತ್ತು ಅವುಗಳನ್ನ ಫಾಲೋ ಮಾಡೋದು ಅಥವಾ ಅವುಗಳನ್ನ ನಾವು ಕೆಲವು ಸಲ ಸ್ವಲ್ಪ ಸಂಗೀತಗಾರರು
ಶಾಸ್ತ್ರಬದ್ಧವಾಗಿ ಅವುಗಳನ್ನ ಹಾಡ್ಕೊಂಡು ಹೋಗ್ತಾರ. ಕೆಲವು ಕಂಪೋಸಿಷನ್ ಅಥವಾ ರಾಗಗಳಿಗೆ ಕುಂದ್ರಿಸಿ ಸುಂದರವಾಗಿ ಮಾಡ್ತಾರೆ. ಆದ್ರೆ 12ನೇ ಶತಮಾನದ ಶರಣರ ಆಶೋತ್ತರಗಳೇನಿದ್ವು, ಆ ಕಾಯಕ ದಾಸೋಹನಿಷ್ಠ ಬದುಕೇನಿತ್ತು, ಸಮಾಜೋ ಧಾರ್ಮಿಕ ಆ ಕ್ರಾಂತಿಯಲ್ಲಿ ಅವರ ಪಾತ್ರ ಏನಿತ್ತು, ಅದು ವೃತ್ತದ ಬಗ್ಗೆ ಇದೆಯೋ, ಕಾಯಕದ ಬಗ್ಗೆ ಇದೆಯೋ, ಅಥವಾ ಅದು ದಾಸೋಹದ ಬಗ್ಗೆ ಇದೆಯೋ, ಅದು ತಾವು ಮಾಡಿಕೊಳ್ಳುವ ಲಿಂಗ ಪೂಜೆಯ ಬಗ್ಗೆ ಇದೆಯೋ, ಅಥವಾ ರಾಜಪ್ರಭುತ್ವವನ್ನ ಧಿಕ್ಕರಿಸುವ ಕುರಿತು ಅದಿದೆಯೋ, ಅದನ್ನು ನಿರಾಕರಿಸುವ ಕುರಿತು ಅದಿದೆಯೋ, ಅಥವಾ ವೈದಿಕರ ಈ ಅಟ್ಟಹಾಸವನ್ನ ಬೇರೊಂದು ದೃಷ್ಟಿಯಿಂದ ನೋಡಿ ಮೌಢ್ಯಗಳನ್ನ ಕಳೆದುಕೊಂಡು ಸ್ವಚ್ಛವಾದ ಬದುಕಲು ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಶಕ್ತಿ ಅವರ ವಚನದಲ್ಲಿದೆ. ಇದನ್ನೆಲ್ಲ ವಿಚಾರ ಮಾಡ್ಲಿಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಬೇಕಾದದ್ದು ಅಗತ್ಯ ಇದೆ ಅಂತ ಹೇಳಿ ನನ್ನ ಇದು ವೈಯಕ್ತಿಕ ಅಭಿಪ್ರಾಯ. ದೊಡ್ಡವ್ರ ಹತ್ರ ಕುತ್ಕೊಂಡು ಹೋಗಿ ಸ್ವಲ್ಪ ವಚನಗಳನ್ನ ಕಲಿಬೇಕು, ಒಂದಿಷ್ಟು ಅವರಿಂದಿಗೆ ಅದರ ಚಾರಿತ್ರಿಕ ಹಿನ್ನೆಲೆಯನ್ನ ಅರ್ಥಕೊಳ್ಬೇಕು, ಮತ್ತು ಎಲ್ಲಿ ಒತ್ತು ಕೊಡ್ಬೇಕು, ಯಾವ ರಾಗ, ಯಾವ ತಾಳ, ಯಾವ ಭಾವ, ಅವ್ರು ಏನ್ ಮಾಡಿದ್ರೆ ಅದು ಸುಂದರ ಆಗ್ತದೆ, ಅಲ್ಲಿ ಹೆಂಗ ಹಾಡ್ಬೇಕು, ಹಿಂಗೆಲ್ಲ ಸ್ವಲ್ಪ ವಿಚಾರಗಳನ್ನ ಚರ್ಚೆ ಮಾಡಿ ಅದಕ್ಕೊಂದು ರೂಪ ಕೊಟ್ರೆ ಅವು ವಚನ ಗಾಯನ ಪರಂಪರೆಗೆ ಇನ್ನಷ್ಟು ದೊಡ್ಡ ಹರಿವು ಸಿಗ್ತದೆ. ಇವತ್ತು ಇಡೀ ವಿಶ್ವದ ತುಂಬಾ ವಚನಗಳು ರಿಂಗಣಿಸ್ತಾ ಇದ್ದಾವೆ. ಅದು ಅಮೆರಿಕ ಆಗ್ಬೋದು, ರೋಮ್, ಲಂಡನ್, ಪ್ಯಾರಿಸ್ ಆಗ್ಬೋದು, ಸಿಡ್ನಿ ಆಗ್ಬೋದು, ಮೆಲ್ಬರ್ನ್ ಆಗ್ಬೋದು, ಮಲೇಷಿಯಾ, ಸಿಂಗಪೂರ್, ಕೋಸ್ಟಾ ಐವರಿ, ಜಗತ್ತಿನ ಎಲ್ಲಾ ದೇಶಗಳಲ್ಲಿ ವಚನಗಳನ್ನ ಹಾಡಿ ಹಾಡಿ ಬರ್ತಾ ಇದ್ದಾರೆ. ವಚನದ ಬಗ್ಗೆ ಒಂದು ಜಾಗೃತಿ ಮೂಡ್ತಾ ಇದೆ. ಅದು ವಚನ ಗಾಯನದ ಪರಂಪರೆಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಹರಿವು ಅಂತ ಆದ್ರೂ ಕೂಡ ಅವುಗಳಲ್ಲಿ ಕೆಲವಷ್ಟು ವೈಚಾರಿಕತೆ ಕೊಡು ಮುಂದೆ ನಾವು ಸರಿಯಾಗಿ ಸ್ವಲ್ಪ ಅದರ ಶಿಕ್ಷಣವನ್ನು ಪಡೆದುಕೊಂಡ್ರೆ, ತರಬೇತಿಯನ್ನು ಪಡೆದುಕೊಂಡ್ರೆ, ದೊಡ್ಡವ್ರ ಹತ್ರ ಹೋಗಿ, ಇವತ್ತು ಪಂಡಿತ್ ವಿಜಯ್ ಕುಮಾರ್ ತೇಲಿ ಅಂತವ್ರೆಲ್ಲ ಇವತ್ತು ನಮ್ಮೊಂದಿಗಿದ್ದಾರೆ. ಅವರೆಲ್ಲ ಅವ್ರ ಹತ್ರ ಹೋಗಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡಿ ವಿಷಯಗಳನ್ನು ಕಲಿತ್ರೆ ಅಂಥವ್ರು ಸ್ವಲ್ಪ ಮಂದಿ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಧಾರವಾಡದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರ್ ಅಂತವ್ರು ಅದಾರೆ. ಮತ್ತೆ ಇನ್ನೂ ಅಷ್ಟು ಮಂದಿ ನಡು ಎಲ್ಲ ಹಾಡೋರೆಲ್ಲ ಕಲಬುರ್ಗಿ ಸರ್ ಹತ್ರ ಬರ್ತಿದ್ರು ಒಂದಿಷ್ಟು, ಸರ್ ಹಿಂಗ್ ಹಾಡುನು ಅಂದ್ರೆ ಹಂಗಲ್ಲೋ ಅದು, ಅಲ್ಲಿ ಒತ್ತು ಕೊಡಬಾರ್ದು, ತಡಿಪ ಅದು ಹಂಗಲ್ಲದು ಅಂತ ಹೇಳಿ ಸ್ವಲ್ಪ ಹೇಳ್ತಿದ್ರು ಅವರೆಲ್ಲ. ಹಿಂಗಾಗಿ ಆ ಒಂದು ವಿನಯವನ್ನ, ಸೌಜನ್ಯವನ್ನ ಕಲಾವಿದರು ಸ್ವಲ್ಪ ಬೆಳೆಸ್ಕೊಳ್ಳೋ ಅಗತ್ಯ ಐತೇನೋ ಅನ್ನುವಂಥದ್ದು ನಂದು ಒಂದ್ ಸ್ವಲ್ಪ ಅಭಿಪ್ರಾಯ. ಇದು ಈಗ ಹಾಡಿರ್ತಕ್ಕಂಥ ವಚನಗಳು ಸುಂದರವಾಗಿ ಇದಾವೆ ಅನ್ನೋದು ಕೂಡ ನಾನು ಹೇಳ್ತೇನೆ. ಆದ್ರೆ ಅದಕ್ಕೆ ದೊಡ್ಡದಾಗಿ ಮಟ್ಟದಾಗಿರ್ತಕ್ಕಂಥ ಇನ್ನೂ ಸ್ವಲ್ಪ ಕೆಲಸ ಆಗ್ಬೇಕಾಗಿರೋದು ಕೂಡ ಅವಶ್ಯ ಇದೆ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಕೂಡ ವಚನ ಗಾಯನದ ಈಗ ನಾನು ಒಂದು ತಮಗೆ ವಚನವನ್ನು ಹಾಡಿ ತೋರಿಸೋದಾದ್ರೆ, ಧಾರವಾಡದ ಮೃತ್ಯುಂಜಯಪ್ಪಗಳು, ನಿಮ್ಗೊಂದು ವಿಷಯವನ್ನು ಹೇಳ್ತೇನೆ. ಹರ್ಡೇಕರ್ ಮಂಜಪ್ಪನವರು ಮೃತ್ಯುಂಜಯಪ್ಪಗಳು ಬಸವನಾಡ್ರ ಮನೆಗೆ ಬಂದು ಅಲ್ಲಿ ಬಸವ ಒಂದು ಜಯಂತಿನ ಆಚರಿಸಲು ನಮ್ಮ ಮನ್ಯಾಗ, ಅಂದ್ರೆ ನಮ್ಮ ತಾಯಿ ತಂದೆ ಬಸವನಾಡ್ರ ಮನ್ಯಾಗ ಅವ್ರು ಚರ್ಚೆ ಮಾಡಿದ್ರು. ಅಲ್ಲಿ ಸಣ್ಣದಾಗಿ ಒಂದು ಮನ್ಯಾಗನ ಬಸವ ಜಯಂತಿ ಆಚರಿಸ್ತಿದ್ರು. ಅಕ್ಕನ ಜಯಂತಿಯನ್ನು ಕೂಡ ಅವರೇ 3 ಮಂದಿ ನಮ್ಮ ಮನೆಯಲ್ಲಿ ಬಂದು ಆಚರಿಸಿದ್ರು. ಆ ನಂತರ ಅದು ಬೇರೆ ಬೇರೆ ಹರುವನ್ನು ಪಡೀತು ಅನ್ನುವಂಥ ಮಾತನ್ನು ಕೂಡ ತಮಗೆ ಬಹಳ ವಿನಯದಿಂದ, ಸೌಜನ್ಯದಿಂದ, ವಿನೀತ ಭಾವನೆಯಿಂದ ತಿಳಿಸ್ತೇನೆ. ಮತ್ತು ಅವ್ರು ಎಷ್ಟು ಭಾವಪೂರ್ಣ ಇದ್ರಂದ್ರೆ ಮೃತ್ಯುಂಜಯಪ್ಪಗಳು, ನಾನು ಅವರ ದರ್ಶನವನ್ನು ಪಡೆಯಲಾಗ್ಲಿಲ್ಲ. ಅವ್ರ ಲಿಂಗಕ್ಕಾದ್ಮೇಲೆ ನಾನು ಜನ್ಮ ಆಗಿರೋದ್ರಿಂದ ನಂದು ನಮ್ ಮನೆಗೆಲ್ಲ ಹೋಗ್ತಿದ್ರು. ಮೃತ್ಯುಂಜಯಪ್ಪಗಳು ಲಿಟ್ರಲಿ ಅವರು 2 ಅಕ್ಷರಶಃ ಕೈಯಾಗ ತಾಳ ತಗೊಂಡು ಕುಣಿದ್ ಬಿಡ್ತಿದ್ರಂತ. ಕಾಡಲೇಕೆ ನರರುಗಳನ್ನು ಬೇಡಿ ಬಳಲೇಕೆ ಮನವೇ, ರೂಢಿಗೀಶ ಯಮಗೆ ದೈವ ವಾಗಿ ಇರುತ್ತೀರೇ, ಕಾಡಲೇಕೆ ನರರುಗಳನ್ನು ಬೇಡಿ ಬಳಲೇಕೆ ಮನವೇ, ಮೃಡನ ಪೂಜೆ ಮಾಡುವುದಕ್ಕೆ ಮಡುವಿನ ಅಗವಣಿ ಉಂಟು, ಅಡವಿಯಲ್ಲಿ ಕಾಡಪತ್ರಿ ಪುಷ್ಪ ಉಂಟಲೇ, ಕಾಡಲೇಕೆ
ನರರುಗಳನ್ನು ಬೇಡಿ ಬಳಲಲೇಕೆ ಮನವೇ. ಒಡಲಿಗನ್ನ ದುಡಿದರುಂಟು ಗುಡಿಗಳುಂಟು ಶಯನ ಕೆಮಗೆ. ಒಡೆಯರುಗಳು ಬೆಸುಟಿದರಿಬೆ ಶೀತ ಕುಂಟಲೇ ಕಾಡಲೇಕೆ. ಬುದ್ಧಿಯನ್ನು ಹೇಳುವುದಕ್ಕೆ ಆದ್ಯರುಗಳ ವಚನ ಉಂಟು. ಉದ್ಧರಿಸುವ ಯಮಗೆ ಶಿವನ ಮಂತ್ರ ಉಂಟಲೇ ಕಾಡಲೇಕೆ. ನರರುಗಳನ್ನು ಬೇಡಿ ಬಳಲಲೇಕೆ ಮನವೇ. ಸುಮ್ಮನೆ ನಿಮಗೊಂದಿಷ್ಟು ಮೃತ್ಯುಂಜಯ ಪುಗಳ ಆ ಒಂದು ಭಾವ, ಅವರು ಆ ಸಂಗೀತದ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಪ್ರೀತಿ ಎಲ್ಲ ಸ್ವಲ್ಪ ಗೊತ್ತಾಗ್ಲಿ ಅನ್ನೋ ಒಂದು ವಿಷಯಕ್ಕೆ ಇದನ್ನ ನಾನು ಹಾಡಿದೆ. ಯಾಕಂದ್ರೆ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಇದನ್ನ ಹಾಡೋ ಮುಂದೆ ಅವರು ಎದ್ದು ಬಿಡ್ತಿದ್ರು, ಮೃತ್ಯುಂಜಯ ಪುಗಳು ಕೈಯಾಗ ತಾಳ ತಗೊಂಡು ಕುಣಿತಿದ್ರು ಅನ್ನೋದನ್ನು ಕೂಡ ನಾನು ಕೇಳಿದ್ದೇನೆ. ಇಲ್ಲಿ ನಾವು ವಚನಗಳನ್ನು ಹಾಡಬೇಕಾದ್ರೆ ಅದಕ್ಕೊಂದು ಸುಸ್ವರದ ಒಂದು ಮಧುರತೆಯ ಒಂದು ಅವಶ್ಯಕತೆ ಕೂಡ ಇದೆ. ಯಾಕಂದ್ರೆ ಅದು ಈ ಸಂಗೀತದ ದೃಷ್ಟಿಯಿಂದ ನೋಡಿದಾಗ ವಾಣಿ ಕೂಡ ಬಹಳ ಸ್ಪಷ್ಟ ಬೇಕಾಗ್ತದೆ. ಈಗ ನಿಮ್ಗೊಂದು ಉದಾಹರಣೆ ಹೇಳಿದ್ರೆ, ಸಾರ ಸಜ್ಜನರ ಸಂಗವ ಮಾಡು. ಸಾರ ಸಜ್ಜನರ ಸಂಗವ ಮಾಡು, ದೂರ ದುರ್ಜನರ ಸಂಗ ಬೇಡವಯ್ಯ. ಸಾರ ಸಜ್ಜನರ ಸಂಗವ ಮಾಡು, ಆವದೋಡೇನು ವಿಷ ಒಂದೇ. ಆವದೋಡೇನು ವಿಷವಂತೆ. ಅಂತರಂಗ ಶುದ್ಧವಿಲ್ಲದವರ ಸಂಗ ಶಿಂಗಿ ಕಾಳ ಕೂಟ ವಿಷವೋ. ಅಂತರಂಗ ಶುದ್ಧವಿಲ್ಲದವರ ಸಂಗ ಶಿಂಗಿ ಕಾಳ ಕೂಟ ವಿಷವೋ. ಕೂಡಲ ಸಂಗಮ ದೇವ ಸಾರ ಸಜ್ಜನರ ಸಂಗವ ಮಾಡು. ಇಲ್ಲಿ ಗದುಗಿನ ಈ ಒಂದು ವೀರೇಶ್ವರ ಪುಣ್ಯಾಶ್ರಮದ ಒಂದು ದೊಡ್ಡ ಪರಂಪರೆನೇ ಇದೆ. ಅಲ್ಲಿ ಬಹಳಷ್ಟು ಜನರು ಹಾಡೋರು ಆಗಿ ಹೋಗಿದ್ದಾರೆ. ಆದ್ರೆ ಸಿದ್ದೇಶ್ವರ ಒಂದು ಹೈಸ್ಕೂಲ್ ಏನಿತ್ತು ಬಿಜಾಪುರದಲ್ಲಿ, ಅಲ್ಲಿ ಒಬ್ಬರು ಪಾಟೀಲ್ ಅನ್ನೋರು ಕೂಡ ಈ ಒಂದು ಕೆಲಸವನ್ನ ಸ್ವಲ್ಪ ಮಟ್ಟಿಗೆ ಮಾಡಿದ್ರು ಅಂತ ಹೇಳಿ ವಿವರಣೆಗಳು ಬರ್ತವೆ. ಹಾಗೆ ದಕ್ಷಿಣಾದಿ ಒಂದು ಕರ್ನಾಟಕೀಯ ಸಂಗೀತದಲ್ಲಿ ಕೂಡ ಕೆಲವಷ್ಟು ರಾಜರ ಒಂದು ಆಸ್ಥಾನದಲ್ಲಿ ಒಂದಿಷ್ಟು ಮಂದಿ ಹಾಡಿದ್ರು ಅಂತ ಕೂಡ ಉಲ್ಲೇಖಗಳು ಬರ್ತವೆ. ಪೂರ್ಣ ಪ್ರಮಾಣದ ಒಂದು ವಿಷಯಗಳಲ್ಲಿ ದೊರಕೋದಿಲ್ಲ. ಯಾಕಂದ್ರೆ ಅವಾಗ ಯಾರು ಹಾಡಿದ್ರು, ಇವತ್ತು ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳೆಲ್ಲ ಶಾಸ್ತ್ರಿಗಳೇನದಾರ ಅಂಥವ್ರು ಇನ್ನು ಕೆಲವಷ್ಟು ಜನರ ವಿಷಯಗಳನ್ನು ಬಿಟ್ರೆ ಬೇರೆ ಅವರು ಹಾಡಿದ್ರು ಅನ್ನುವಂಥ ಇವುಗಳು ಸ್ವಲ್ಪ ಕಡಿಮೆ ಸಿಗ್ತಾವ. ಆದ್ರೆ ಹಾಡಿದ್ದಾರೆ ಅನ್ನುವಂಥ ವಿಷಯಗಳನ್ನು ದೊಡ್ಡ ದೊಡ್ಡ ಸಂಗೀತಗಾರ ಬಾಯಿಗೆ ಹೇಳ್ಕೊಂತ ಬಂದದ್ದು ಕೂಡ ಅದು ಒಂದು ಇತಿಹಾಸದಲ್ಲಿ ಉಳಿದಿದೆ. ಆದ್ರೆ ಅವಕ್ಕೆ ಬರಹ ರೂಪವಾಗಿ ದಾಖಲೀಕರಣಗೊಂಡಿಲ್ಲ ಅನ್ನೋದಕ್ಕೂ ಒಂದಿಷ್ಟು. ಆಮೇಲೆ ಇವತ್ತು ಪಂಚಾಕ್ಷರಿ ಗವಗಳಂತವ್ರು ಹಾಡೋ ಮುಂದೆ ಅದಕ್ಕೊಂದು ತಾಳ ಲಯದ ಮಹತ್ವ ಎಷ್ಟು ಕೊಡಬೇಕು, ಅಲ್ಲಿ ಎಷ್ಟು ಪ್ರಮಾಣ ನಿಲ್ಲಬೇಕು, ಏನ್ ಕೊಟ್ರೆ ಏನ್ ಅರ್ಥ ಆಗ್ತದೆ ಅನ್ನೋದು ಕೂಡ ಎಷ್ಟು ಸುಂದರವಾಗಿ ಅವರೆಲ್ಲ ವಚನಗಳಲ್ಲಿ ಅವರು ಹಾಡಿದ್ದಾರೆ ಅಂತಂದ್ರೆ ಅವು ಇವತ್ತು ರಾಜಗುರುಗಳ ಪರಂಪರೆಯನ್ನ ನೋಡ್ಬೋದು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೊರೆಯ ಮಾಡಯ್ಯ,
ಎನ್ನ ನರಗಳ ತಂತಿಯ ಮಾಡಯ ಎನ್ನ ಕಾಯವ ಎನ್ನ ಬೆರಳ ಕಡ್ಡಿಯ ಮಾಡೋ ಎನ್ನ ಬೆರಳ ಕಡ್ಡೆಯ ಮಾಡೋ ಬತ್ತಿಸರಾಗವ ಹಾಡು ಹಾಡು ಬತ್ತಿಸರಾಗವ ಹಾಡು ಒರದಲೋತ್ತೆ ಬಾರಿಸಯ್ಯ ಕೂಡಲ ಸಂಗಮ ದೇವ ದೇವಾ ಕೂಡಲ ಸಂಗಮ ದೇವ ಎನ್ನ ಕಾಯವಾ ದಂಡೆಗೆಯ ಮಾಡಯ ಎನ್ನ ಕಾಯವಾ ದಂಡೆಗೆಯ ಮಾಡಯ ಎನ್ನ ಶಿರವ ಸೊರೆಯ ಮಾಡಯ್ಯ ಎನ್ನ ನರಗಳ ತಂತೆಯ ಮಾಡಯ್ಯ ಎನ್ನ ಕಾಯವಾ ಎನ್ನ ಕಾಯವಾ ಎನ್ನ ಕಾಯವಾ. ಬಹುಶಃ ಈ ವಚನ ಕೂಡ ಅಲ್ಲಿ ಸಂಗೀತದ ಎಷ್ಟು ಪ್ರಕಾರಗಳು ನಡೀತಿದ್ವು. ಯಾಕಂದ್ರೆ 32 ರಾಗಗಳಲ್ಲಿ ಹಾಡುವಂತ 32 ಪ್ರಕಾರದ ರಾಗಗಳು ಕೂಡ ಅಲ್ಲಿರುವೆಲ್ಲ ಶರಣರಿಗೆ ತಿಳಿದಿತ್ತು ಅನ್ನೋದು ನಮಗೆ ಎಷ್ಟು ಆನಂದ ಕೊಡ್ತದೆ ಅಂತಂದ್ರೆ, ಅವ್ರಿಗೆಲ್ಲರಿಗೂ ಸಂಗೀತದ ಸ್ವಲ್ಪ ಮಟ್ಟಿಗೆ ಜ್ಞಾನ ಇತ್ತು. ಯಾಕಂದ್ರೆ ಲಿಂಗ ಪೂಜೆ ಮಾಡೋ ಮುಂದೆ ನನ್ನ ತಾಯಿ, ನನ್ನ ತಂದೆ, ನನ್ನ ಬಸವನಾಳರ ತಂಗಿ ಅಂದ್ರೆ ನಮ್ಮ ಅಪ್ಪಾರ ಅವ್ವಾರು ಕೂಡ ಅಜ್ಜಂಪುರ ಶೆಟ್ಟರ ಮನೆಯವರು, ಅಲ್ಲೇ ಅವ್ರು ಕೂಡ ಹಾಡು ಮುಂದೆ ಲಿಂಗ ಪೂಜೆ ಮಾಡ್ಕೊಂಡು ಮುಂದೆ ಒಂದಿಷ್ಟು ವಚನಗಳನ್ನು ಹಾಡ್ತಿದ್ರು ಅವರೆಲ್ಲ. ಹಂಗಾಗಿ 12ನೇ ಶತಮಾನದಾಗ ಆ ಒಂದು ಲಿಂಗ ಪೂಜೆ ನಡೆದಾಗ ಆಗಲಿ ಅಥವಾ ಕೆಲವಷ್ಟು ಅನುಭವದ ಒಂದು ಚರ್ಚೆಗಳು ನಡೆದಾಗ ಒಂದಿಷ್ಟು ಮಂದಿ ಎಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ವಾದ್ಯಗಳನ್ನು ತಗೊಂಡು ಅಲ್ಲಿ ಹಾಡಿದ್ದು ಕೂಡ ಕಾಣ್ತದೆ. ಮತ್ತು ವಚನ ಗಾಯನಕ್ಕೆ ಒಂದು ಇವತ್ತು ದೊಡ್ಡ ಹರಿವು ಸಿಕ್ಕಿದೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ಒಂದು ಪ್ರಯೋಗಗಳು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅದು ಕೂಡ ಬೆಳೆಯುತ್ತಿರುವ ಒಂದು ಪ್ರಕಾರವಾಗಿ ನಮ್ಮ ಕಣ್ಣೆದುರಿಗೆ ನಿಲ್ತದೆ. ಆ ದೃಷ್ಟಿಯಿಂದ ಕೂಡ ಇವತ್ತು ಪೂಜ್ಯ ಡಾಕ್ಟರ್ ವೆಂಕಟೇಶ್ ಕುಮಾರ್ ಅವರಿಂದ ಹಿಡಿದು ಶ್ರೀಪಾದ ಹೆಗಡೆ ಅಣ್ಣವ್ರವರೆಗೂ ಎಲ್ಲವೂ ಬೇಕಾದಷ್ಟು ಜನರು ವಾಚನಗಳನ್ನು ಹಾಡ್ತಾ ಇದ್ದಾರೆ. ಸಂಗೀತ ಕಟ್ಟಿ ಮೇಡಮ್ ಅವ್ರು ಇರ್ಬೋದು, ಅಶೋಕ್ ಹುಗ್ಗಣ್ಣ ಅವ್ರು ಇರ್ಬೋದು, ಮತ್ತು ಉಳಿದವರೆಲ್ಲ ಅಲ್ಲಿ ಸಾಕಷ್ಟು ಜನರು ಹಾಡ್ತಿದ್ದದನ್ನ ನಾವು ಕಾಣ್ತೇವೆ. ವಾಣಿ ವೀಣಾ ಮರಡೂರ್ ಅವ್ರು ಇರ್ಬೋದು, ಸೋಮನಾಥ್ ಮರಡೂರ್ ಅವ್ರು ಇರ್ಬೋದು, ಕುಮಾರದಾಸ್ ಅವ್ರು ಇರ್ಬೋದು, ಗೋನಾಳ್ ಅವ್ರು ಇರ್ಬೋದು. ಹಾಗಾಗಿ ಅಲ್ಲಿ ಸಾಕಷ್ಟು ಜನರು ಆ ದೃಷ್ಟಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ತಮ್ಮ ಶಾಸ್ತ್ರೀಯ ಸಂಗೀತದೊಂದಿಗೆ ಆ ಕೆಲಸವನ್ನ ಬಹಳ ಪ್ರೀತಿಯಿಂದ ಮಾಡಿದ್ದನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಅವರೆಲ್ಲರೂ ಕೂಡ ಸಂಗೀತವನ್ನ ಬೆಳೆಸುವಲ್ಲಿ ಇಂಥ ವಚನಗಳನ್ನ ಇನ್ನಷ್ಟು ನೆಲಕ್ಕೆ ಹರಡು ಮುಂದೆ ಅವ್ರು ಬಹಳ ಬದ್ಧತೆಯಿಂದ ಅವುಗಳನ್ನೆಲ್ಲ ಕೊಟ್ಟದ್ದನ್ನ ನಾವು ಕಾಣ್ತೀವಿ. ಇನ್ನು ಬಹಳಷ್ಟು ಜನರು ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಗಮೇಶ್ವರ ಗುರು ಅವರು ಕೂಡ ಇವತ್ತು ಶೆಟ್ಟಿ ಎಂಬೆನೆ ಶಿರಿಯಾಳನ ಈ ವಚನ ಆಗ್ಬೋದು. ಅವರ ಹಸಿವಾದೊಡ ಭಿಕ್ಷಾನ್ನಗಳುಂಟು, ಹಸಿವಾದೊಡ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಆ ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಘಾತಕ್ಕೆ 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 ನೀ ನೆನಗುಂಟು, ಹಸಿವಾದೊಡೆ. ಹೀಗೆ ಅವರು ಹಾಡು ಮುಂದೆ
ಅವ್ರು ಕೊಟ್ಟಿರ್ತಕ್ಕಂಥ ಆ ಭಾವ ಎಷ್ಟು ಸುಂದರ. ಸತ್ಯ ಕಂಡೋ ವ್ರತಿಯಾದ ಬಸವಣ್ಣ, ವ್ರತಿಯಾದ ಬ್ರಹ್ಮಚಾರಿಯಾದ, ಸತ್ಯ ಕಂಡೋ ವ್ರತಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭಾವಗೆಟ್ಟ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭಾವಗೆಟ್ಟ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಬ್ರಹ್ಮಚಾರಿಯಾದವನೊಬ್ಬನೇ ಬಸವಣ್ಣ, ಸತಿಯ ಕಂಡು ವ್ರತಿಯಾದ ಬಸವಣ್ಣ, ವ್ರತಿಯಾದ ಬ್ರಹ್ಮಚಾರಿಯಾದ, ವ್ರತಿಯಾದ ಬ್ರಹ್ಮಚಾರಿಯಾದ, ಸತಿಯ ಕಂಡು ವ್ರತಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭಾವಗೆಟ್ಟ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭಾವಗೆಟ್ಟ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಬ್ರಹ್ಮಚಾರಿಯಾದವನೊಬ್ಬನೇ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ, ಗುಹೇಶ್ವರ ಲಿಂಗದಲ್ಲಿ ಬ್ರಹ್ಮಚಾರಿಯಾದವನೊಬ್ಬನೇ ಬಸವಣ್ಣ, ಸತಿಯ ಕಂಡು ವ್ರತಿಯಾದ ಬಸವಣ್ಣ, ಸತಿಯ ಕಂಡು. ಹೀಗೆ ಎಲ್ಲ ನಾವು ವಚನಗಳನ್ನ ಹಾಡು ಮುಂದೆ ಅದಕ್ಕೊಂದು ಲಯ ಇದೆ, ಅದಕ್ಕೊಂದು ಗತಿ ಇದೆ, ಅದಕ್ಕೊಂದು ಪ್ರಮಾಣ ಇದೆ. ಅವುಗಳನ್ನ ವಾಣಿಯನ್ನ ಹೊರಗೆ ತರು ಮುಂದೆ ಅದಕ್ಕೊಂದು ಪ್ರಕಾರ ಇದೆ, ಅದಕ್ಕೊಂದು ಶಿಸ್ತು ಇದೆ, ಒಂದು ಬದ್ಧತೆ ಇದೆ, ಅದಕ್ಕೊಂದು ಮಾಧುರತೆ ಇದೆ. ಇವುಗಳನ್ನೆಲ್ಲ ಸ್ವಲ್ಪ ಅಭ್ಯಾಸ ಮಾಡ್ಬೇಕಾಗತ್ತೆ. ಅರಿವೇ ಗುರು ಆಚಾರವೇ ಲಿಂಗ. ಈಗ ಅರಿವೇ ಗುರು ಆಚಾರವೇ ಲಿಂಗ, ಅನುಭಾವವೇ ಜಂಗಮ. ಈ ಪದದ ಅರ್ಥ ಇದು ಸ್ವಲ್ಪ ಒಳಗೆ ಹೋಗಿ ಅಭ್ಯಾಸ ಮಾಡ್ಬೇಕಾಗತ್ತೆ. ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಷಡ್ಸ್ಥಲ್ವೇ ಆತ್ಮ. ಇವುಗಳನ್ನೆಲ್ಲ ಸ್ವಲ್ಪ ವಚನ ಹಾಡೋರು ಸ್ವಲ್ಪ ಒಳಗೆ ಹೋಗಿ ಅಭ್ಯಾಸ ಮಾಡ್ಬೇಕಾಗ್ತದೆ. ಇದು ನನ್ನ ಅಭಿಪ್ರಾಯ. ಏನ್ರಿ ಅವನ್ನ ಕೇಳ್ಬೋದು ಜನರು, ಅವನ್ನೆಲ್ಲ ಯಾಕೆ ಅಭ್ಯಾಸ ಮಾಡ್ಬೇಕ್ರಿ, ಒಂದ್ ಚಂದನ ಒಂದ್ ರಾಗ ತಗೊಂಡು ಹಾಡ್ಬಿಟ್ರ ಆತಲ್ಲ. ಹಂಗಲ್ಲ ಅದು. ಯಾಕಂದ್ರೆ ಈ ಪರಂಪರೆಗೆ ಇದಕ್ಕೆ ದೊಡ್ಡ ಹರಿವು ಸಿಗಬೇಕಾದ್ರೆ ಸ್ವಲ್ಪ ಅಭ್ಯಾಸದಿಂದ ಮಾಡಿದಾಗ ಅದರ ಅರ್ಥವತ್ತತೆ ಅದು ಮತ್ತು ತನ್ನನ್ನು ತಾನು ಅಭಿವ್ಯಕ್ತಗೊಳ್ಳುವ ಮುಂದೆ ಹೆಚ್ಚು ಅದು ಬಹಳ ಒಂದು ಗಂಭೀರವಾಗಿ ಗೌರವದಿಂದ ಮಧುರವಾಗಿ ಹೊರಬೀಳ್ತದೆ ಅನ್ನುವಂತ ಕಾರಣಕ್ಕಾಗಿ ಈ ಎಲ್ಲ ಅಭ್ಯಾಸಗಳು ಬೇಕು ಅಂತ ಹೇಳಿ ನಾನು ಅನ್ಕೋಸ್ತೇನೆ. ಯಾಕಂದ್ರೆ ಎನ್ನ ಕರಸ್ಥಲಕ್ಕೆ ಬಂದು ಚುಡುಕಾದ್ರೆ ಅನ್ನೋ ಮುಂದೆ ಅದಕ್ಕೊಂದು ಸ್ವಾಭಾವಿಕವಾಗಿ ಒಂದು ಆನುಭಾವಿಕ ಹಿನ್ನೆಲೆ ಸಿಗ್ತದೆ. ಅದಕ್ಕೊಂದು ನಾವೆಲ್ಲ ನೋಡು ಮುಂದೆ ನಾವು ಸಣ್ಣವ್ರದಾಗ ಕೂಡ ನಮ್ಮ ಬಸವನಳ್ಳವರ ಅಂದ್ರ ನಮ್ಮವರ ತಾಯಿ ಅವರು ಲಿಂಗ ಪೂಜಾ ಕುಂತಾಗ ನಾವೆಲ್ಲ ವಚನಗಳನ್ನ ಹಾಡ್ತಿದ್ವಿ. ಪ್ರತಿ ದಿವಸ ಒಂದು 8-10 ವಚನಗಳನ್ನ ಹಾಡ್ತಿದ್ವಿ. ನನ್ನ ತಾಯಿ ಪ್ರತಿನಿತ್ಯ ರೊಟ್ಟಿ ಮಾಡೋ ಮುಂದೆ ಹಿಂದೆ ಒಲಿ ಮೇಲೆ ಚಂದಾಗಿ ಸಗಣಿ ಸಾರಿಸಿ ಕಟ್ಗಿ ಹಚ್ಚಿ ರೊಟ್ಟಿ ಒಂದು ಹಂಚಿಟ್ಟ ಮೇಲೆ ಅವರು ಕೆಡೆ ನುಡಿಯದೆ ಕೆಡೆ ನಡೆಯದೆ ಅನ್ಯರ ಪ್ರತಿಪಾದಿಸಿದ ಅಂತ ಒಂದು ವಚನದಿಂದ ಹಿಡಿದು ಪ್ರತಿನಿತ್ಯ ಒಂದು ವಚನವನ್ನ ಅಲ್ಲಿ ಹಿಂದೆ ಬರಿತಿದ್ರು. ಸುಮಾರು 5 ವಚನವನ್ನ ಹೊತ್ತಾರೆ ಎದ್ದು ಅಗವಣಿಯ ಪುಷ್ಪ ಹಿಂಗೆಲ್ಲ ಪ್ರತಿಯೊಂದು 5 ವಚನಗಳನ್ನ ಅನಿಸಿ ಆಮೇಲೆ ಬಿಸಿ ರೊಟ್ಟಿ ನನ್ನ ತಾಟಿಗೆ ಹಾಕ್ತಿದ್ರು. ಇದೆಲ್ಲ ಇಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪರಂಪರೆ ಆವಾಗಿತ್ತು. ಸುಮ್ಮನೆ ಒಂದ ದಿವಸಕ್ಕೆ ಬಂದು ನಾವು ಅವ್ರು ಕೊಡ್ತಾರ, ಒಂದು ಟ್ಯೂನ್ ಕೊಡ್ತಾರ, ಒಂದಿಷ್ಟು ಕಂಪೋಸರ್ಸ್ ಇವ್ರು ಕುಂತಿರ್ತಾರ ಕಂಪೋಸ್ ಮಾಡಿದವರು, ನಾವು ಒಂದಿಷ್ಟು ಸ್ವರಗಳನ್ನ ಹಾಕ್ತೇವಿ, ಅವ್ರೊಂದಿಷ್ಟು ತಾಳ ಹಿಡ್ಕೋತಾರ, ಒಂದಿಷ್ಟು ಹಾಡಿಬಿಡು. ಹಂಗಲ್ಲ ಅದು. ಯಾಕಂದ್ರೆ ವಚನ ಗಾಯನಕ್ಕೆ ಇರುವಂತ ಒಂದು ಶ್ರೇಷ್ಠತೆ ಏನಿದೆ, ವಚನಗಳು ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸ. ಯಾಕಂದ್ರೆ ಅವು ಮಾನವನ ಶ್ರೇಯಸ್ಸನ್ನ ಬಯಸುವಂಥವು, ಅದು ವ್ಯಷ್ಟಿ ಸಮಷ್ಟಿಯ ಪೂರ್ಣವಾಗಿರ್ತಕ್ಕಂಥ ಶಾಂತಿಯನ್ನ, ಹಸನಾದ ಬಾಳನ್ನ ಕಲ್ಪಿಸುವಂಥವು, ಬೆಳಕನ್ನು ಕಲ್ಪಿಸುವಂತ ವಚನಗಳವೆಲ್ಲ. ಹಾಗಾಗಿ ವಚನಗಳಿಗೆ ತನ್ನದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ಮೌಲ್ಯ ಘನತೆ ಇದೆ. ಇವತ್ತು ಕನ್ನಡದ ಸಾಹಿತ್ಯದ ಒಂದು ಕೆಲಸ ಬಂದಾಗ, ಕನ್ನಡದ ಭಾಷೆಯ ಕುರಿತು ಬಂದಾಗ, ಕನ್ನಡದ ಭಾಷೆಯ ಒಂದು ಹೃದಯ ಭಾಗವೇ ಅಥವಾ ಹೃದಯವೇ ವಚನಗಳು ಅಂತ ಹೇಳಿ ಬಹಳ ದೊಡ್ಡವ್ರು ಹೇಳಿದ್ದನ್ನು ನೋಡ್ತೇವೆ ನಾವು.
ಹೃದಯ ನಿಂತ್ರೆ ಎಲ್ಲ ನಿಂತು ಹೋಗ್ಬಿಡ್ತೈತಿ. ಹಿಂಗಾಗಿ ಅಂಥ ವಚನಗಳನ್ನ ಹಾಡೋ ಮುಂದೆ ಒಂದ್ ಸ್ವಲ್ಪ ನಾವು ವಹಿಸ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳು ಅದಾವೆ ಅಂತ ಹೇಳಿ ಇಲ್ಲಿ BR ಛಾಯಾ ಅವರಿಂದ ಹಿಡಿದು C ಅಶ್ವತ್ಥರಿಂದ ಹಿಡಿದು ಇವತ್ತು ಸೋನು ನಿಗಮ್ ಏನ್ ಹಾಡ್ತಾರ ಅಲ್ಲಿವರೆಗೂ ಅಲ್ಲಿ ಆಮೇಲೆ MD ಪಲ್ಲವಿ ಅವರೆಲ್ಲ ಆಗಿ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಕೆಲವೊಬ್ರು ಎಲ್ಲರೂ ಸಾಕಷ್ಟು ಜನ ಕೆಲವಷ್ಟು ವಚನಗಳನ್ನು ಹಾಡಿದ್ದು ರೆಕಾರ್ಡಿಂಗ್ ನಾವೆಲ್ಲ ಕೇಳಿದ್ದೇವೆ, ನೋಡಿದ್ದೆ. ಅವರು ಕೂಡ ಒಂದು ಆ ಭಾಗದಲ್ಲಿ ಪ್ರಯತ್ನಗಳನ್ನು ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ತಾ, ಮತ್ತು ಇದಕ್ಕೆ ಇವತ್ತು ನಾವು ಬೇರೊಂದು ಹಂತಕ್ಕೆ ಅವಳನ್ನು ಒಯ್ಯಬೇಕಾದಲ್ಲಿ ಈ ಒಂದಿಷ್ಟು ನಾನು ಹೇಳಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಒಂದಿಷ್ಟು ಕೆಲಸಗಳನ್ನ ನಾವು ಮನಸಾರೆ ಲಕ್ಷ ಕೊಟ್ಟು ಮಾಡಬೇಕಾದದ್ದು ಅವಶ್ಯ ಇದೆ ಅನ್ನುವಂತ ಒಂದಿಷ್ಟು ಮಾತುಗಳನ್ನು ಹೇಳಿ, ಇದು ದೊಡ್ಡ ಹರಿವು, ಇದು ದೊಡ್ಡ ಅಭ್ಯಾಸ, ದೊಡ್ಡ ಅಧ್ಯಯನ ಅದಕ್ಕೆ ಇದು ಬಯಸ್ತದೆ. ಅದಕ್ಕಾಗಿ ಬೇಕಾದಷ್ಟು ಇನ್ನಷ್ಟು ವಿಷಯಗಳು ಬಹಳಷ್ಟು ಅದಾವೆ. ಇಲ್ಲಿ ಹಾಗೆ ಹೆಕ್ಕೊಂತ ಹೋಗ್ಬಿಟ್ರೆ ಅದು ಒಂದು ಕಲಬುರಗಿ ಯುಗ, ಒಂದು ಬಸವನಾಳರ ಯುಗ, ಒಂದು ಹಳಕಟ್ಟಿಯವರ ಯುಗ, ಮತ್ತು ಅಲ್ಲಿ ಪೂರ್ವದಲ್ಲಿ ಒಂದಿಷ್ಟು ಬಳ್ಳಾರಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ಕೆಲವಷ್ಟು ಹಿಂದೆ ಮಾಡಿರ್ತಕ್ಕಂಥ ಪ್ರಯತ್ನಗಳು, ಆಮೇಲೆ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಪ್ರಯತ್ನಗಳು, ಬಿಜಾಪುರದಲ್ಲಿ ಆಗಿರ್ತಕ್ಕಂಥ ಪ್ರಯತ್ನಗಳು, ಮತ್ತು ಈ ಬೆಳಗಾಂ ಜಿಲ್ಲೆಯಲ್ಲಿ ಆಗಲಿ ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ಮಂದಿ ಕಲಾವಿದರು ಅಲ್ಲೆಲ್ಲೆಲ್ಲೇ ಪ್ರಯತ್ನ ಮಾಡಿ ವಚನಗಳನ್ನ ಹಾಡ್ಕೊಂತ ಬಂದಾರ, ವಚನ ಬಗ್ಗೆ ಚರ್ಚೆ ಮಾಡ್ಕೊಂತ ಬಂದಾರ. ಪ್ರತಿನಿತ್ಯ ಯಾವಾಗಲೂ ಒಂದು ದೊಡ್ಡ ಕಾರ್ಯಕ್ರಮವೇ ಎಲ್ಲವನ್ನು ಸಾಧಿಸ್ತದೆ ಅಂತಲ್ಲ, ಸಣ್ಣ ಸಣ್ಣ ಚರ್ಚೆಗಳು ಸಣ್ಣವಾಗಿ ಅಲ್ಲೆಲ್ಲೆಲ್ಲೇ ಮನೆಯೊಳಗ ಅದು ಮಹಾಮನೆ ಮಾಡಿಕೊಂಡು ಬಸವಣ್ಣವರ ಚಿಂತನೆ ಮಾಡಿ ಎಲ್ಲಾ ಶರಣರ ಬದುಕು ಬರಹಗಳನ್ನು ಕುರಿತು ಚರ್ಚಿಸಿದಾಗ ಇನ್ನಷ್ಟು ಅವುಗಳಿಗೆ ಹೊಳಪು ಸಿಗ್ತದೆ, ಅವು ಇನ್ನಷ್ಟು ಬೆಳಕಿನಿಂದ ಶಕ್ತಿಯುತವಾಗಿ ಹೊರಬಿಡ್ತವೆ ಅನ್ನೋ ಮಾತುಗಳನ್ನು ಕೇಳಿ, ಮುನ್ನ ಮಾಡಿದ ಪಾಪ ಬೆನ್ನ ಬೇಡದನ್ನಕ್ಕ ಇನ್ನು ಬಯಸಿದರುಂಟೆ ಭಕ್ತಿಯುಳ್ಳವರ ನೋಡಿ ಬಯಸಿದರುಂಟೆ ಕೂಡಲ ಸಂಗಮ ದೇವರಲ್ಲಿ ಕೂಡಲ ಸಂಗಮ ದೇವರಲ್ಲಿ ಮುನ್ನವರವ ಪಡೆಯದನಕ ನಿಪ ನಿಮಾಪ ಗಮಪ ನಿಪ ಮಪ ಸ ನಿಪ ಮಪ ನೀಪ ಮಪ ಗಮಪ ಮಪ ಗಮ ಗಸ ನಿಪ ಗಮಪ ಮಪ ಗಮ ಗಸ ನಿಪ ನಿಮಾಪ ಗಮಪ ನಿ ಸಾ ನಿಪ ಮಪ ನೀಪ ಮಪ ಗಮಪ ನಿ ಸಾ ನಿಪ ಮಪ ನೀಪ ಮಪ ಗಮಪ ನಿ ನಿಪ ಮಪ ಸಾ ನಿಪ ಮಪ ನೀಪ ಮಪ ಗಮಪ ಮಪ ಗಮಪ ಮಪ ಗಮಪ ಮಪ ಗಮ ಗ ಸಪ ಮಪ ಗಮ ಗ ಸಪ ಮಪ ಗಮ ಗ ಸಪ ಮಪ ಗಮ ಗ ಸ ಮುನ್ನ ಮಾಡಿದ ಪಾಪ ಬೆನ್ನ ಬೇಡದನ್ನಕ್ಕ ಇನ್ನು ಬಯಸಿದರುಂಟೆ ಭಕ್ತಿಯುಳ್ಳವರ ನೋಡಿ ಬಯಸಿದರುಂಟೆ ಮುನ್ನ ಮಾಡಿದ ಪಾಪ ಬೆನ್ನ ಬೇಡದನ್ನಕ. ಒಂದು ಇಲ್ಲಿ ವಿಷಯವನ್ನು ನಾನು ನೆನಪು ಮಾಡ್ಕೊಳ್ಬೇಕು. ನಾನು ಒಂದು 55 ವರ್ಷದಿಂದ ಈ ಕ್ಷೇತ್ರದಲ್ಲಿ ಬಸವ ತಂದೆಗಳು ನನ್ನನ್ನು ಹರಿಸಿದ್ದಾರೆ. ಅವರ ದೊಡ್ಡ ಹಾರೈಕೆ, ತಂದೆ ತಾಯಿಗಳ ಹಾರೈಕೆ, ಎಲ್ಲಾರು ಇದರಿಂದ ಒಂದ್ ಸ್ವಲ್ಪ ಒಂದು ಈ ಕ್ಷೇತ್ರದಲ್ಲಿ ನಾನು ಹಾಡ್ತಾ ಬಂದಿದ್ದೇನೆ. ಹಾಗೆ ಒಂದು ಶ್ರೋತೃವಾಗಿ ಕೇಳ್ಕೊಂತನ ಬಂದಿನಿ, ಬಹಳಷ್ಟು ಜನರನ್ನ ನೋಡಿನಿ. ಒಂದ್ಸಲ ಖುದ್ದಾಗಿ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಸಿದ್ದಣ್ಣ ಶರಣಾರ್ಥಿ ಒಂದು ಹಾಡು ಬಾಯಿಲೆ ಅಂತ ಹೇಳಿ ಕುಂದ್ರಿಸಿಕೊಂಡು ಹಾಡಿದ್ದು ಕೂಡ ನಾನು ಕಲಾಭವನದಲ್ಲಿ ಕೇಳಿದ್ದೇನೆ. ಬಹಳ ಸಣ್ಣವಿದ್ದೆ ಅವಾಗ ನಾನು. ಅಂದ್ರೆ ಅಲ್ಲಿ ಯಾರಿಗೂ ಅಲ್ಲಿ ಮತ ಪಂಥ ಧರ್ಮ ಕುಲ ಎಲ್ಲಾ ಮೀರಿ ಅದು ಪ್ರೇಮದ ಪರಿಭಾಷೆಯಾಗಿ ಜಗತ್ತಿನ ಲೋಕಹಿತಕ್ಕಾಗಿರ್ತಕ್ಕಂಥ ಸಾಹಿತ್ಯ ಪೈದೆ ಎಲ್ಲಾರು ಮುಟ್ಲಿ ಅನ್ನೋ ಮನೋಭಾವನೆ ಏನು ಅವರಿಗೆ ಸಹಜವಾಗಿ ಜಾಗೃತ ಆಗಿತ್ತಲ್ಲ, ಅದು ವಚನ ಗಾಯನ ಪರಂಪರೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಕೆಲಸ. ಅದು ವಿಶ್ವ ವಿಭೂತಿ ಆಗುವಂತ ಕೆಲಸ, ಅದು ವಿಶ್ವ ಮಾನವ ಪ್ರಜ್ಞೆ ಬೆಳೆಸುವಂತ ಕೆಲಸ, ವಿಶ್ವ ಭಾತೃತ್ವವನ್ನ ವಿಶ್ವ ಪ್ರೇಮತ್ವವನ್ನು ಬೆಳೆಸುವಂತ ಕೆಲಸ ಅದು ಸಹಜವಾಗಿ ಮಾಡ್ತಾರೆ. ಯಾಕಂದ್ರೆ ಅದು ಆನುಭಾವಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಅವು ಸುಮ್ಮನೆ ನಾಳೆ ನಮ್ಗೊಂದೇನೋ ಅಕಾಡೆಮಿ ಬಹುಮಾನ ಸಿಗ್ತತಿ, ನಾವು ಯಾವ್ದೋ ಒಂದು ನಾಡೋಜ್ ಡಾಕ್ಟರೇಟ್ ಯಾವ್ದೋ ಪಡಿಲಿಕ್ಕೆ ಬರೆಯಕತ್ತೇವಂತಲ್ಲ. ನಮ್ಮ ಇಡೀ ಬದುಕು ಅದು
ಸುಂದರವಾಗಿ ಆಗಿದ್ದು ಯಾವುದರಿಂದ ಅನ್ನೋದ್ರ ಕೂಡ ಅರಿವನ್ನಿಟ್ಕೊಂಡು ಆ ಕಾಯಕ ನಿಷ್ಠೆಯ ಬದುಕನ್ನು ಬರಿಕೊಂತಾನೆ ಎಲ್ಲೂ ಏನನ್ನೂ ಬಯಸದೆ ಸಹಜವಾಗಿ ಕೀರ್ತಿ ವಾರ್ತೆ ಪ್ರಶಸ್ತಿ ಪ್ರಶಂಸೆಗಳನ್ನು ಬಹಳ ದೂರ ನಿಂತ್ಕೊಂಡು ಸಂತ ಸ್ಥಿತಿಯಲ್ಲಿ ಸಹಜವಾಗಿ ಅಭಿವ್ಯಕ್ತಗೊಂಡವಲ್ಲ, ತಮ್ಮ ಬದುಕಿನ ಆ ಒಂದು ಪ್ರೀತಿಯನ್ನೇ ಇಟ್ಕೊಂಡು ಅವು ಅಭಿವ್ಯಕ್ತಗೊಂಡವಲ್ಲ, ಆ ವಚನಗಳಿಗೆ ಬಹಳ ದೊಡ್ಡ ಮಹತ್ವ ಇದೆ. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಏನಪ್ಪಾ ಈ ವಚನ ಕುರಿತು ಮುಗಿಯಬಾರ್ದು. ನಾವು ಸುಂದರವಾಗಿ ಆ ಹಾಡು ಕೇಳ್ಕೊಂತಿರ್ಬೇಕು, ಒಬ್ರು ಯಾರ ವಚನ ಹಾಡ್ಕೊಂತಿರ್ಬೇಕು, ನಮ್ಮ ಲಿಂಗ ಪೂಜೆ ನಡೆದಿರ್ಬೇಕು, ಕಾಯಕ ದಾಸೋಹದಿಂದ ನಾವು ಬದುಕಬೇಕು ಅನ್ನುವಂತ ಒಂದು ಅಭಿಪ್ಸೆ ವ್ಯಕ್ತ ಆಗೋದು ಅಂತೂ ಸಹಜ ಸರಳ ಅನ್ನುವಂತ ಮಾತುಗಳನ್ನು ಹೇಳಿ, ಇದು ಒಂದ್ ರೀತಿ ಹೇಗಾಗ್ತದೆ ಅಂತಂದ್ರೆ ಮುಗಿದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅನ್ನಂಗ ಅದಾಗ್ತದೆ. ಹಾಗಾಗಿ ನಾವು ಬಹಳ ಜನರನ್ನ ಹತ್ರ ಇಟ್ಕೊಂಡು ನಾನು ಕೇಳಿದ್ದೇನೆ. 1973 ನಾನು ಸುಮಾರು 9 ವರ್ಷದವನಿದ್ದಾಗ ಒಂದೇ ಸಾಕು ನೆನೆಹ ಮನಕದಿಂದ ಹಿಡಿದು ಅವರ ಈ ಎಲ್ಲಾ ವಚನಗಳನ್ನ ಅವ್ರ ಜೊತೆಗೆ ಸ್ವಲ್ಪ ಕುತ್ಕೊಂಡು ಹಾಡುವಂತ ಸಿದ್ದರಾಮ ಜಂಬಲ್ದಿನಿ ಅಣ್ಣವರ ಪದತಲ್ಲೇ ಕುತ್ಕೊಂಡು ಹಾಡುವಂತ ಅವಕಾಶ ನನಗೆ ದಾವಣಗೆರೆ ಬಕ್ಕೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿತ್ತು ಅನ್ನೋದನ್ನು ಕೂಡ ಬಹಳ ಪ್ರೀತಿಯಿಂದ ಈ ಸಭೆಗೆ ತಿಳಿಸ್ತೇನೆ. ಇವತ್ತಿನ ದತ್ತಿದಾನಿಗಳು ಇದನ್ನ ಇಟ್ಕೊಂಡು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಏನ ಅಂದ್ರೆ ಅದಕ್ಕೊಂದು ಸುಮ್ಮನೆ ತಮ್ಮಗಳೆಲ್ಲ ನಡುವೆ ತಮ್ಮೆಲ್ಲ ಸಮುದ್ರ ನಾವೊಂದು ಹನಿ ಅಂತ ಹೇಳ್ತಾ ಒಂದ್ ಕಡೆ ಹೇಳ್ತಾರಲ್ಲ, ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ಒಬ್ಬರು ಬರೀ ಮುಂದೆ ಹೇಳ್ತಾರ, ಮೌನ ಲೋಕದ ಹಾಡು ಬರೀ ಮುಂದೆ ಎಷ್ಟು ದೊಡ್ಡದು ನಾವ್ ಎಷ್ಟು ಸಣ್ಣವ್ರು ಅನ್ನೋದಕ್ಕೆ ಅವರು ಸಿದ್ದೇಶ್ವರ, ನಾನು ಸಿದ್ದರಾಜ, ಅವರು ಮಹತ್ತು, ನಾನು ಅಣು, ಅವರು ಕಾವ್ಯರ್ಷಿ, ನಾನು ಕವಿ. ಹಾಗಾಗಿ ಅವರೊಬ್ಬ ಯೋಗಿ, ಅವರೊಬ್ಬ ಅಲೌಕಿಕ, ನಾನು ಲೌಕಿಕ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡೇ ನಾನು ಬರಿತೇನೆ ಅನ್ನುವಂಥ ಮಾತುಗಳನ್ನು ಒಬ್ರು ಬರೀತಾರೆ. ಹಾಗಾಗಿ ಇದು ಎಲ್ಲ ಮಾತನಾಡ್ತಾ ಹೋದ್ರೆ ಅದು ಎಷ್ಟು ಸುಂದರ ಇದೆ ಅಂತಂದ್ರೆ ಎಂದೂ ಮುಗಿಬಾರದಪ್ಪ ಇದು ಅನ್ನೋಷ್ಟು ಸುಂದರವಾಗಿರ್ತಕ್ಕಂಥ ವಚನ ಗಾಯನ ಪರಂಪರೆ. ಅದರ ಐತಿಹಾಸಿಕನೇ ದೊಡ್ಡದು, ಅದರ ಚರಿತ್ರೆ ದೊಡ್ಡದು. ಅಲ್ಲಿ ಕೆಲಸ ಮಾಡಿರುವ ಎಲ್ಲಾ ಪುಣ್ಯಜೀವಿಗಳು ಬಹಳ ಪ್ರೀತಿಯಿಂದ ಈ ನೆಲಕ್ಕೆ ಆ ವಚನಗಳನ್ನು ಕೊಟ್ಟು ಹೋಗಿದ್ದಾರೆ, ಹಾಡು ಹೋಗಿದ್ದಾರೆ. ವಿಷಯವೆಂಬೋ ಅಸೂರನೆನ್ನ ಮುಂದೆ ತಂದು ಪಸರಿಸಿದೆಯ ಪಶುವೇನ ಬಲ್ಲದು ಹಸುರೆಂದೆಳೆಸುವುದು, ಪಶುವೇನ ಬಲ್ಲದು ಹಸುರೆಂದೆಳೆಸುವುದು, ವಿಷಯ ರಹಿತನ ಮಾಡಿ ಭಕ್ತಿ ರಸವಾ ದಣಿಯೇ ಮೀಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲುಹಯ್ಯ ಕೂಡಲ ಸಂಗಮ ದೇವ. ವಿಷಯವೆಂಬೋ ಹಸೂರನೆನ್ನ ಮುಂದೆ ತಂದು ಪಸರಿಸಿದೆಯ ಪಶುವೇನ ಬಲ್ಲುದು ಹಸುರೆಂದೆಳೆಸುವುದು. ಹೀಗೆ ಒಂದು ಟ್ಯೂನ್ ಹಾಕೊಂಬಂದು ಕೂಡ ಆ ಭಾವ ಏನಿದೆ ಅದಕ್ಕೆ ಯಾವ ಲಯ ಕೊಡ್ಬೇಕು, ಯಾವ ತಾಳದಲ್ಲಿ ಸುಂದರವಾಗಿ ಕೇಳ್ತದೆ ಅನ್ನೋದ್ರು ಕೂಡ ಎಚ್ಚರ ಇಟ್ಕೋಬೇಕಾಕತಿ ಅಂತ ಹೇಳಿ. ಈಗ ಕೆಲವಷ್ಟು ರಿದಮ್ ಅಥವಾ ಅವಕ್ಕೆ ಆ ಸ್ಪೀಡ್ ಕೊಟ್ರೆ ಚಂದ, ಅದು ಅವಕ್ಕೆ ಬಹಳಷ್ಟು ನಾವು ಆಲಾಪ ಹಚ್ಚಿ ಅವುಗಳನ್ನ ಬಹಳ ಸ್ಲೋ ಸಾವಕಾಶವಾಗಿ ನಿಧಾನವಾಗಿ ಹಾಡ್ಬಿಟ್ರೆ ಆ ವಚನದ ಅರ್ಥ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನು ಒಂದು ವಿಷಯವನ್ನು ತಮ್ಮಲ್ಲಿ ಬಹಳ ಪ್ರೀತಿಯಿಂದ ಅರಿಕೆ ಮಾಡಿಕೊಳ್ಬೇಕು. ಧಾರವಾಡದಲ್ಲಿ ಒಂದು ಸಣ್ಣ ಒಂದು ಮಾಳಮಡ್ಡಿ ಒಂದು ಜಾಗದಲ್ಲಿ ಬಸವನಾಡ್ರಿಗೆ ಮುಂಜಾನೆ ಬೆಟ್ಟಾಗಿ ಹೋಗ್ತಾರ ಡಾಕ್ಟರ್ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅವರು. ಮುಂಜಾನೆ ಬೆಟ್ಟಾಗಿ ಹೋಗಿ ಯಾಕ ಏನ್ರಿ ಇದೊಂದು ವಚನ ಕುಂದ್ರವಲ್ದ್ರಿ ಅಣ್ಣರ, ನಾ ಸ್ವಲ್ಪ ನೋಡ್ತೀನಿ ತಡ್ರಿ ಅಂತ ಹೇಳಿ ಬಂದು ಅಲ್ಲಿ ಒಂದು ಸಣ್ಣ ಹೋಟೆಲ್ದಾಗ ಕೂತ್ಕೊಂಡು ಒಂದ್ ಸ್ವಲ್ಪ ಕೈ ಕಾಲ ಅಳಗಾಡ್ಸ್ಕೊಂತ ಸ್ವರ ಹಾಕೊಂತ ಕುಂತಿರ್ತಾರ. ಒಂದ್ ಅರ್ಧ ಕಪ್ ಚಿಂಗ್ ಚಾ ಕುಡ್ದವ್ರ ಓಡ್ ಹೋಗ್ತಾರ ಬಸವನಾಡ್ರ ಮನೆಗೆ. ಓಡ್ ಹೋಗಿ ಅಣರ್ ಬರ್ರಿ ನೀವು ಒಂದ್ 5 ನಿಮಿಷ ನಿಮ್ಗೆ ಕೇಳಿಸ್ಬಿಡ್ತೇನೆ ಅಂತ ಹೇಳಿ ಒಂದು ವಚನವನ್ನ ಅವಾಗ ಕೇಳಿಸಿದ್ದು, ಕರಗಿಸಿ ಎನ್ನ ಮನದ ವಚನವನ್ನ ನನಗ್ ಸಿಕ್ತ್ರಿ
ನನಗ್ ಸಿಕ್ತ್ರಿ ಅಣ್ಣಾರ, ನಾ ಒಂದ್ ಸ್ವಲ್ಪ ಹಾಡ್ತೀನಿ, ಇದು ನೀವು ಕೇಳೇ ಹೋಗ್ಬೇಕು. ಇವತ್ತು ನೀವು ನಿಮ್ಮ ಶಾಲೆಗೆ ಹೋಗೋ ಮುಂದೆ, ನಿಮ್ ಕಾಲೇಜಿಗೆ ಹೋಗೋ ಮುಂದೆ ಕೇಳೇ ಹೋಗ್ಬೇಕು ಇದನ್ನ ಅಂತೇಳಿ, ಈ ಹಾಡ್ರಿ ಅಂತ ಹೇಳಿ ಅವ್ರು ಕುಂದಿರ್ತಾರ. ಆ ಸಮಾಧಾನ ಎಷ್ಟು, ಆ ಪ್ರೀತಿ ಎಷ್ಟು, ಒಬ್ರಿಗೊಬ್ಬರ ಆ ಗೌರವ ಎಷ್ಟು ಅನ್ನೋದನ್ನ ಹೇಳ್ಲಿಕ್ಕೆ ಈ ಕರಗಿಸಿಯನ್ನ ಮನದ ಹುಟ್ಕೊಂಡದ್ದು ಈ ರೀತಿ. ಹಾಗಾಗಿ ಅವ್ರು ಎಷ್ಟು ಚಿಡಪಡಿಸ್ತಿದ್ರು ಅಂತ ಹೇಳಿ ಆ ಎಲ್ಲಾ ಕಲಾವಿದ್ರು ಇವತ್ತ ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನೆ, ಇದು ರಾಜಗುರುಗಳು ಹಾಡು ಮುಂದೆ ನನ್ ಕಣ್ಣೀರ್ ಬಂದಂತ ಒಂದು ಸಂಗತಿ. ಅಷ್ಟು ಸುಂದರವಾಗಿ ಭಾವನಾತ್ಮಕವಾಗಿ ಆ ವಚನಗಳನ್ನ ಹಾಡೋ ಮುಂದೆ ಕೂಡ ಅವರಲ್ಲಿ ಆ ಸಹಜತೆ ಹೆಂಗ್ ವ್ಯಕ್ತ ಆಗ್ತೈತೆ. ಯಾಕಂದ್ರೆ ಅವರಿಗೆ ಆ ಕನ್ನಡದ ಒಂದು ಪ್ರೀತಿ, ಅಭಿಮಾನ ಮತ್ತು ಆ ಬಸವಾದಿ ಶರಣರ ಆ ವಚನಗಳನ್ನ ಹಾಡೋ ಮುಂದೆ ಆ ತನ್ಮಯತೆ ಇತ್ತಲ್ಲ, ಇನ್ವಾಲ್ವ್ಮೆಂಟ್ ಅಂತ ಏನಂತೇವಿ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರ ನನ್ನ ಒಂದು ಅನುಭವದ ಒಂದು ಒಂದು ಈ ಯಾತ್ರೆಯನ್ನ ನೋಡಿದಾಗ, ಈ ಪರಿಣಾಮವನ್ನು ನೋಡಿದಾಗ, ನೀವು ಬಹಳ ತಲೀನಾಗಿ ತನ್ಮಯತೆಯಿಂದ ಚಿತ್ತ ಏಕಾಗ್ರತೆಯಿಂದ ಅವಳನ್ನು ಕೊಡ್ಬೇಕಾಗ್ತದೆ ಅನ್ನೋದನ್ನು ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ತಿಳಿಸ್ತೇನೆ. ಇಲ್ಲಿ ಗಮಕದಲ್ಲಿ ಕೆಲವರು ಹಾಡು ಹೋಗಿದ್ದಾರೆ, ಕೀರ್ತನದ ಅಂಗಿಟ್ಕೊಂಡು ಹಾಡಿದ್ದಾರೆ, ನಾಟಕಗಳಲ್ಲಿ ಕೆಲವಷ್ಟು ವಚನಗಳು ಬಂದಿವೆ, ಚಲನಚಿತ್ರದಲ್ಲಿ ತನುಕರಗರದಲ್ಲಿ ಆಗಲಿ ಕೆಲವೊಂದು ಚಲನಚಿತ್ರದಲ್ಲಿ ವಚನಗಳು ಬಂದಿವೆ. ಹೀಗಾಗಿ ವಚನಗಳಿಂದ ಆವಾಗ ಸ್ವಲ್ಪ ಒಂದಿಷ್ಟು ಅದಕ್ಕೊಂದು ಪ್ರಸಿದ್ಧಿ, ಒಂದಿಷ್ಟು ಎಲ್ಲ ಸಿಕ್ಕುವಂತ ಅವಕ್ಕೆ. ಆದ್ರೆ ಅವಳು ಇತ್ತಿತ್ತಲಾಗೆ ಅದು ಪೂರ್ಣ ಪ್ರಮಾಣದ ಒಂದು ವಚನ ಗಾಯನ ಪರಂಪರೆಯೇ ಆಗಿ ಅದು ಒಂದು ಬೆಳೀತಾ ಇದೆ. ಹಾಗಾಗಿ ಎಲ್ಲಾ ಕಲಾವಿದರು ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕಾಗ್ತದೆ. ಅದು ಕರಸ್ಥಲ ಹೇಗೆ, ಅದು ತನುಸ್ಥಲ, ಅದು ಭಾವಸ್ಥಲ, ಅದು ಪ್ರಾಣಸ್ಥಲಕ್ಕೆ ಹೆಂಗೆ, ಅದು ಆಯತ ಸ್ವಾಯತ ಸನ್ನಿಹಿತ ಹೆಂಗೆ, ಇವುಗಳೆಲ್ಲ ಆ ಅಷ್ಟ ಮದಗಳೇನದಾವೆ ಬಹುಶಃ ಒಳಗಿನ ಅಂತರಂಗ ಶುದ್ಧಿಯಾಗಿ, ಬಹಿರಂಗ ಶುದ್ಧಿಯಾಗಿ, ಮನಃಶುದ್ಧ ಆದ್ರೆ ಇದು ಸಹಜವಾಗಿ ಇವುಗಳನ್ನ ಸ್ವಲ್ಪ ಕಲೀಲ ಅನುಕೂಲ ಆಗ್ತದೆ. ಎಲ್ಲಾ ಕಷ್ಟಗಳನ್ನ ಇಟ್ಕೊಂಡು ತಲೆಯಾಗಿ ಏನೇನೇನೋ ನಾವು ಲೌಕಿಕದ ಎಲ್ಲಾ ಇಟ್ಕೊಂಡು ಏನಾರು ಕಲಿಯಾಕ್ ಹೋದ್ವಿಪ್ಪ ಅಂತಂದ್ರೆ ಸ್ವಲ್ಪ ಇವುಗಳ ಕಲಿಕೆ ಹಿನ್ನಡತೆಯನ್ನು ಅನುಭವಿಸ್ತದೆ ಅನ್ನೋಂತ ಮಾತನ್ನ ಹೇಳಿ, ಇವತ್ತು ಬಹಳಷ್ಟು ಮಂದಿ ಆ ಸೇರೆ ಮಠರಿಂದ ಹಿಡಿದು ಬಹಳಷ್ಟು ದೊಡ್ಡವರೆಲ್ಲ, ಬೂಸ್ನೂರು ಮಠದಿಂದ ಹಿಡಿದು ಬಹಳ ಎತ್ತರದ ಕೆಲಸವನ್ನ ಈ ವಚನ ಶಾಸ್ತ್ರ ಪರಂಪರೆಗೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಪುಣ್ಯತಮ ಕೆಲಸವನ್ನ ಬಹಳ ಪವಿತ್ರ ಮನಸ್ಸಿನಿಂದ ಅದನ್ನ ನೆನೀತೇನೆ. ಮತ್ತು ಈಗ ನಾನು ಬಹಳಷ್ಟು ಜನರ ಹೆಸರು ತಗೊಳಕ್ ಇಲ್ಲೇ ಆಗೋದಿಲ್ಲ, ಯಾಕಂದ್ರೆ ಇದು ಬರವಣಿಗೆಯಲ್ಲಿ ಒಂದು ಸ್ವಲ್ಪ ಬರ್ಲಿ ಅನ್ನೋ ಒಂದು ಆಶಯ ಇಟ್ಕೊಂಡು. ಹಾಗಾಗಿ ಇವತ್ತು ಎಲ್ಲಾ ದೊಡ್ಡವರು ಈ ಒಂದು ವಚನ ಗಾಯನಕ್ಕೆ ಏನು ಕೆಲಸ ಮಾಡಿ ಹೋಗಿದ್ದಾರೆ, ಅವರೆಲ್ಲ ಯಾರು ಏನು ಹೇಳ್ಕೊಂಡಿಲ್ಲ, ಸಹಜವಾಗಿ ಹಾಡಿಕೊಂಡು ಹೋಗಿದ್ದಾರೆ. ಇವತ್ತು ಲಿಂಗವೇ ಅನ್ನೋ ಒಂದು ಶಬ್ದ, ಲಿಂಗವೇ 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 ನೋಡು ನಿಮ್ ನೋಡೇ ಬಿಡ್ಬೇಕ ಲಿಂಗ, ಅಷ್ಟು ಸುಂದರ. ಇದು ಒಂದಿಷ್ಟು ಪಂಡಿತರ ಹಾಡೋ ಮುಂದೆ ಕೈಯಾಗ ನೀವು ಲಿಂಗನ ಹಿಡ್ಕೊಂಡ್ರೇನಪ್ಪ, ನೀವು ಅನುಸಂಧಾನ ಮಾಡಕತ್ತೀರೇನಪ್ಪ, ಅದನ್ನ ಅಷ್ಟು ನೋಡು 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 ಲಿಂಗವೇ ನೋಡು ನೋಡು ಬಸವಯ್ಯನವರು ಮಾಡಿದಾಟವಾ, ನೋಡು ಬಸವಯ್ಯನವರು ಮಾಡಿದಾಟವಾ, ನೋಡು 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 ಲಿಂಗವೇ ನೋಡು. ಹರಳಯ್ಯ ಮಧುವಯ್ಯ ನವರಿಗೆ ಎಳೆ ಹೂಟೆ, ದುರುಳ ಬಿಜಳನು ಕಟ್ಟಿದನಂತೆ. ನಿಮ್ಮ ಅಂತಃಕರಣಗಳನ್ನ, ಮನವನ್ನ ಎಲ್ಲ ಅದು ಮುಟ್ಟದೆ ಹೋದ್ರೆ ನಿಮ್ಮ ಭಾವಕೋಶದಲ್ಲಿ ಅದು ಕೈಯಾಡಿಸ್ಬೇಕು, ಆ ಸಂವೇದನೆಗಳನ್ನ ಎಲ್ಲ ಅದು ಒಂದು ಸ್ವಲ್ಪ ಕೈಯಾಡಿಸ್ಬೇಕು, ಒಳ ಅಂತರಂಗದೊಳಗೆ ಅದು ಮೂಡಿ ಬಿಡ್ಬೇಕು. ಬಹುಶಃ ನೀವು ಒಂದು ವಚನವಂತ, ಅದು ಯಾರದೇ ವಚನ ಆಗ್ಲಿ, ಅದು ಹಡಪದ ನಿಂಗಮ್ಮಂದೇ ಆಗ್ಲಿ, ಅದು ಸಿದ್ದರಾಮೇಶ್ವರದಾಗ್ಲಿ, ಅಕ್ಕ ಮಹಾದೇವಿದಾಗ್ಲಿ, ಅದು ಬಸವಣ್ಣಂದೇ ಆಗ್ಲಿ, ಮಡಿವಾಳ ಮಾಚಿದೇವ್ರದಾಗ್ಲಿ, ಅಲ್ಲಮ ಪ್ರಭುಗಳದಾಗ್ಲಿ, ಯಾರದೇ ವಚನ ಇದ್ರು ಅವ್ರು ಬಂದು ನಿಂತು ಕೇಳ್ತಾರಪ್ಪ ಅನ್ನುವಂಥ ಭಾವ ಅದಕ್ಕೆ ಬಂದ್ರೆ ನಾವು ವಚನ ಗಾಯನ ಪರಂಪರೆಗೆ ಮಾತನಾಡೋರಾಗ್ಲಿ ಅಥವಾ ಅದನ್ನು ಸ್ವಲ್ಪ ಬೆಳೆಸ್ಕೊಂಡು ಹೋಗೋರಿಗೆ ಒಂದು ಸಾರ್ಥಕತೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಈ ವಿಷಯಕ್ಕೆ ನನ್ನಂತ ಬಹಳ ಕಿರಿಯರನ್ನ ಕರೆಸಿ ಇನ್ನ ಹಾಡ್ಕೊಂತ ಹೋದ್ರ ಎಲ್ಲೇ ಅದು ನನಗೊಂದು ಸ್ವಲ್ಪ ಹೆದರಿಕೆ, ಹಂಗ ಹಾಡ್ಬೇಕಂತ ನನಗೆ ಅನಿಸ್ತತಿ.
ಸಮಯದ ಒಂದು ಇದನ್ನು ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲ ವೇಳೆಗೂ ಬಹಳ ದೊಡ್ಡ ಮಹತ್ವ ಇದೆ ಅಂತ ಹೇಳಿ ಆ ಸಂಗೀತದ ಈ ಈ ಘನತೆ, ಈ ಒಂದು ಎತ್ತರ, ನಾವು ಅದಕ್ಕೆ ಕೊಡುವಂತ ಗೌರವ ಏನಿದೆ ಅದನ್ನ ಕೊಟ್ಟೇ ಬಿಡ್ಬೇಕಾಗ್ತತಿ. ಮತ್ತು ವಚನಗಳನ್ನ ಬಹಳ ಪ್ರೀತಿಯಿಂದ, ಗೌರವದಿಂದ ಅದರ ಆಳಕ್ಕಿಳಿದ ಅಭ್ಯಾಸ ಮಾಡಿ, ಅದಕ್ಕೆ ಕೊಡಬಹುದಾಗಿರ್ತಕ್ಕಂಥ ಮಧುರತೆಯನ್ನು ಕೊಟ್ಟು, ಆ ರಾಗಗಳನ್ನ ಅಭ್ಯಾಸ ಮಾಡಿ, ಅದ ತಾಳ ಲಯ ಅಭ್ಯಾಸ ಮಾಡಿ, ಅವನ್ನ ಎಷ್ಟು ಹೊತ್ತು ಅವುಗಳನ್ನ ಒತ್ತು ಕೊಡ್ಬೇಕು, ಎಲ್ಲಿ ನಿಲ್ಬೇಕು, ಅದರ ಲಘು ಪ್ರಸ್ತಾರಗಳು ಏನಿದಾವ ಅದು ಹೇಗೆ ಕೊಟ್ರೆ ಸುಂದರವಾಗಿ ಕೇಳ್ತದೆ, ಮನಕ್ಕೆ ಮುಟ್ತದೆ ಅಂತ ಹೇಳಿ ನಾನು ಆ ವಿಷಯಗಳನ್ನ ತಮ್ಮ ಎದುರಿಗೆ ಹೇಳ್ತಾ, ಇಷ್ಟು ಹೊತ್ತು ಇನ್ನು ಅದರ ಹೇಳಿದ್ದೇನಲ್ಲ, ನಾನು ಒಂದು 30 ಎಪಿಸೋಡ್ ಆಗುವಷ್ಟು ವಿಷಯಗಳು ಈ ಒಂದು ವಿಷಯದಲ್ಲೇ ಇವೆ. ಯಾಕಂದ್ರೆ ವಚನ ಅಂದ್ರೆ ನಮಗ್ ಮತ್ತೊಂದು ಬೇರೆ ಏನಿಲ್ಲೇ ಇಲ್ಲ. ನಾವೆಲ್ಲ ಇವತ್ತು ಶಶಿಕಾಂತ್ ಪಟ್ಟಣ ಅಣ್ಣ ಅವ್ರು ಹೇಳ್ದಂಗೆ ನಾವು ಇವತ್ತು ಗುಂಜಟ್ಟಿ ಅವ್ರನ್ನ ಕಳ್ಕೊಂಡಿದ್ದೇವೆ. ಅವರು ಒಬ್ರು ಆ ವಚನದ ಕುರಿತೇ ಬಹಳಷ್ಟು ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ, ಬಹಳ ದೊಡ್ಡ ಗುರುಗಳು. ನಾವು ಶಶಿಕಾಂತ್ ಅಣ್ಣ ನಾವು ಎಷ್ಟೋ ಸಲ ಬಹಳ ಕಡೆ ನಾವೆಲ್ಲ ಸಂಜೆ ಮುಂದೆ ಒಂದಿಷ್ಟು ಕೂಡಿರ್ತೇವೆ. ನಾವು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಬಯಲ್ನಲ್ಲಿ ಕುಂತಿರ್ತೇವೆ, ಮಾತಾಡ್ತಿರ್ತೇವೆ. ಎಷ್ಟೋ ಸಲ ನಾನು ಅವರು ಕಣ್ಣೀರು ಹಾಕಿದ್ದುಂಟು. ಯಾಕಪ್ಪ ಜನ ಈ ವಚನದ ಪ್ರೀತಿ ಯಾಕೆ ಜಾಗೃತ ಆಗೋಲ್ದು, ಮತ್ತು ಈ ಮೌಢ್ಯವನ್ನ ಯಾಕೆ ಗಂಟು ಬೀಳ್ತಾರಪ್ಪ ಜನ, ಎಷ್ಟು ಸುಂದರವಾಗಿ ಒಣಗುವ ಮರವ ಬತ್ತುವ ಜಲವ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು ಇದ್ ಯಾಕೆ ತಿಳ್ಕೊಲ್ರು. ಹಾಗಾಗಿ ನೀರ ಕಂಡಲ್ಲಿ ಮುಳುಗೋರೆ, ಮರನ ಕಂಡಲ್ಲಿ ಸುತ್ತೋರ, ಒಣಗುವ ಮರವ ಬತ್ತುವ ಜಲವನ್ನ ನಿಮ್ಮನೆ ಅತ್ತ ಬಲ್ಲವರು ಅನ್ನೋ ಹಾಗೆ ನಾವು ಸಾಕಷ್ಟು ಹತ್ತಿದ್ದೇವೆ, ನೊಂದಿದ್ದೇವೆ. ಆದ್ರೂ ಕೂಡ ಇದು ನಮ್ಮನ್ನು ಬಿಡುದಿಲ್ಲ, ಅದು ನಾವು ಅದನ್ನ ಬಿಡುದಿಲ್ಲ. ಅದನ್ನ ಯಾವಾಗಲೂ ಜಕ್ಕೊಂಡು ಬರ್ತದೆ. ನಿಮ್ಮೆಲ್ಲರ ಪ್ರೀತಿ ದೊಡ್ಡದು, ನಿಮ್ಮ ಪ್ರೀತಿ ದೊಡ್ಡದು. ಹಲ್ಸಂಗಿ ಮಧುರ ಚಂದ್ರು ಹೇಳುವ ಹಾಗೆ ದೇವಲೀಲೆಯು ಕಾಣೆ, ಕರ್ಮಜಾಲವು ಕಾಣೆ, ಅದು ನಮ್ಮ ಬುದ್ಧಿ ಅಚ್ಚೆಯ ಎಮ್ಮೆ ಮಾತು. ಪ್ರೀತಿ ಅಂತ ವಸ್ತು ಭವದಲ್ಲಿ ಕಾಣೆ ಮನಗಂಡ ಮಾತು. ನಿಮ್ಮೆಲ್ಲರ ಪ್ರೀತಿಗೆ ಹೋಗೊಟ್ಟು ಅದಕ್ಕೆ ಹಣೆ ಮಣೆದು ಮನಸ್ಸು ಕರಗಿ 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 ಬಹಳ ಬಹಳ ಅಂತಃಕರಣದಿಂದ ಆ ಮನಸ್ಸು ಕರಗಿ ಒಂದಿಷ್ಟು ಸ್ವರಗಳನ್ನ ಹಚ್ಚುವಂತ ಪ್ರಯತ್ನ ಮಾಡಿದ್ದೇನೆ. ಮತ್ತು ತಮ್ಮೆಲ್ಲರ ಪ್ರೀತಿ ಯಾವಾಗಲೂ ಉಳಿತದೆ. ನೀವೆಲ್ಲ ಈ ವಚನ ಅಧ್ಯಯನದ ಮೂಲಕ ಮತ್ತು ಈ ವೇದಿಕೆಯ ಮೂಲಕ ವಿಶ್ವದ ತುಂಬಾ ಈ ವಚನದ ಸುಮ ಅದು ಹರಡ್ಕೊಂತ ಹೋಗ್ಲಿ. ಯಾಕಂದ್ರೆ ಅದಕ್ಕೆ ಮಾಡಬೇಕಾದದ್ದು ಏನಪ್ಪಾ ಅಂತಂದ್ರೆ, ನಾವು ಅದು ಸಹಜವಾಗಿರ್ತಕ್ಕಂಥ ಸುಮ, ಅದು ತಾನೇ ಒಂದು ದುಂಬಿ ಬಂದು ಹೆಂಗೆ ಕಳಿಸ್ತೋ ಹಂಗೆ ನಾವು ಅವುಗಳನ್ನ ಇಡೀ ವಿಶ್ವದ ತುಂಬಾ ಆ ದುಂಬಿಯಾಗಿ ಅದನ್ನ ಒಂದಿಷ್ಟು ಪ್ರಸಾರ ಮಾಡೋಣ. ನಾವು ಪರಿಪಾಲಕರಾಗಿ ಮೊದಲು ನಾವು ಲಿಂಗ ಪೂಜೆ ಮಾಡಿಕೊಂಡು ಆ ಲಿಂಗಾನದಲ್ಲಿ ಸರ್ವಾಂಗಲಿಂಗಿಗಳಾಗಿ ಹಾಡ್ತಾ ಹಾಡ್ತಾ ಬಾಳೋಣ ಅಂತ ಹೇಳಿ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ಅನಾನುಭವಿ. ನಾನು ಬಹಳಷ್ಟು ನಾನು ಬಹಳ ಬೆಳಿಬೇಕು, ಬಹಳಷ್ಟು ಓದ್ಬೇಕು. ನಾನು ಬಹಳ ಚಿಕ್ಕವನು, ನನಗಿಂತ ಕಿರಿಯರಿಲ್ಲ ಭಾವನೆಯೊಂದಿಗೆ ಒಂದೆರಡು ಮಾತುಗಳನ್ನ ಬಸವಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ತಮ್ಮೆಲ್ಲರ ಪಾದಕ್ಕೆ ಹಣೆ ಮಣೆದು ಈ ಒಂದು ಅನುಭವದ ಒಂದು ವಾಣಿಯನ್ನ ಬಸವ ತಂದೆ ಪಾದಕ್ಕೆ ಅರ್ಪಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯನ ಜೀವನಕ್ಕೆ ಸಂಗೀತವೆನ್ನುವುದು ಒಂದು ದಿವ್ಯವಾದ ಔಷಧವೆಂದೇ ನಾವು ಇಲ್ಲಿ ಹೇಳಬಹುದು. ಬಲ್ಲವರ ಮಾತುಗಳು ಬೆಲ್ಲದಂತೆ ಅನ್ನುವಂತೆ ಇಷ್ಟೊತ್ತು ತುಂಬಾ ವಿಸ್ತೃತವಾಗಿ ತಮ್ಮ ಅನುಭವದ ಅಮೃತತ್ವದ ನುಡಿಗಳನ್ನಾಡಿ ನಮ್ಮೆಲ್ಲರಿಗೂ ವಚನ ಗಾಯನದ ಒಂದು ರಸದೌತಣವನ್ನ ಉಣಬಡಿಸಿದ ಶರಣ ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್ ಸರ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈಗ ಶರಣು ಸಮರ್ಪಣೆ ಸಹೋದರಿ ಶರಣೆ ಮೇಡಮ್ ಈಗ ಶಿವಾನಂದ ಕಲ್ಕೇರಿ ಸರ್, ಮೇಡಮ್ ಶಿವಾನಂದ ಕಲ್ಕೇರಿ ಅವರು ದತ್ತಿದಾಸೋಹಿಗಳು ಅವ್ರ ಕರೀರಿ, ಅವ್ರನ್ನ ಮಾತಾಡ್ಲಿಕ್ಕೆ ಕರೀರಿ. ಓಕೆ ಸರ್, ಸರ್ ಮಾತಾಡ್ರಿ ಸರ್. ಇದೀಗ ಕಲ್ಕೇರಿ ಶರಣರು ತಮ್ಮ ಒಂದು ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿತ ಇಂದಿನ ವಿಶೇಷ ದತ್ತಿ ಉಪನ್ಯಾಸದ ಉಪನ್ಯಾಸಕರಾದಂತ ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್ ಸರ್ ಅವರು ವಚನ ಗಾಯನ ಪರಂಪರೆಯ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ಈ ಒಂದು ಉಪನ್ಯಾಸಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ ಎಂದು ನನ್ನ ಭಾವನೆ. ಅದಕ್ಕಾಗಿ ನನ್ನ ಅನಂತ ನಮಸ್ಕಾರ.
ಸುಮಾರು 20 ವರ್ಷಗಳ ಹಿಂದೆ ಮೆಡಿಕಲ್ ಸೈನ್ಸ್ ವಲಯದಲ್ಲಿ ಒಂದು ಮಾತಿತ್ತು, ಪ್ಯಾಥಾಲಜಿ ಸ್ಟಾರ್ಟ್ ಬೈ ಡಾಕ್ಟರ್ S.J. ನಾಗಲೋಟಿ ಮಠ್ ಅಂತ. ಅಂದ್ರೆ ಪ್ಯಾಥಾಲಜಿ ಕಲಿಬೇಕಂದ್ರೆ ಅವರಿಂದನ ಕಲಿಬೇಕಂತ. ಹಂಗ ಬಹುಶಃ ಇಂದಿನ ಈ ಟಾಪಿಕ್ ಬೇರೆ ಯಾರು ಮಾಡಿದ್ರು ಇಷ್ಟೊಂದು ಎಫೆಕ್ಟಿವ್ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನಂಗ. ಅದು ಈ ಮೃತ್ಯುಂಜಯ ಶರಣರಿಂದ ಆ ಶೀರ್ಷಿಕೆಗೆ ಒಂದು ಪೂರ್ತಿ ಮೆರಗು ಮತ್ತು ಒಂದು ನಿಜವಾದ ಒಂದು ಅದಕ್ಕೇನು ನ್ಯಾಯ ಒದಗಿಸುವುದು ಅಂತ ಹೇಳ್ತಾರಲ್ಲ, ಹಾಗ ಆಗಿದೆ ಅಂತ ನನ್ನ ಭಾವನೆ. ನಾವೇನಾದ್ರೂ ಕ್ರಿಕೆಟ್ ಕಮೆಂಟ್ರಿ ಮಾಡ್ಬೇಕಂದ್ರೆ ಕ್ರಿಕೆಟ್ ಜ್ಞಾನ ಇರ್ಬೇಕಂತ ಹೇಳ್ತಾರೆ. ಅದೇ ರೀತಿ ಇಂದಿನ ಉಪನ್ಯಾಸ ಮಾಡಲು ಕೇವಲ ಸಾಹಿತ್ಯಿಕ ಅಥವಾ ಐತಿಹಾಸಿಕ ಪರಿಕಲ್ಪನೆ ಮಾತ್ರ ಸಾಲದು. ಸಂಗೀತದ ಜ್ಞಾನ ಮತ್ತು ಸ್ವತಃ ಸಂಗೀತದ ಒಲವು, ನಿಲವು, ಆಸಕ್ತಿ ಇದ್ರೆ ಮಾತ್ರ ಸಾಧ್ಯ ಅನಿಸ್ತದೆ. ಹೀಗೆ ಇಂದಿನ ಈ ಉಪನ್ಯಾಸಕ್ಕೆ ವಿಶೇಷ ಮೆರಗು ತರುವಂತೆ ಶೆಟ್ಟರ್ ಅವರು ಮಾಡಿದ್ದಾರೆ. ಅತ್ಯಂತ ಸುಶ್ರಾವ್ಯವಾಗಿ ಸ್ವತಃ ವಚನಗಳನ್ನ ಹಾಡಿ ತಿಳಿಸಿ ಅದರ ವಿವಿಧ ಲಯ, ಗತಿ, ಶಿಸ್ತು, ಬದ್ಧತೆ, ಆಯಾಮ, ಪ್ರಭೇದ ಇತ್ಯಾದಿ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ದಾರೆ. ಬಹುಶಃ ಅವರ ಮನೆಯ ಸಂಸ್ಕಾರವು ಅವರಲ್ಲಿ ಇಂತಹ ಪ್ರಖರ ಆಸಕ್ತಿ ಮತ್ತು ಅಭಿರುಚಿಗೆ ಹಿಡಿದ ಕನ್ನಡಿಯಾಗಿದೆ ಅಂತ ನನ್ನ ಭಾವನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಕಲ್ಕೇರಿ ಗುರುಗಳಿಗೆ ಅನಂತ ಶರಣಾರ್ಥಿಗಳು. ಇದೀಗ ಈ ಎಲ್ಲ ಸಂಘಟನೆಗಳ ರೂವಾರಿಗಳು, ನಮ್ಮೆಲ್ಲ ಮಾರ್ಗದರ್ಶಕರು ಆಗಿರುವ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಒಂದೆರಡು ನುಡಿಗಳು. ಧನ್ಯವಾದಗಳು. ನಾನೇನು ಆರಂಭ ಮಾಡ್ಬೇಕು ನಾ ಸಂಪೂರ್ಣ ಮರ್ತು ಬಿಟ್ಟಿನಿ. ಒಂದು ಬೆಳಿಗ್ಗೆ ನಾನು ಇವತ್ತ ನಮ್ಮಿಬ್ಬರ ಲಿಂಗೈಕ್ಯರಾದ ಸುದ್ದಿಗಳಿಗೆ ಬಹಳಷ್ಟು ಶೇಕ್ ಆಗಿಬಿಟ್ಟಿದೆ ನಾನು. ಮತ್ತು ಇವತ್ತು ಹೆಂಗೆ ಅಟೆಂಡ್ ಮಾಡೋದು ಅಂತಕ್ಕಂಥದ್ದು. ಬಹುಶಃ ಮೃತ್ಯುಂಜಯ ಶೆಟ್ಟರೇ ಸಾಟಿ. ಅವ್ರು ಹೇಳ್ದಂಗೆ, ನಮ್ಮ ಶಿವಾನಂದ ಕಲ್ಕೇರಿ ಸರ್ ಹೇಳ್ದಂಗೆ, ನೋಬಡಿ ಕ್ಯಾನ್ ಬಿ ಕಂಪೇರ್ಡ್ ವಿತ್ ಮೃತ್ಯುಂಜಯ ಶೆಟ್ಟರ್. ಜೀವನದ ಎಲ್ಲ ಮಗ್ಗಲುಗಳನ್ನು ಕಂಡವರು. ಸಿ ಬಸವನಾಳರ ಮಗಳ ಮಗ, ಸಿ ಬಸವನಾಳರ ತಂಗಿಯ ಮಗನ ಮಗ, ಅಂದ್ರೆ ಎರಡೂ ಕಡೆ ಮೊಮ್ಮಗ. ಆ ಸಂಸ್ಕಾರ ನಾನು ಎಷ್ಟೋ ಸಲ ಅವರು ನಾವು ಕುಂತ ನಾವು ಚಾ ಕುಡಿತೀವಿ, ಅವರಿಲ್ಲ. ನಾವು ಅಡಿಕೆ ಹಾಕೊಂತೀವಿ, ಅವ್ರು ಅಡಿಕೆ ಹಾಕೋಂಗಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಅವರು ನಮಗಿಂತ ಒಂದು 2 ವರ್ಷ ದೊಡ್ಡವರು. ನಾನು PUC ಫಸ್ಟ್ ಇದ್ದಾಗ ಅವ್ರು BA 1 ಇದ್ರು ಕರ್ನಾಟಕ ಕಾಲೇಜಾಗ. ತಮ್ಮ ಕೆಲಸ, ತಮ್ಮ ಮಾತು, ಗುನುಗುನು ಹಾಡ್ಕೊಂತ ಬರೋದು ಹೋಗೋದು. ಬಹುಶಃ ಅಂತಾರಾಷ್ಟ್ರದ ಒಂದು 29-30 ರಾಷ್ಟ್ರದೊಳಗೆ ಬಸವ ವಚನ ಬಿಟ್ಟು ಬೇರೆ ಏನೂ ಮಾಡಲಿಲ್ಲ. ನಮ್ಮ ದೌರ್ಭಾಗ್ಯ, ನನಗೆ ನಿಜವಾಗ್ಲೂ ಹೇಳ್ತೀನಿ, ಭಾಳ ಸಿಟ್ಟು ಬರುತ್ತೆ ನಮ್ಮ ಸಮಾಜದ ಮೇಲೆ. ಇದ್ದಾಗ ಯಾರೂ ಅವರನ್ನು ಗುರುತಿಸೋದಿಲ್ಲ. ಇಲ್ದಾಗ ಈಗ ಅದಕ್ಕೆ ಇವತ್ತು ಸಾಕ್ಷಿ ಅಂದ್ರೆ ಗುಂಜಟ್ಟಿ ಸರ್, ಇಲ್ಲೇ ರಾಯಬಾಗ್ ಜಿಲ್ಲಾ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಂದುಗುಂದವರು. SM ಅಂಗಡಿ ಅಂತ ತಗೊಂಡು ಭಾಳ ದೊಡ್ಡ ಸಂಶೋಧಕರು, ಅವರ ಅಳಿಯ ಮಗಳ ಗಂಡ. ಭಾಳ ನನಗೆ ಕನ್ನಡದ ಬಹುಶಃ ಅವರಷ್ಟು ದೊಡ್ಡ ಶಿಷ್ಯ ಪರಂಪರೆಯನ್ನು ಇನ್ನೊಬ್ರು ಇಟ್ಕೊಂಡಾರ ಅಂತ. ಕರ್ನಾಟಕ ಕಾಲೇಜ್ 36 ವರ್ಷ HOD ಆಗಿ ಕೆಲಸ ಮಾಡಿದವರು. ಮತ್ತು ಭಾಳ ದೊಡ್ಡ ಪ್ರಮಾಣದೊಳಗೆ ಜನರನ್ನ ಬೆಳೆಸಿದವರು. ನನ್ನನ್ನು ಹಿಡಿದು ನಮ್ಮನ್ನ ಬರೆಯಕ್ಕೆ ಹಚ್ಚಿದ್ರು. ಇವರು ಮೃತ್ಯುಂಜಯ ಶೆಟ್ಟರ್ ಅಂತವ್ರನ್ನ ಹಾಡಕ್ಕೆ ಹಚ್ಚಿದ್ರು. ಅವ್ರು ಹೇಳಿದಾಗ ನಾನು ಮೃತ್ಯುಂಜಯ ಶೆಟ್ಟರು ಒಮ್ಮೊಮ್ಮೆ ಹೋದಾಗ ಮಾತಾಡ್ಕೊಂತ ಹೊಂಟಾಗ ಎಷ್ಟು ಕಿಲೋಮೀಟರ್ ಅಡ್ಡಾಡಿರ್ತೀವಿ ಗೊತ್ತಿರಂಗಿಲ್ಲ, ಏನು ಮಾತಾಡಿರ್ತೀವಿ ಗೊತ್ತಿರಂಗಿಲ್ಲ. ಮತ್ತು ಹೊಳ್ಳಿ ಬಸ್ ಹಿಡ್ಕೊಂಡು ಹೋಗ್ಬೇಕು, ರಿಕ್ಷಾ ಹಿಡ್ಕೊಂಡು ಹೋಗ್ಬೇಕು. ನಾವು ದಾರಿನೂ ತಪ್ಪಿರ್ತೀವಿ. ಒಮ್ಮೆ ತಪ್ಪೋಣದಿಂದ ಮಾತಾಡ್ಕೊಂತ ಒಂದು 10-12 ಕಿಲೋಮೀಟರ್ ಹೋಗ್ಬಿಟ್ಟಿವಿ. ಹೊಳ್ಳಿ ಬರೋದ ನಮ್ಗೆ ಕತ್ಲಾಗಿಬಿಟ್ಟಿತ್ತು. ಅಂದ್ರೆ ಇಂಥ ಒಂದು ಪರಿಸ್ಥಿತಿ ಒಳಗೆ ಮೃತ್ಯುಂಜಯ ಶೆಟ್ಟರ ಜೀವನ, ಅವ್ರ ಅತ್ಯಂತ ಶ್ರೀಮಂತ ಕುಟುಂಬದೊಳಗೆ ಹುಟ್ಟಿದ್ರು ಕೂಡ ಬಡತನದ ಬೇಗಿಗೆ ಬೆಂದು ಎಂದೂ ಯಾರಿಗೂ ಕೈ ಚಾಚೋರಲ್ಲ, ಎಂದೂ ಮಾಡಿದಾರಲ್ಲ. ಅವರು ಕೇವಲ ಸಂಗೀತಗಾರಲ್ಲ, ಒಳ್ಳೆ ಉಪನ್ಯಾಸಕರು, ಒಳ್ಳೆ ಶಾಸ್ತ್ರಜ್ಞರು, ಬಹುಶಾಸ್ತ್ರೀಯ ವಿದ್ವಾಂಸರು ಅವರು. ಅದಕ್ಕೆ ನನಗೆ ಎಂಥ ಇವತ್ತ ನಿನ್ನೆ ಬಂದವರು ಯೂಟ್ಯೂಬರ್ ಒಳಗೆ ಅಲ್ಲಿ ಇಲ್ಲಿ ಇರ್ತಾರ. ಎಲ್ಲೂ ಕೂಡ ಇವ್ರು ಪ್ರಚಾರಕ್ಕೆ ಹೋದವರಲ್ಲ. ಯಾರು ಕರೆದ್ರು ಅಲ್ಲಿ ಈಗ ಶರಣ ಮಾಸದೊಳಗೆ ಸುತ್ತಮುತ್ತಲು ಎಲ್ಲರೂ ಕರೀತಾರ. ಏನಿಲ್ಲದ್ರ ಮತ್ತು ಅವರು ಎಷ್ಟು ವಿನಮ್ರ ಅಂದ್ರೆ, ನಾನು ಅವ್ರಿಗೆ ಅಣ್ಣ ಅನ್ಬೇಕು, ಅವ್ರು ನನಗೆ ಅಣ್ಣ ದಾದಾ ಅಂದ್ಬಿಡ್ತಾರೆ ಹೊಟ್ಟೆಲೆ. ಹೀಗಾಗಿ ಅದೊಂದು ಅವರು ನಿಜವಾಗಿ ಬಸವ ತತ್ವದೊಳಗೆ ಮಿಂದುಂಡವ್ರ. ಅವ್ರೊಳಗೆ ನಾನು ಸಾಕಷ್ಟು ಸಲ ಕೇಳೀನಿ. ನಮ್ಮಲ್ಲಿರ್ತಕ್ಕಂಥ ವಿದ್ಯಾ ಮಗ್ದುಮ್ ಆಗಲಿ, ನಯನಗಿರಿ ಗೌಡರು, ಆಮೇಲೆ ಅಂಜಲಿನಾ ಗ್ರೆಗರಿ, ಇಂಥವ್ರನ್ನ ಕರ್ಕೊಂಡು ಅವ್ರಿಗೆ ಪಾಠ ಮಾಡಿರಿ, ಆನ್ಲೈನು ಅವ್ರನ್ನ ತರಬೇತಿ ಮಾಡ್ರಿ, ಅವ್ರನ್ನ ಯಾಕಂದ್ರೆ ಸಮಾಜಕ್ಕೆ ಕೊಡ್ರಿ ಅಂತಕ್ಕಂಥದ್ದು. ನಾನು ಅವ್ರಿಗೆ ಧಾರವಾಡದೊಳಗೆ ಸಾಕಷ್ಟು ಜನ ಒಂದು ಶಿಷ್ಯ ಪರಂಪರೆ ಇದ್ರೂ ಕೂಡ ಅವ್ರು ಯಾರಿಗೂ ಕೂಡ ಅದನ್ನ ಸ್ಥಾಯಿಗೊಳಿಸಿಲ್ಲ, ಸಂಸ್ಥೀಕರಣಗೊಳಿಸಿಲ್ಲ. ಇಲ್ಲಿ ಬರ್ರಿ, ಹಿಂಗೆ ಫೀ ತಗೋರಿ, ಎಂದೂ ತಮ್ಮ ಜೀವನದಾಗ ಕೈ ಎತ್ತು ಕೇಳ್ದವರಲ್ಲ. ಹಿಂಗಾಗಿ ನಾನು ಇವತ್ತು ಭಾಳ ಮನಸ್ಸು ಹಗರ ಆಯ್ತು ಅವರು ಕೇಳ್ತಾ ಯಾಕೆ ಇಷ್ಟು ದೊಡ್ಡ ಮುಗಿಸಿದ್ರು. ಅಂದ್ರೆ ಸಮಯ
ಪ್ರಜ್ಞೆ ಮುಗಿಸ್ಬೇಕು ಅಂತಕ್ಕಂಥ ಒಂದು ಇದು ಒಳ್ಳೆಯ ಆತ್ಮೀಯ ಸ್ನೇಹಿತ. ನನ್ನ ಜೀವನದಾಗ ಭಾಳ ಕಡಿಮೆ ಸ್ನೇಹಿತರು, ಯಾಕೆ ಸತ್ತಿ ಯಾವಾಗಲೂ ಒಂಟಿ ಇರ್ತೈತಂತ. ನಾವು ಹಲವಾರು ಸಲ ಭಾಳ ಜನನ ವಿರೋಧ ಹಾಕೊಂಡಾಗ ಅದನ್ನ ಪ್ರೀತಿಸುವವರು ಕೂಡ ಅವ್ರ ಹತ್ರ ಹೋಗಂಗಿಲ್ಲ. ಕಲಬುರಗಿ ಅವ್ರಿಗೆ ಆಯ್ತು, ದಾಬೋಲ್ಕರ್ ಅವ್ರಿಗಾಯ್ತು, ಗೌರಿ ಲಂಕೇಶ್ಗಾಯ್ತು, ನಮ್ಮ ಕಣ್ಣು ಮುಂದೆನೇ ಇವೆಲ್ಲವೂ ಘಟನೆಗಳು ನಡೆದವು. ನಾವು ಯಾರ ಜೊತೆಗೆ ಆತ್ಮೀಯರಾಗಿದ್ವಲ್ಲ ಅವೆಲ್ಲವೂ ಕೂಡ ಹಂಗಾಗಿ ಹೋಯ್ತು. ಬಹುಶಃ ಕಲಬುರಗಿ ಅವರು ಲಿಂಗೈಕ್ಯ ದಿನ ಇಡೀ ದಿನ ಅಲ್ಲಿಗೆ ಕರ್ನಾಟಕ ಕಾಲೇಜ್ ಗ್ರೌಂಡ್ ಒಳಗೆ ಕುಂತು ನಾನು ಮೃತ್ಯುಂಜಯ ಶೆಟ್ಟರು ಇಬ್ಬರು ಹೊತ್ತು ಸಮಾಧಾನ ಮಾಡ್ಕೊಂಡಿದ್ವು. ಬಹುಶಃ ನಮ್ಗೆ ಯಾರಿಲ್ಲಪ್ಪ ಹಿಂಗೆ ಇಷ್ಟು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಇವು ಎರಡನೇ ಅನುಭವ ಇವತ್ತು ಗುಂಜಟ್ಟಿಯವರು ಲಿಂಗೈಕ್ಯ ಆದಾಗ ಆಯ್ತು ನನಗೆ ಅಂತಕ್ಕಂತ ಹೇಳ್ತಾ, ಭಾಳ ದೊಡ್ಡ ವಿದ್ವಾಂಸರು ನಮ್ಮದೊಳಗೆ ಅದಾರ ಅಂತಕ್ಕಂಥದ್ದು ನಮ್ಗೆ ಹೆಮ್ಮೆ. ಭಾಳ ಇವತ್ತು ಅಮೇರಿಕಾ, ಜರ್ಮನಿಗೆ ಹೋಗ್ಯಾರ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಸುಮಾರು ಅಮೇರಿಕಾ ಒಂದು 20 ಸಿಟಿ ಅಡ್ಡಾಡ್ಯಾರ. ಅವ್ರಿಗೆ ಕರೆಗಳು ಹಂಗೆ ಬರ್ತಾವೆ, ಬಟ್ ಏನೂ ಸೊಕ್ಕಿಲ್ಲ. ಎಲ್ಲಿ ಹೋದಲ್ಲೂ ಯಾವ ಬಯಕೆನೂ ಇಲ್ಲ, ಬೇಡಿಕೆನೂ ಇಲ್ಲ. ಕರೆದ್ರೆ ಸಾಕು ಹೋಗ್ಬಿಡ್ತಾರೆ. ಹಿಂಗಾಗಿ ಅವ್ರಿಗೆ ಇನ್ನೂ ಆಯುರಾರೋಗ್ಯ ಕೊಡಲಿ. ಸಹೋದರಿ ಅವ್ರ ಮನೆಯವರು, ಅವರು ಪವಾಡ್ ಶೆಟ್ಟರು ಅಂದ್ರೆ ಏನು ಆದಾಯ ಅಂತದಲ್ಲ, ಅವರ ಕುಟುಂಬದ ಆದಾಯನ ಹೆಂಡತಿಯ ಕುಟುಂಬದವರು ಅವರು ಪವಾಡ್ ಶೆಟ್ಟರ್ ಅಂತ ಲಕ್ಷ್ಮೇಶ್ವರದವರು. ಅವ್ರಿಗೂ ಕೂಡ ಇನ್ನೂ ನಮ್ಮ ವೇದಿಕೆ ಒಳಗೆ ನನಗೆ ಒಂದು ಕೋರಿಕೆ ಅಂತಂದ್ರೆ, ಶರಣರು ಈಗ ಸಂಗೀತದೊಳಗೆ ನೀವು ಹೆಸರನ್ನ ಮಾಡಿದ್ರಿ, ಕೆಲ ಶರಣರು ಉಲ್ಲೇಖ ಕೊಟ್ರಿ, ಇವರೆಲ್ಲ ಸಂಗೀತ ಪರಂಪರೆಗಳು ಅಂತ ತಿಳ್ಕೊಂಡು ನೀವು ಅದನ್ನ ಆಯ್ಕೆ ಮಾಡಿಕೊಂಡು ದಯವಿಟ್ಟು ನಮ್ಮೊಳಗೆ ನಮ್ಮ ಸುಧಾ ಪಾಟೀಲ್, ದಾನಮ್ಮ ಜಳಕಿ ಅವರಿಗೆ, ಶಾರದಾಮಣಿ ಹುಣಸಾಳ್ ಅವ್ರಿಗೆ ಹೇಳಿ, ನಮ್ಮ ಸಂಘಟಕರಿಗೆ ಹೇಳಿ ನೀವು ಕೊಟ್ರಂದ್ರೆ ಅವ್ರು ಡೆಫಿನೆಟ್ಲಿ ಅಕಾಮಿಡೇಟ್ ಮಾಡ್ತಾರೆ. ನಿಮ್ಮಂದ ಸಾಕಷ್ಟು ಕಲಿಯುತ್ತದೆ, ದೊಡ್ಡದ ಶಿಷ್ಯ ಪರಂಪರೆಯನ್ನು ಮಾಡ್ಬೇಕಾಗೈತಿ. ಇವತ್ತು ನೋಡ್ರಿ, ನಮ್ಗೆ ಬಸವನಾಡರು ಮೊಮ್ಮಗಾಗಿ ಮನ್ಸೂರ್ ಅವ್ರಿಗೆ ಹಾಡ ಹಾಡಿದ್ರು. ನನಗೊಮ್ಮೆ ಮನ್ಸೂರ್ ಅವ್ರ ಹಾಡ ಇಮಿಡಿಯೇಟ್ಲಿ ಸಿದ್ದರಾಮ್ ಜಂಬಲ್ದೇನಿ, ಆಮೇಲೆ ಅವರು ಬಸವರಾಜ ರಾಜಗುರು ಅವ್ರನ್ನ ಎಲ್ಲರನ್ನ ಪರಿಚಯ ಮಾಡ್ತಕ್ಕ ಅದೇ ಧ್ವನಿ, ಅದೇ ಧಾಟಿ, ಅದರೊಳಗೆ ಹಾಡ್ತಾ ತಮ್ಮ ಅಸ್ಮಿತೆಯನ್ನು ಕಾಕೊಂಡ್ರು. ಬಹಳ ದೊಡ್ಡ ಸಂಗೀತಗಾರರು, ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಟು ಹಿಮ್. ನಾವೆಲ್ಲರೂ ಭಾಗ್ಯವಂತರು ಇಂಥವ್ರು ನಮ್ಮ ಜೊತೆಗೆ ಅದಾರ ಅಂತ ಹೇಳ್ತಾ, ಅವರಿಗೆ ಮತ್ತೆಲ್ಲರ ಸಂಯೋಜಕರಿಗೆ, ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು, ದೊಡ್ಡ ಹುದ್ದೆಯೊಳಗಿದ್ರು ಕೂಡ ಅತ್ಯಂತ ವಿನಮ್ರ ಭಾವದ ಶ್ರೀ ಶಿವಾನಂದ ಕಲ್ಕೇರಿ ಅವರು ತಮ್ಮ ತಂದೆ ತಾಯಿಗಳ ಹೆಸರಿನೊಳಗೆ ದತ್ತಿ ಇಟ್ಟಾರ. ಈಸ್ ಎ ಪಾರ್ಟ್ ಆಫ್ ಅವರ್ ಟ್ರಸ್ಟ್ ಆಲ್ಸೋ. ನಮ್ಮ ಚೀಫ್ ಪ್ಯಾಟ್ರನ್ ಅಂತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಹೇಳಿ ಇವತ್ತಿನ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಸಂವಾದ, ಪ್ರಶ್ನೆಗಳು ಮತ್ತೆ ಏನಾದ್ರು ಡೌಟ್ಸ್ ಡಾಕ್ಟರ್ ಬಸವರಾಜ್ ಕಂಬ್ಳ್ಯಾಳ, ಗಜೇಂದ್ರಗಢ, ಫೇಮಸ್ ಡಾಕ್ಟರ್ ಅಂಡ್ ಕ್ಲಾಸ್ಮೇಟ್ ಆಫ್ SJ ನಾಗರಾಜ ಮಠ. ಕಂಬ್ಳ್ಯಾಳ ಸರ್ ಮಾತಾಡ್ರಿ. ಸರ್, ಓಂ ಶ್ರೀ ಬಸವಲಿಂಗಾಯ ನಮಃ. ತಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಶ್ರಾವಣ ಮಾಸದ ಕಿರೀಟ ಪ್ರಾಯ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಬಹಳ ಒಂದು ಉತ್ತಮವಾದ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡಿಕೊಟ್ರಿ ನಮ್ಗೆ. ಅವ್ರನ್ನ ಇಲ್ಲಿವರೆಗೆ ನಾನು ಬರೀ ಸಾಹಿತಿ ಅಥವಾಕ್ಕಿಂತ ಮ್ಯೂಸಿಷಿಯನ್ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅವರೊಬ್ರು ದಿಗ್ಗಜರಿದ್ದಾರೆ. ಆಕ್ಚುಲಿ ಸಾಹಿತ್ಯದೊಳಗೂ ಆಯ್ತು, ಸಂಗೀತದೊಳಗೂ ಆಯ್ತು, ಎರಡೂ ಕ್ಷೇತ್ರದೊಳಗೆ ದಿಗ್ಗಜ ಇದ್ದಾರೆ. ಮೆಡಿಕಲ್ ಇದ್ರೊಳಗೆ ಒಂದು ಹಿಂದಕ ಕೇಳಿ ಇದ್ರೊಳಗೆ ಜೀರಿಗೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಇದ್ದಾರೆ ಸರ್. ತಮ್ಗೆ ಹೇಳೋದಂದ್ರೆ ಅವರು MRCP FRCS ಎರಡು ಮಾಡಿದ್ರು. ಅವ್ರಿಗೆ ಏನಂತಿದ್ರು ಅಂದ್ರೆ ಆಪರೇಟಿಂಗ್ ಫಿಸಿಷಿಯನ್ ಅಂತಿದ್ರು ಅವ್ರಿಗೆ. ಹಂಗ ಇವರು ಸಹಿತ ಒಬ್ಬ ಸಾಹಿತಿ, ಒಬ್ಬ ಮ್ಯೂಸಿಷಿಯನ್, ಒಬ್ಬ ಸಂಗೀತ ದಿಗ್ಗಜ ಅಂತ ತಿಳ್ಕೊಂಡು ನಾನು ಬಹಳ ಒಂದು ಸಂತೋಷದಿಂದ ಹೇಳ್ತೀನಿ. ಒಂದು ಮಂತ್ರ ಮುಗ್ಧನವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ಕೊಂಡಿನಿ. ಶ್ರೀ ಶಶಿಕಾಂತ್ ಪಟ್ಟಣ ಅವರಿಗೆ ಮತ್ತು ನಮ್ಮ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಶಶಿಕಾಂತ್ ಪಟ್ಟಣವ್ರಿಗೆ ಅವ್ರದೆಲ್ಲ ಕೇಳಿ ಒಮ್ಮೆ ಇದಕ್ಕೆ ಹೋಗಿದ್ನಿ, ಅವ್ರ ಮನೆಗೆ ಸತ್ಕಾರ ಮಾಡಕಂತ ಹೇಳಿ ಹೋದತ್ನೇ. ಅವತ್ತನ ನೀವ್ ಎರಡನೇದವ್ರು ನೋಡ್ರಿ, ನಾವು ಮೃತ್ಯುಂಜಯ ಶೆಟ್ಟರ್ ಧಾರವಾಡದ ನನಗೆ ಸತ್ಕಾರ ಮಾಡಿದ್ರು, ನೀವ್ ಎರಡನೇದವ್ರು ನನಗೆ ಸತ್ಕಾರ ಮಾಡಿದ್ರು ಅಂತ ಬಹಳ ಅಗ್ದಿ ತುಂಬ ಹೃದಯದಿಂದ ನಮಗೂ ಸಹಿತ ಸನ್ಮಾನ ಮಾಡಿ ಒಂದು ಆಶೀರ್ವಾದ ಮಾಡಿದ್ರು ಅವರು. ಶಶಿಕಾಂತ್ ಪಟ್ಟಣ ಅವರು ಮತ್ತು ಮೃತ್ಯುಂಜಯ ಶೆಟ್ಟರ್ ಕೇಳ್ಕೊತ ಕೂತ್ರೆ ಬಹುಶಃ ನನಗೆ ಯಾಕಾರ ಮುಗಿತಪ್ಪ ಅನ್ಸುತ್ತೆ. ಅಂತ ಒಬ್ಬ ದಿಗ್ಗಜನ ಇವತ್ತು ಪರಿಚಯ ಮಾಡಿಕೊಟ್ರಿ. ಅವ್ರ ಪರಿಚಯ ಇದೆ ಎಲ್ಲರಿಗೂ, ಆದ್ರೂ ಸಹಿತ ಎರಡು ಕ್ಷೇತ್ರದೊಳಗೆ ದಿಗ್ಗಜರಿದ್ದಂತ ತಿಳ್ಕೊಂಡದ್ ನಾನು ಇವತ್ತೇನೆ. ಅದಕ್ಕೆ ಶ್ರೀ ಶಶಿಕಾಂತ್ ಪಟ್ಟಣರವರಿಗೆ ಮತ್ತು ಮೃತ್ಯುಂಜಯ ಶೆಟ್ಟರ್ಗೆ ಧನ್ಯವಾದಗಳನ್ನು ಹೇಳಿ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಶೋಭಾ ಸಂಗಣ್ಣ ಅವ್ರ ಅಕ್ಕ ಅವರು MS ಸುಂಕಾಪುರ ಅವ್ರ ಮಗಳು, ಅವ್ರು ಹ್ಯಾಂಡ್ ಮಾಡಿದ್ರು. ಶೋಭಾ ಮಾತಾಡ್ರಿ. ಅವರ ಶೋಭಾ ಸಂಗಣ್ಣ.
ಶೋಭಾ ಸಂಗಣ್ಣ ಅವ್ರ ಮೇಡಮ್. ಗಂಗಾಧರ್ ಸಾಲಕ್ಕಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಅಂತೂ ಬಸವಣ್ಣನವರು ಕೂಡ ಸಂಗೀತಕಾರ ಅನ್ನೋದೊಂದು ಇವತ್ತು ನಮ್ಮ ಮೃತ್ಯುಂಜಯ ಶೆಟ್ಟರ್ ತೋರಿಸ್ಕೊಟ್ರು. ಮೇಲೆ ಮೇಲೆ ನಮ್ಮ ಶಶಿಕಾಂತ್ ಹೇಳ್ತಿರ್ತಾನೆ, ಶಿಶುನಾಳ ಅಯ್ಯೋ ನಮ್ಮ ಶಿಶಿ ಬಸವನಾಳ ಬಗ್ಗೆ ಬಹಳ ಅಭಿಮಾನದಿಂದ ಹೇಳುವಂತ ಮಾತು ಕೇಳಿದ್ದೀವಿ. ಇವತ್ತ ಮೃತ್ಯುಂಜಯ ಶೆಟ್ಟರ್ ಅವರ ಮೊಮ್ಮಗ ಅನ್ನೋದು ಇವತ್ತು ಗೊತ್ತಾಯ್ತು. ಈ ನೆಲೆಯಲ್ಲಿ ಬಹಳ ಯಶಸ್ವಿಯಾದಂತ ಒಂದು ಇವತ್ತಿನ ಉಪನ್ಯಾಸ. ಯಾಕೋ ಈ ಶರಣ ಮಾಸದ ಉಪನ್ಯಾಸಗಳು ಒಂದಕ್ಕಿಂತ ಒಂದು ಬಾರಿ ನಡೆದವು. ನಿನ್ನೆ ಎಷ್ಟೋ ಜನರಿಗೆ ಭಯಂಕರ ಇದಾಗಿತ್ತು. ನಮ್ಮ ಮಧುಮಾಯಿ ಅವರು ಮಾತಾಡೋದು ಹಳಕಟ್ಟಿ ಅವ್ರ ಹಬ್ಬ ಬಂದಿದ್ದೆವು. ಹೋದ ಸಲ ಹಳಕಟ್ಟಿ ಅವರು ಅವ್ರ 29ಕ್ಕೆ ಅವ್ರದ್ದು ಸ್ಮರಣೆ ದಿನ, 2 ತಾರೀಕು ಹುಟ್ಟಿದ ದಿನ, 27ಕ್ಕೆ ನಮ್ಮ BLD ಸಂಸ್ಥಾಪಕರ ದಿನ. ಹಿಂಗಾಗಿ ಟೋಟಲ್ ಆಗಿ ಈ ಒಂದು ಮಾಸ ನಮ್ಮ ಹರ್ಡೇಕರ್ ಮಂಜಪ್ಪನವ್ರದ್ದು ಬಹಳ ಒಳ್ಳೆಯ ಉಪನ್ಯಾಸಗಳಾದವು. ಅಕ್ಕ ಶಾರದಕ್ಕನೂ ಒಂದಾಗಿತ್ತು. ಸಾಕಷ್ಟು ಒಳ್ಳೆಯ ಒಂದು ಉಪನ್ಯಾಸಗಳು ನಡೆದವು. ಇವತ್ತಿನ ಶೆಟ್ರು ಎಲ್ಲರನ್ನ ಮುಂದೆ ತಂದ್ಬಿಟ್ರು. ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮೇಲೆ ಜಂಬಲ್ದಿನ್ನಿ, ಮಲ್ಲಿಕಾರ್ಜುನ್ ಜಂಬಲ್ದಿನ್ನಿ, ಆಮೇಲೆ ಈಚೆಗಡೆ ಅಂತ ಸಂಗೀತ ಕಟ್ಟಿ, ಅದರಲ್ಲಿ ನಮ್ಮ ವೆಂಕಟೇಶ್ ಕುಮಾರ್, ಇವರೆಲ್ಲರೂ ವಚನಗಳ ಮುಖಾಂತರ ಇವರು ಅಂತಾರಾಷ್ಟ್ರ ಮಟ್ಟಿಗೆ ಹೋಗಿದ್ದಾರೆ. ಶರಣರ ವಚನಗಳ ಮುಖಾಂತರನೇ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಶಂಕರ್ ಶಾನ್ಭೋಗ್ ಒಬ್ಬರು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಡಾಲಿ ಧನಂಜಯದಲ್ಲಿ ಅಲ್ಲಮನ್ನು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ಅಲ್ಲಮರ ವಚನಗಳನ್ನು ಬಹಳ ಸ್ಪಷ್ಟವಾಗಿ ಹಾಡಿದ್ರು. ಈ ನೆಲೆಯಲ್ಲಿ ಇವತ್ತು ಧಾರವಾಡ ಅಂದ್ರ ಒಂದು ವಚನಗಳ ಒಂದು ಹಬ್ಬ ಆಗಿಬಿಟ್ಟಿದೆ. ಈ ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾದ ಒಂದು ಉಪನ್ಯಾಸ. ಅದರಲ್ಲಿ ವಿಶೇಷವಾದಂತ ನಾವು ಮೃತ್ಯುಂಜಯ ಶೆಟ್ಟರ್ ಸಿಂದಗಿ ಕಲಬುರಗಿ ಪ್ರತಿಷ್ಠಾನದಾಗ ಮೊದಲನೇ ಸಲ ನೋಡಿದ್ವಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಟ್ಟಿದ್ರು. ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಷ್ಠಾನದಿಂದ ಶಶಿಕಾಂತ್ ಪಟ್ಟಣ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ವಿ. ಈ ನೆಲೆಯಲ್ಲಿ ಬಹಳ ಯಶಸ್ವಿಯಾದ ಒಂದು ಉಪನ್ಯಾಸಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದ. ಡಾಕ್ಟರ್ ಶೆಟ್ಕರ್ ಸರ್. ಡಾಕ್ಟರ್ ಶೆಟ್ಕರ್ ಸರ್. ಮೃತ್ಯುಂಜಯ ಶೆಟ್ಟರಿಗೆ ಮನಪೂರ್ವಕ ಅಭಿನಂದನೆಗಳು. ನಮ್ಗೆ ಸಂಗೀತ ಬಗ್ಗೆ ಸರ್ ಮೈಕ್ ಮ್ಯೂಟ್ ಆಗೈತೆ ಸರ್. ಶೆಟ್ಕರ್ ಸರ್ ಮೈಕ್ ಮ್ಯೂಟ್ ಆಗೈತೆ, ಮಾತಾಡ್ಸಿ. ಒಂದೇ ಒಂದು ಕ್ವಶನ್ ಮೃತ್ಯುಂಜಯ ಸರ್ಗೆ. ಅನಕ್ರವರು ಬಹಳ ಫೋರ್ಸ್ ಮಾಡಿ ಅವರಿಗೆ ಮಲ್ಲಿಕಾರ್ಜುನ್ ಮನ್ಸೂರಿಗೆ ಹಾಡ್ಸಿದ್ರು ಅಂತಂತಾರೆ ವಚನ ಬಗ್ಗೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇದು, ಯಾಕಂದ್ರೆ ಅನಕ್ರವರು ನಮ್ಮ ಊರಿಗೆ ಬರ್ತಾ ಇದ್ರು. ಅವರು ಉದ್ಗಿರ್, ಮಹಾರಾಷ್ಟ್ರದ ಉದ್ಗಿರಿಗೆ. ಅವಾಗ ನಮ್ಮ ಅಜ್ಜವರಲ್ಲಿ ಎದಿದ್ದಾಗ ಈರ್ಷಾ ಮಹಾಸಭಾ ಅಧ್ಯಕ್ಷರಿದ್ರು ಅಲ್ಲಿ. ಆ ಕಾಲಕ್ಕೆ ಬಂದಾಗ ಅವ್ರು ಹೇಳಿದ್ದೊಂದು ಸ್ಪೀಚ್ ಅಲ್ಲಿ ಇದೆ ಈ ಮಾತು. ಹೌದ್ರಿ, ತಾವು ಸರಿಯಾಗಿ ಅದನ್ನ ಗ್ರಹಿಸಿದ್ದೀರಿ, ಕೇಳಿದ್ದೀರಿ ಅಂತ ಹೇಳಿ. ಆದ್ರೆ ಅನಕ್ರು ಅವರು ಮನ್ಸೂರಿಗೆ ತಾವು ಬಹಳ ದೊಡ್ಡ ಸಂಗೀತದ ದಿಗ್ಗಜರು, ಸ್ವರ ಸಾಮ್ರಾಟರು. ವಚನಗಳು ಆ ಮನುಷ್ಯನಿಗೆ ಬೆಳಕು ಕೊಡುವಂತವು, ಅವುಗಳನ್ನ ಕೂಡ ಸ್ವಲ್ಪ ಹಾಡ್ರಿ ಅನ್ನುವಂತ ಒಂದು ಪ್ರೇರಣೆಯನ್ನ, ಒಂದು ಪ್ರೋತ್ಸಾಹವನ್ನ ಅವ್ರು ನೀಡಿದ್ರು ಅನ್ನೋದು ಕೂಡ ಅವ್ರ ಜೀವನದಲ್ಲಿ ಬರ್ತದೆ. ಅದೇ ಆ ಒಂದು ಇದಕ್ಕೆ ನಾನು ಹೇಳಿದೆ, ಅದು ಅಷ್ಟು ಸುಂದರವಾಗಿ ಅವ್ರ ಹತ್ರ ಇಬ್ಬರ ಹತ್ರ ಒಂದು ಸ್ನೇಹ ಇತ್ತು, ಗೌರವಪೂರ್ಣ ಒಂದು ಸಲಿಗೆನೂ ಇತ್ತು. ಇಬ್ರು ಕೂಡ ಬಹಳ ಗದ್ದಲ ಹಾಕ್ತಿದ್ರು, ಬಹಳ ಮಾತಾಡ್ತಿದ್ರು. ಆ ಹೊತ್ತಿಗೆ ಏನ್ರಿ ಕೃಷ್ಣರಾಯರ್, ನೀವೇನು ನಾಳೆ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಅಂತವೆಲ್ಲ ತಗೊಂಬಂದು ಹಾಡ್ ಅಂತೀರಿ, ಹಾಡಾಕತ್ತನ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಏನ್ ಸರಳತೆ, ಅದು ಎಷ್ಟು ಮುಗ್ಧವಾಗಿ, ಎಷ್ಟು ಸರಳತೆ. ಹಂಗಲ್ರಪ್ಪ, ಇದು ಬದುಕಿನ ಇಡೀ ಬದುಕನ್ನು ಕುರಿತು ಮಾತನಾಡಿದ್ವು ಅವು ವಚನಗಳು. ಅವು ಮುಕ್ತಕಗಳವು, ಯಾವುದೇ ಒಂದು ಇದಕ್ಕೆ ಸಿಲುಕಿಕೊಂಡಂತವು ಅಲ್ಲ. ಅವು ಸ್ವಚ್ಛ ಇರುವಂತವು, ಮನುಷ್ಯ ಜೀವನಿಗೆ ಬೆಳಕು ಬಯಲು ರೂಪ ಮಾಡುವಂತವು, ಬೆಳಕನ್ನು ಕೊಡುವಂತವು. ಅವುಗಳ ಕುರಿತು ಸ್ವಲ್ಪ ನೀವು ಚಿಂತನೆ ಮಾಡಿ ಹಾಡ್ಬೇಕ್ರಿಪ್ಪ
ಅನ್ನುವಂಥ ಪ್ರೇರಣೆಯನ್ನು ಕೊಟ್ರು. ಅದಕ್ಕೆಲ್ಲ ಪೂರ್ಣ ರೂಪ ಕೊಟ್ಟು ಅವ್ರನ್ನ ಪೂರ್ಣ ಪ್ರಮಾಣದ ಬಹಳ ದೊಡ್ಡ ವ್ಯಕ್ತಿಯನ್ನು ಮಾಡಲು ಮತ್ತು ಸಂಗೀತಕ್ಕೆ ಈ ಒಂದು ಹೆಚ್ಚಿಗೆ ಶಕ್ತಿ ನೀಡಿ ಬಸವಾದಿ ಪ್ರಮುಖರ ವಚನಗಳನ್ನ ಹಾಡ್ಲಿಕ್ಕೆ ಬಹಳ ದೊಡ್ಡ ಶಕ್ತಿ ತುಂಬಿದವರು ಬಸವನಾಡ್ರಿ. ಯಾಕಂದ್ರೆ ಅವ್ರು ಸ್ವಂತ ಕುಂದ್ರಿಸ್ಕೊಂತಿದ್ರು ಅವ್ರ ಹತ್ರ. ಹಿಂಗಲ್ರಿಪ್ಪ, ಇಲ್ಲಿ ಸ್ವಲ್ಪ ಹೆಚ್ಚು ಒತ್ತು ಕೊಡ್ಬೇಡ್ರಿ, ಇದಕ್ಕೆ ಈ ಸ್ವರಕ್ಕೆ ಹಿಂಗ ಅಂದ್ರೆ ಇದು ಚಂದ ಆಗ್ತತಿ, ಇವೆಲ್ಲ ಭಾವನಾತ್ಮಕವಾಗಿ ಇದು ಬರ್ಬೇಕಾದ್ರೆ ಈ ರೀತಿ ಹಾಡ್ರಪ್ಪ ಅನ್ನೋದನ್ನು ಕೂಡ ಎಷ್ಟೋ ಸಲ ಬಸವನಾಡ್ರೆ ಅವ್ರಿಗೆ ಹೇಳಿಕೊಟ್ಟದ್ದು. ಹೀಗಾಗಿ ಎನ್ ಕೆ ಅವ್ರು ಕೂಡ ಅದನ್ನ ಬರೀತಾರ. ವಚನಗಳನ್ನ ಬಹಳ ನೀಟಾಗಿ ಸುಂದರವಾಗಿ ಹೊರಬರಲು ದೊಡ್ಡ ಶಕ್ತಿಯನ್ನು ತುಂಬಿದವರು, ಅವ್ರನ್ನ ತಿದ್ದಿ ಬೆಳೆಸಿದವರು ಬಸವನಾಡ್ರು ಅಂತ ಹೇಳಿ. ಹಾಗಾಗಿ ಈ ದೃಷ್ಟಿಯಿಂದನೂ ತಾವು ಕೇಳಿರ್ತಕ್ಕಂಥದ್ದು ಅದು ಸರಿಯಾಗಿದೆ, ಸತ್ಯವಾಗಿದೆ ಅನ್ನುವಂಥ ಮಾತು. ಧನ್ಯವಾದ. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್. ಇವತ್ತಿನ ಮೃತ್ಯುಂಜಯ ಶೆಟ್ಟರ್ ಅವರ ಮಾತುಗಳು ಹೆಂಗಿದ್ದು ಅಂತಂದ್ರೆ, ಅವರು ಸಾಹಿತ್ಯಿಕವಾಗಿಯೂ ಎಷ್ಟೊಂದು ಮುಂದುವರೆದಿದ್ದಾರೆ. ಬರೀ ವಚನ ಗಾಯನ ಅಲ್ಲ, ಅವರು ಪ್ರತಿಯೊಂದು ವಚನವನ್ನ ಯಾವುದನ್ನ ಆರಿಸ್ಕೊಂಡಾರಲ್ಲ ಅವು ಇಷ್ಟೊಂದು ಅರ್ಥಪೂರ್ಣವಿದ್ದು ಅವನ್ನವರು ಬಹಳ ಭಾವಪೂರ್ಣತೆಯಿಂದ ಭಾವಪರವಶವಾಗಿ ಹಾಡಿದ್ರು. ಅದು ನಮ್ಮನ್ನ ಈ ಲೋಕ ಅಲ್ಲ ಮತ್ತೆ ಇನ್ನೂ ಗಾಯನ ಲೋಕಕ್ಕೆ ಕರ್ಕೊಂಡು ಹೋಯ್ತು. ಅದರ ಬಗ್ಗೆ ನನಗೆ ಬಹಳಷ್ಟು ಹೇಳಿಕೆ ಏನು ತಿಳಿಯೋದಿಲ್ಲ. ಯಾಕಂದ್ರೆ ಹೇಳೋದ್ರಕ್ಕಿಂತ ನಾನು ಅದನ್ನ ಬಹಳ ಆಸ್ವಾದಿಸಿದೆ, ನಾನು ಎಂಜಾಯ್ ಮಾಡಿದೆ. ಅದೇ ರೀತಿ ಪ್ರತಿದಿನನೂ ಒಂದೊಂದು ವಿಷಯವನ್ನ ಏನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಕೊಟ್ಟಿದ್ದಾರಲ್ಲ, ಆ ವಿಷಯವನ್ನ ಮಾತಾಡುವಂತಹ ಪಂಡಿತರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿದ್ದು ಮಾತುಗಳು ಮುಗಿದಾಗ ಇನ್ನೂ ಯಾಕೆ ಇಷ್ಟು ಬೇಗ ಮುಗ್ದು, ಇನ್ನೂ ಒಂದ್ ಸ್ವಲ್ಪ ಇವು ಮುಂದುವರಿಬೇಕಾಗಿತ್ತು ಅಂತ ಕೇಳುವರಿಗೆ ಅನಿಸ್ತದ. ಅಂತ ಒಂದು ಒಳ್ಳೆಯ ಉಪನ್ಯಾಸವನ್ನು ಕೊಟ್ಟು ವಚನ ಗಾಯನವನ್ನ ಮಾಡಿದಂತ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಹುಟ್ಟಿ ಬೆಳೆದಿದ್ದು ಧಾರವಾಡದ ಉಳುವಿ ಬಸವಣ್ಣನ ಬೆಟ್ಟದ ಮೇಲೆ ಬಸವಣ್ಣನವರ ಮನೆ ಅದ. ಅದ್ರ ಪಕ್ಕದಲ್ಲೇ ಇವರು ಬಾವಿಕಟ್ಟಿ ಅಂತ ಹೇಳಿ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಇದ್ರು, ಅವ್ರ ಮನೆಯಲ್ಲಿ ನಾವಿದ್ವಿ ಸ್ವಲ್ಪ ವರ್ಷ. ಅವಾಗ ಬಸವಣ್ಣನವರ ಮನೆಗೆ ನಮ್ಮ ಮನೆಗೆ ಒಂದ್ ಸ್ವಲ್ಪ ಬಾಂಧವ್ಯ ಹುಟ್ಟಿತ್ತು. ಅವರ ಅಜ್ಜಿ ಶಾಂತಕ್ಕ ಅಮ್ಮ ಅವರು ಮತ್ತೆ ಮುರುಗಮ್ಮ ಅಮ್ಮ ಅವರು, ನಾನು ಸಣ್ಣ ಇದ್ದಾಗ ಅವ್ರನ್ನ ನೋಡಿದ್ದೀನಿ. ಅವರು ಅಷ್ಟೇ ವಚನಗಳು ಬಸವಣ್ಣನವರು ಅಂದ್ರೆ ಅಕ್ಕನ ಬಳಗ ಇಂಥವನ್ನೆಲ್ಲ ಬಹಳ ಆಕ್ಟಿವ್ ಆಗಿ ಇರ್ತಿದ್ರು. ನಮ್ಮ ತಾಯಿ ಮತ್ತೆ ನೆರೆಹೊರೆಯ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಉಳಿ ಬಸವಣ್ಣನ ಗುಡಿ ಒಳಗ ಅಕ್ಕನ ಬಳಗದ ಕಾರ್ಯಕ್ರಮಗಳನ್ನ ನಡೆಸ್ತಿದ್ರು. ಅವು ನನಗ ಇನ್ನೂ ಹಸಿಯಾಗಿವೆ. ಅಂತ ಒಳ್ಳೆಯ ಸುಸಂಸ್ಕೃತ ಹಿನ್ನೆಲೆಯಿಂದ ಬಂದವರು ಮೃತ್ಯುಂಜಯ ಶೆಟ್ಟರು. ಅವರ ಇವತ್ತಿನ ಉಪನ್ಯಾಸ ಮತ್ತೆ ವಚನ ಗಾಯನ ನಾನು ಎಂದೂ ಮರೆಯಲಾರೆ. ಅಷ್ಟೊಂದು ಸುಂದರವಾಗಿತ್ತು, ಸುಮಧುರವಾಗಿತ್ತು. ನನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳಿಕ್ಕೆ ಏನೂ ತಿಳಿಯೋದಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಲಿತಾ ಅಂಗಡಿ. ಲಲಿತಾ ಅಂಗಡಿ, ಮುಂಬೈ. ಶರಣು ಸರ್, ನನ್ನದೊಂದು ಸರ್, ನಾನು ಕೇಳಿದ್ದು ಇದು ನನ್ನ ತಲೆಯಲ್ಲೇ ಸರ್, ಯಾಕೋ ಇಕೋ ಕೇಳ್ರಿ ಸರ್. ನಂದೊಂದು ಅಂದ್ರೆ ನನಗೆ ಏನೋ ಕೇಳಿದ್ದು ಒಂದ್ಸಲ, ಇದು ನಿಜ ಹೌದಾ ಅಲ್ವಾ ಅಂತ ನನ್ನ ತಲೆಯಲ್ಲಿ ಅನುಮಾನ ಇದೆ ಅದು ಇನ್ನುವರೆಗೂ. ಅಂದ್ರೆ ಭೀಮ್ಸೇನ್ ಜೋಶಿ ಅವರಿಗೂ ಅಥವಾ ಮಲ್ಲಿಕಾರ್ಜುನ್ ಮನ್ಸೂರ್ ಸರ್ ಅವ್ರ ನಡುವೆ ಏನೋ, ಇವರು ಭೀಮ್ಸೇನ್ ಸರ್ ಅವರು ನಾನು ವಚನ ಆಡೋದಿಲ್ಲ ಅಂತ, ಇವರು ವಚನ ನೀವು ಆಡೋದಿಲ್ಲ ಅಂದ್ರೆ ನಾನು ದಾಸ ಸಾಹಿತ್ಯ ನಾನು ಆಡೋದಿಲ್ಲ ಅಂತ ಈ ತರ ಹೇಳಿದ್ದಾದ್ರೂ ಎಲ್ಲಿಯಾದ್ರೂ ಹೇಳಿಕೆ ಇದೆಯಾ ಸರ್? ಇದು ನನ್ನ ಇಲ್ಲ ಮೇಡಮ್, ಅಂತ ಯಾವುದು ವೈಪರೀತ್ಯಗಳು ವೈರುಧ್ಯಗಳು ಅವ್ರ ನಡುವೆ ಇರ್ಲಿಲ್ಲ. ಯಾಕಂದ್ರೆ ಒಬ್ರಿಗೊಬ್ರನ್ನ ಬಹಳ ಗೌರವಿಸ್ತಿದ್ರು ಅವರು. ಆದ್ರೆ ಕೊನೆ ಉಸಿರು ಇರುವವರೆಗೂ ಭೀಮ್ಸೇನ್ ಜೋಶಿ ಅವರು ವಚನಗಳನ್ನ ಹಾಡ್ಲಿಲ್ಲ ಅನ್ನೋದು ಕೂಡ ಚಾರಿತ್ರಿಕವಾಗಿರ್ತಕ್ಕಂಥ ದಾಖಲಾರ್ಹ ಒಂದು ಸಂಗತಿ. ಅದು ಅವ್ರು ಯಾಕೆ ಬಿಟ್ರು ಅದು ಗೊತ್ತಿಲ್ಲ. ಆದ್ರೆ ಒಂದು ಬಹಳಷ್ಟು ಸಂದರ್ಭಗಳಲ್ಲಿ ಇವರು ಡಾಕ್ಟರ್ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ದಾಸ ಸಾಹಿತ್ಯವನ್ನ ಹಾಡಿದ್ದ ರೆಕಾರ್ಡಿಂಗ್ ಕೂಡ ತಾವು AR ದಲ್ಲಿ, ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೇಳಿರ್ಬೋದು. ಈಗಲೋ ಇನ್ನಾವಾಗಲೋ, ಈಗಲೋ ಇನ್ನಾವಾಗಲೋ, ಈತನವು
ಹೋಗದಿರಲು ಭೋಗದಾಸೆಯ ಬಿಡಿಸಯ್ಯ ನಾಗಶಯನ ನಳಿನ ನಯನ ಈಗಲೋ ಇನ್ನಾವಾಗಲೋ ಈಗಲೋ ಇನ್ನಾವಾಗಲೋ ಈಗಲೋ ಇನ್ನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅವರ ದಾಸರ ಪದ ಅದು. ಹಾಗಾಗಿ ಆ ಅವರಿಗೇನು ಮಲ್ಲಿಕಾರ್ಜುನ ಮನ್ಸೂರ್ ಅವ್ರಿಗೆ ಇದನ್ನ ಹಾಡ್ಬೇಕು ಇದನ್ನ ಹಾಡಬಾರ್ದು ಅಂತ ಯಾವುದೇ ಒಂದು ಅಂತ ಒಂದು ಮಡಿವಂತಿಕೆ ಏನಿರ್ಲಿಲ್ಲ. ಯಾಕಂದ್ರೆ ಸಂಗೀತ ಇದು ಭಾಷೆಯ ಒಂದು ಇದನ್ನ ಮೀರಿದ್ದಿದೆ, ಎಲ್ಲ ಭಾವ ಪ್ರಪಂಚದ ಯೂನಿವರ್ಸಲ್ ಲ್ಯಾಂಗ್ವೇಜ್, ಅದು ವಿಶ್ವದ ಭಾಷೆ ಅದು. ಹೀಗಾಗಿ ಅವ್ರಿಗೆ ಆ ಎಚ್ಚರ ಮನ್ಸೂರ್ ಅವ್ರಿಗೆ ಇತ್ತು ಅಂತೇಳಿ. ಭೀಮಸೇನ್ ಜೋಶಿ ಅವರು ಕೂಡ ಭಾರತ ರತ್ನ ಬಹಳ ದೊಡ್ಡ ಕಲಾವಿದರು, ಅವ್ರನ್ನ ಬಹಳ ಪ್ರೀತಿಯಿಂದ ಗೌರವಿಸ್ತೇನೆ. ಆದ್ರೆ ಅವರಿಬ್ಬರ ನಡುವೆ ಅಂತ ವೈರುಧ್ಯಗಳು ವೈಪರೀತ್ಯಗಳು ಮತ್ತು ದ್ವೇಷ ಅನ್ನೋದು ಏನೂ ಇರಲಿಲ್ಲ. ಇಬ್ಬರ ನಡುವೆ ಬಹಳ ದೊಡ್ಡ ಗೌರವ ಪ್ರೀತಿ ಇತ್ತು ಅನ್ನೋದನ್ನ ಈ ಸಭೆಗೆ ತಿಳಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಧನ್ಯವಾದ ಸರ್. ಭಾಗ್ಯಕೋಟಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಫಗು ಹಳಕಟ್ಟಿ ಅವರ ವಚನ ಸಂಪುಟ ಆದ್ಮೇಲೆ ಎಲ್ಲ ವಿದ್ವಾಂಸರು ನೀವು ಈ ವಚನವನ್ನ ಸಂಗೀತ ರೂಪೊಳಗೆ ಯಾಕೆ ತರಬಾರ್ದು ಅಂತ ಕೇಳಿದ್ಮೇಲೆ ಫಗು ಹಳಕಟ್ಟಿ ಅವರು ಸಿದ್ದರಾಮ್ ಜಬ್ಬಲ್ದೀನ್ ಅವ್ರ ಕಡೆ ಹೇಳಿ 12 ವಚನಗಳನ್ನ ಕ್ಯಾಸೆಟ್ ರೂಪದಲ್ಲಿ ತಂದಿದ್ದಾರೆ ಮೊದಲೇ ಬಾರಿ. ನನಗನ್ಸು ಮಟ್ಟಿಗೆ ಅದು ಖರೆ ಅನಿಸ್ತೈತಿ ಏನಂತ ಅಪ್ಪಾಜಿ ಅವ್ರು ಕೇಳಾಕತ್ತೀನಿ. ಜಂಬಲ್ದಿನಿ ಅವ್ರದ್ದು ಒಂದೇ ಕ್ಯಾಸೆಟ್ ಬಂದೈತೆ. ಅದ್ರ ಹಿನ್ನೆಲೆ ಏನಾಗಿದ್ರು ಕೂಡ ಜಂಬಲ್ದಿನಿ ಅವರು ಅವುಗಳಿಗೆ ಅತ್ಯಂತ ಸುಂದರವಾಗಿ ಹಾಡಿ ಮತ್ತು ಅರ್ಥಪೂರ್ಣವಾಗಿ ಹಾಡಿ ಅದಕ್ಕೆ ನ್ಯಾಯ ಒದಗಿಸಿಕೊಟ್ಟಾರೆ ಅನ್ನೋದು. ಆದ್ರೆ ಇವರೇ ಅವ್ರಿಗೆ ಹೇಳಿ ಹಾಡ್ರಿ ಅಂತ ಹೇಳಿದ್ರು ಅನ್ನೋದ್ರ ಬಗ್ಗೆ ಬಹುತೇಕ ಒಂದಿಷ್ಟು ದಾಖಲೆಗಳು ಅವರ ಚರಿತ್ರೆನ ಓದು ಮುಂದೆ ಎಲ್ಲಾ ವಿದ್ವಾಂಸರು ಅವ್ರಿಗೆ ಹೇಳಿದ್ರಂತ್ರಿ, ಬರೇ ಇದನ್ನ ಮಾಡಿದ್ರಿ ಸಂಗೀತ ರೂಪೊಳಗ್ ತಗೊಂಬರಂಟ್ಲ 12 ವಚನದ ಒಂದ್ ಅದೇ ಮೇಡಮ್, ಅದು ಅವ್ರಿಗೆ ಯಾರಾದ್ರೂ ಹೇಳಿರ್ಬಹುದು, ಆದ್ರೆ ಅವ್ರಿಗೂ ಹೇಳಿರ್ಬಹುದು. ಅದು ಒಂದು ದಾಖಲೆಯಾಗಿ ಇದ್ರೆ ಒಳ್ಳೇದೇನೋ ಅಂತ ಅಷ್ಟೇ. ಧನ್ಯವಾದಗಳು. ಗೀತಾ ಮೇಡಮ್ ಮೊನ್ನೆ ನೆಕ್ಸ್ಟ್ ಹೊರಟ್ರು. ಗೀತಾ ದಾನ್ಶೆಟ್ಟಿ ಮೇಡಮ್. ಶರಣ ಸಮರ್ಪಣೆ ಸಹೋದರಿ ಶರಣೆ ಶಾಂತಾ ಲಂಬಿ ಅವರಿಂದ. ಲಲಿತಾ ಅಂಗಡಿ ಅವರು. ಓಕೆ ಮೇಡಮ್. ಈಗ ಲಲಿತಾ ಅಂಗಡಿ ಮೇಡಮ್ ಅವರು ಶರಣ ಸಮರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ, ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು, ಲಿಂಗವನ್ನರಿಯಬಹುದು, ಜಂಗಮವನ್ನರಿಯಬಹುದು. ಇದು ಕಾರಣ ಸದ್ಭಕ್ತರ ಸಂಘವನ್ನೇ ಕರುಣಿಸು ಕೂಡಲ ಸಂಗಮ ದೇವ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲ್ಕೇರಿ ಸರ್ ಇವರ ತಂದೆ ತಾಯಿಗಳ ಸ್ಮರಣಾರ್ಥ ನಡೆದ ವಚನ ಪ್ರಾರ್ಥನೆ ದತ್ತಿ ಉಪನ್ಯಾಸದ ಈ ಕಾರ್ಯಕ್ರಮದ ವಚನ ಪ್ರಾರ್ಥನೆಗೈದ ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ಆತ್ಮೀಯ ಶರಣು ಶರಣಾರ್ಥಿಗಳು ಹಾಗೂ ಸ್ವಾಗತ ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿ ಸೇಸೆಗೆ ನುಡಿಗೈದು ಕಾರ್ಯಕ್ರಮಕ್ಕೆ ಸೊಬಗು ತಂದ ಶರಣ ಶ್ರೀಶೈಲ ಐನಾಪುರ್ ಅವರಿಗೆ ಅನಂತ ಅನಂತ ಶರಣು ಶರಣಾರ್ಥಿ. ವಚನ ಗಾಯನ ಪರಂಪರೆಯ ವಿಷಯಕ್ಕೆ ಹೊನ್ನ ಕಳಸವಿಟ್ಟು ನುಡಿ ತೋರಣ ಕಟ್ಟಿ ಶರಣರ ವಚನಗಳಿಗೆ ವಚನ ಸುದಿಯ ಸವಿಯನ್ನು ಉಣಬಡಿಸಿ ನಮ್ಮೆಲ್ಲರನ್ನು ಶರಣರ ಅನುಭವ ಮಂಟಪದಲ್ಲಿ ತೇಲಾಡಿಸಿದ ಗಾನಗಂಧರ್ವ ಶರಣ ಶ್ರೀ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅಂತಾರಾಷ್ಟ್ರೀಯ ಗಾಯಕರಿಗೆ ಎಲ್ಲರ ಪರವಾಗಿ ವೇದಿಕೆಯ ಪರವಾಗಿ ನಿಮಗೆ ತಲೆಬಾಗಿ ನಿಮಗಿದು ಶರಣು ಶರಣಾರ್ಥಿ ಸರ್. ಅನುಭವದ ನುಡಿಗಳಿಗೆ ಅಮೃತದ ಸವಿ ನೆನಪಿನೆರೆದು ನಮ್ಮೆಲ್ಲರನ್ನು ಚಿಂತನ ಕೂಟದಲ್ಲಿ ಹುರಿದುಂಬಿಸುವ ವೈಚಾರಿಕ ನಿಲುವುಗಳಿಗೆ ಅಣಿ ಮಾಡಿಕೊಡುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹ ಅನಂತ ಅನಂತ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮದ ದತ್ತಿ ದಾಸೋಹದ ಕೈಂಕರ್ಯಕ್ಕೆ ಸೇವೆ ಸಲ್ಲಿಸಿದ ದಾಸೋಹ ಮೂರ್ತಿ ತಮ್ಮ ಅನುಭವದ ನುಡಿಗೈದ ಶರಣ ಶಿವಾನಂದ್ ಕಲ್ಕೇರಿ ಸರ್ ಆಯುಕ್ತರು ಆದಾಯ ತೆರಿಗೆ ಬೆಂಗಳೂರು ಇವರಿಗೆ ವೇದಿಕೆಯ ಪರವಾಗಿ ಶರಣು ಶರಣಾರ್ಥಿ. ಗೂಗಲ್ ಮೀಟ್ನ ಈ ಅನುಭವ ಮಾಲಿಕೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ಅನುಭವಗಳ ವಿಚಾರಗಳ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಎಲ್ಲ ಹಿರಿಯ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ ಹೇಳುತ್ತಾ ವಚನ ಮಂಗಳ ಮಾಡಲಿರುವ ಶರಣೆ ಶಾಂತಾ ಲಂಬಿ ಅವರಿಗೆ ಮನಪೂರ್ವಕ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಗೀತಾ ದಾನ್ಶೆಟ್ಟಿ ಅವರಿಗೂ ಸಹ ಮನದಾಳದ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದ
ಒದಗಿಸುವ ದಾನಮ್ಮ ಜಳಕಿ, ಶರಣ ಡಾಕ್ಟರ್ ಶರಣ ರಾಜಣ್ಣ, ಶರಣ ರುದ್ರಮೂರ್ತಿ ಪ್ರಭು ಅವರಿಗೂ ಸಹ ಶರಣಾರ್ಥಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲು ಭಾಗವಹಿಸಿ ಎಲ್ಲ ಕೇಳುಗ ಮನಸ್ಸು ಎಲ್ಲ ಶರಣರಿಗೂ ಸಹ ಶರಣಾರ್ಥಿ. ಅವಕಾಶಕ್ಕಾಗಿ ಶರಣಾರ್ಥಿ. ಶರಣು ಸಮರ್ಪಿಸಿದ ಸಹೋದರಿ ಶರಣೇಶ ಲಲಿತಾ ಅಂಗಡಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ವಚನ ಮಂಗಳ ಮಾಡಲಿದ್ದಾರೆ ಸಹೋದರಿ ಶರಣೆ ಶಾಂತಾ ಲಂಬಿ ಅವರು. ಹ್ಞೂನ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ನೀನೇ ಶಿವನಾಗಿ ಬಂದೆ ಇದರೆಗೆ, ನೀನೇ ಶಿವನಾಗಿ ಬಂದೆ ಇದರೆಗೆ, ಶಿವಭಕ್ತರ ಹೃದಯವನ್ನು ಬೆಳಗಿದ ಬೆಳಗ್ಗೆ, ಅನುಭವದಡಿಗೆಯನ್ನು ಉಣಿಸಿದೆ ಎಲ್ಲರಿಗೆ, ಅನುಭವದಡಿಗೆಯನ್ನು ಉಣಿಸಿದೆ ಎಲ್ಲರಿಗೆ, ಕಲ್ಲು ಹೃದಯದಲ್ಲಿ ಪ್ರೇಮ ಬರೆಸಿದೆ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಬಸವಣ್ಣನ ಭಕ್ತಿಗೆ ನೀನೊಲಿದು ಬಂದೆ, ಬಸವಣ್ಣನ ಭಕ್ತಿಗೆ ನೀನೊಲಿದು ಬಂದೆ, ಚೆನ್ನ ಬಸವಣ್ಣನ ಜ್ಞಾನ ನೀ ನೋಡಿ ನಿಂದೆ, ಮಡಿವಾಳ ಮಾಚಯ್ಯನ ನೀನಪ್ಪಿಕೊಂಡೆ, ಕಿನ್ನರಿ ಬೊಮ್ಮಯ್ಯನ ನೀನೆಚ್ಚಿಕೊಂಡೆ, ಕಿನ್ನರಿ ಬೊಮ್ಮಯ್ಯನ ನೀನೆಚ್ಚಿಕೊಂಡೆ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಆಯ್ದಕ್ಕಿ ಮಾರಯ್ಯನ ನೀ ಎಚ್ಚರಗೊಳಿಸಿದೆ, ಅಂಬಿಗರ ಚೌಡಯ್ಯನ ಕಂಡು ನೀನಹುದಂದೆ, ಮುಕ್ತಾಯಿ ಅಕ್ಕನ ದುಃಖವನ್ನು ಪರಿಹರಿಸಿದೆ, ಗೋರಾಕ್ಷನ ಗರ್ವವನ್ನು ನೀ ಮುರಿದು ಸಲಹಿದೆ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಬಸವಾದಿ ಪ್ರಮಥರನ್ನು ಮುನ್ನಡೆಸಿದ ಮಹಾದೇವ, ಬಸವಾದಿ ಪ್ರಮಥರನ್ನು ಮುನ್ನಡೆಸಿದ ಮಹಾದೇವ, ಮಹಾದೇವಿ ಅಕ್ಕಂಗೆ ಒಲಿದ ಆಧ್ಯಾತ್ಮ ವೀರ, ಮಹಾದೇವಿ ಅಕ್ಕಂಗೆ ಒಲಿದ ಆಧ್ಯಾತ್ಮ ವೀರ, ಸಿದ್ದರಾಮಯ್ಯನ ತಿದ್ದಿ ಸಲುಹಿದೆ ನೀನು, ಸಿದ್ದರಾಮಯ್ಯನ ತಿದ್ದಿ ಸಲುಹಿದೆ ನೀನು, ಸಕಲ ಶರಣೆಯರ ಹೃದಯ ಜಂಗಮ, ಸಕಲ ಶರಣೆಯರ ಹೃದಯ ಜಂಗಮ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಅಲ್ಲಮ ಪ್ರಭುವೇ, ಅಲ್ಲಮ ಪ್ರಭುವೇ. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಮಧುರವಾಗಿ ವಚನ ಮಂಗಳವನ್ನು ಮಾಡಿದಂತ ಸಹೋದರಿ ಶರಣೆ ಶಾಂತಾ ಲಂಬಿ ಸಹೋದರಿಯರಿಗೆ ಶರಣಾರ್ಥಿಗಳೊಂದಿಗೆ ತಮ್ಮೆಲ್ಲರಿಗೂ ಶುಭ ರಾತ್ರಿ. ಶರಣಾರ್ಥಿಗಳು.